ಮುಂದುವರೆದ ಭಾಗವಾಗಿ ಕಂಪ್ಯೂಟರ್ ಸೈನ್ಸ್ ಕುರಿತಾದಂತಹ ಇಂಟ್ರಾಕ್ಷನ್ ಮೀಟಿಂಗ್ ಅನ್ನ ಓರಿಯೆಂಟೇಷನ್ ಸೆಷನ್ ಹಮ್ಮಿಕೊಂಡಿದ್ದೀವಿ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯಗಳಲ್ಲಿ ಸಂಬಂಧಪಟ್ಟಂತಹ ವಿಷಯದ ನಮ್ಮ ಕೋರ್ ಟೀಮ್ ಮೆಂಬರ್ಸ್ ತಮ್ಮ ಜೊತೆನಲ್ಲಿ ಇಂಟ್ರಾಕ್ಷನ್ ಮಾಡ್ತಾರೆ. ಒಂದೆರಡು ಗ್ರೌಂಡ್ ರೂಲ್ಸ್ ಇದೆ. ಮೊದಲನೇದಾಗಿ ದಯಮಾಡಿ ತಾವು ಬೇರೆ ಪಾರ್ಟಿಸಿಪೆಂಟ್ಸ್ ಯಾರಿದ್ದೀರಿ ಅವರು ಸಾಧ್ಯವಾದಷ್ಟು ತಮ್ಮ ಕಾಲೇಜಿನ ಕೋಡ್ ಮೂಲಕ ತಾವು ಲಾಗಿನ್ ಆಗಿ, ಇಲ್ಲಾಂದ್ರೆ ತಮ್ಮ ಹೆಸರಿನಲ್ಲಿ ಲಾಗಿನ್ ತಮ್ಮ ಹೆಸರಿನಲ್ಲಿ ಇದ್ರೆ ಅದು ನಮ್ಗೆ ಡಿಸ್ಪ್ಲೇ ಆಗುತ್ತೆ, ತೊಂದರೆ ಇಲ್ಲ. ನಾವು ನಿಮ್ಮ ಪೇ ರೋಲ್ ಏನಿದೆ ಅದನ್ನ ನೋಡ್ಕೊಂಡು ಯಾರ್ಯಾರು ಅಟೆಂಡೆನ್ಸ್ ಯಾರು ಬಂದಿದ್ದಾರೆ ಅನ್ನೋದನ್ನ ಮಾಡ್ತಾ ಹೋಗ್ತೇವೆ. ಸೊ ಏನು ಇವಾಗ ಏನು ಸಭೆ ಇದೆ, ಇದು ಅಧಿಕೃತವಾದಂತಹ ಒಂದು ಮೀಟಿಂಗ್. ಫಸ್ಟ್ ಆಫ್ ಆಲ್ ಈ ಸಭೆಯಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೆ ಜಂಟಿ ನಿರ್ದೇಶಕರು ಮತ್ತು ಕ್ರೈಸ್ನ ಎಲ್ಲ ಅಧಿಕಾರಿಗಳು ಮತ್ತು ಟೀಮ್ ಕ್ರೈಸ್ ತಮ್ಮ ಭಾಗವಹಿಸುವಿಕೆಯನ್ನು ತುಂಬಾ ಕಾತರದಿಂದ ನೋಡ್ತಾ ಇದ್ದೀವಿ. ಭಾಗವಹಿಸುವಿಕೆ ಅಂದ್ರೆ ತಮ್ಮ ಪಾರ್ಟಿಸಿಪೇಷನ್, ಒಂದು ತಾವು ಹಾಜರಿರ್ತಕ್ಕಂಥದ್ದು, ಎರಡನೇದಾಗಿ ಏನಾದ್ರೂ ತಮ್ಮ ಒಪಿನಿಯನ್ ಅಥವಾ ತಮ್ಮ ಒಂದು ಸಲಹೆ, ಇದು ಒಂದು ಇಂಟ್ರಾಕ್ಷನ್ ಮೀಟಿಂಗ್. ನಮ್ಮ ಕೋರ್ ಟೀಮ್ ರಿಸೋರ್ಸ್ ಪರ್ಸನ್ಸ್ ಪ್ರಸ್ತುತಿ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಾವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅದನ್ನ ನಾವು ರೆಕಾರ್ಡ್ ಮಾಡ್ತೀವಿ. ಮತ್ತು ಈ ಅವಧಿನಲ್ಲಿ ಆಗ್ತಕ್ಕಂತ ಎಲ್ಲ ಪ್ರಕ್ರಿಯೆ ಇದು ಒಂದು ರೆಕಾರ್ಡಿಂಗ್ ನಲ್ಲಿ ಇರುತ್ತೆ. ತಾವು ಏನ್ ಮಾತಾಡ್ತೀರಿ ಮತ್ತು ಎಷ್ಟೊತ್ತಿಗೆ ಲಾಗೌಟ್ ಆಗ್ತೀರಿ, ಮತ್ತೆ ಜಾಯಿನ್ ಆಗ್ತೀರಿ, ಇದೆಲ್ಲವೂ ಸಹ ರೆಕಾರ್ಡ್ ಆಗ್ತಾ ಇರ್ತದೆ. ಸೊ ಇದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು. ಪ್ಲೀಸ್ ಬಿ ವಿತ್ ಅಸ್ ಅಟ್ಲೀಸ್ಟ್ 1 hour. ತುಂಬಾ ಒಂದು ಕಂಟಿನ್ಯೂಯಸ್ ಆಗಿರಿ ಮತ್ತು ತುಂಬಾ ಆಕ್ಟಿವ್ ಆಗಿ ತಾವು ತಮ್ಮ ಮಾಹಿತಿಯನ್ನ ಪಡ್ಕೊಳ್ಳಿ. ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಎನಿವೆ ನಾವು 10:30 ಸ್ಟಾರ್ಟ್ ಮಾಡ್ಬೇಕಾಗಿತ್ತು, 8 minutes ಜಾಸ್ತಿ ಆಗಿದೆ. ಸೊ 11:30 ನಂತರ ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ತೊಂದರೆ ಇಲ್ಲ. ಓಕೆ, ಈಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ಮಾನ್ಯ ಇಡಿ ಅವರು JD ಅವರು ಅನೇಕ ಬಾರಿ ಹೇಳಿದ್ದಾರೆ, ನಮ್ಮಲ್ಲೇ ಇರ್ತಕ್ಕಂತಹ ರಿಸೋರ್ಸ್ ಟೀಮ್ ಅನ್ನ ನಾವು ಅಭಿವೃದ್ಧಿ ಮಾಡುವಂತಹದ್ದು ತುಂಬಾ ಮುಖ್ಯ. 2 ದೃಷ್ಟಿಯಲ್ಲಿ, ಒಂದು ನಮ್ಮ ಇಂಟರ್ನಲ್ ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡ್ಕೊಳ್ಳುವಂತಹದ್ದು, ಎರಡನೇದಾಗಿ ಸಸ್ಟೈನಬಿಲಿಟಿ ದೃಷ್ಟಿಯಲ್ಲಿ. ಯಾಕಂದ್ರೆ ಒಂದ್ಸಾರಿ ಯಾರೋ ರಿಸೋರ್ಸ್ ಪರ್ಸನ್ ಕರೆಸಿ ಮತ್ತೆ ಅವ್ರು ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಹಾಗಾಗಿ ಸಸ್ಟೈನಬಿಲಿಟಿ ದೃಷ್ಟಿಯಲ್ಲಿ ಕಳೆದ ಅಂದ್ರೆ 2019-20 ಸಾಲಿನ ಫಲಿತಾಂಶದ ರ್ಯಾಂಕಿಂಗ್ ಆಧರಿಸಿ ಸರ್ ವಾಯ್ಸ್ ಕೇಳ್ತಿಲ್ಲ. ವಾಯ್ಸ್ ಕೇಳಿಸ್ತಿಲ್ಲ ಸರ್. ಸಾರಿ, ಕೇಳ್ತಾ ಇದೆಯಾ? ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಮೊನ್ನೆ ಜಂಟಿ ನಿರ್ದೇಶಕರು ಫೋನ್ ಮಾಡಿದ್ರು. ಎನಿವೆ ಅವರೇಜ್ ಸ್ಕೋರ್ ನಲ್ಲಿ IS ಇರೋರ್ನ ತಕೊಂಡು ನಾವು ಮಾಡಿದ್ದೀವಿ. ಸೊ ಬಹುಶಃ ಪ್ರತಿ ವಿಷಯಕ್ಕೂ 8ರಿಂದ 10 ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ. ತಮ್ಗೆ ಗೊತ್ತಿರೋ ಹಾಗೆ ಅನೇಕ ಒಂದು ಕಾರ್ಯಗಳನ್ನ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಇರ್ತಕ್ಕಂಥ ಒಂದು ತ್ಯಾಗವನ್ನ ಮಾಡಿದ್ದಾರೆ ಅವರ ಕೆಲಸದ ಜೊತೆಗೆ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರಶ್ನೆ ಪತ್ರಿಕೆ ಸಿದ್ಧ ಮಾಡುವಂತದ್ದು, ಪಾಸಿಂಗ್ ಪ್ಯಾಕೇಜ್, ಸ್ಟಡಿ ಮೆಟೀರಿಯಲ್, ಮತ್ತೆ ಉಪನ್ಯಾಸಕರ ತರಬೇತಿ, ಈ ತರ ಅನೇಕ ವಿಷಯಗಳಲ್ಲಿ ಅವರ ಕಾರ್ಯದ ಜೊತೆಗೆ ಹೆಚ್ಚು ಶ್ರಮ ಪಟ್ಟು ಮಾಡಿದ್ದಾರೆ. ನಮ್ಮ ಕಂಪ್ಯೂಟರ್ ಸೈನ್ಸ್ ಇವತ್ತು ಮಾತನಾಡ್ತಾ ಇರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ನಲ್ಲಿ ರಿಸೋರ್ಸ್ ಪರ್ಸನ್ಸ್ ಲಿಸ್ಟ್ ನ ಶೇರ್ ಮಾಡ್ತಾರೆ ಗೋವಿಂದರಾಜ್ ಅವರು. ಸೊ ಇವರು ನಮ್ಮ ಈ ಟೀಮ್ ನಲ್ಲಿ ಇದ್ದಾರೆ. ಸೊ ಇವರೆಲ್ಲರಿಗೂ ನಾವು ಪ್ರಥಮವಾಗಿ
ಸ್ವಾಗತವನ್ನ ಕೋರ್ತಾ ವಿಶೇಷವಾಗಿ ಗೋವಿಂದರಾಜು ಅವರು, ಶ್ರುತಿ ಅವರು, ಕುಮಾರಸ್ವಾಮಿ, ವಿಜಯಕುಮಾರ್, ಹಾಗೇನೆ ಬಾಲಸುಬ್ರಹ್ಮಣ್ಯ, ತುಳಸಿ, ಗಾಯತ್ರಿ ದೇವಿ, ಗುರುರಾಜ್ ಮತ್ತು ಶಿವಕುಮಾರ್ ಇವರೆಲ್ಲರ ಪರವಾಗಿ ಇವತ್ತು ನಮ್ ಜೊತೆಗೆ ಮಾನ್ಯ ಗೋವಿಂದರಾಜು ಅವರು MDRPU ಕಾಲೇಜು ತೆಗೂರು. ಅವರು ಕಳೆದ ವರ್ಷದ ಅಂದ್ರೆ 19 ಕರೋನಾ ರಿಸಲ್ಟ್ ಅಲ್ಲ, ಆದ್ರೆ ಹಿಂದಿನ ವರ್ಷದ ರಿಸಲ್ಟ್ ಅಲ್ಲಿ ಅರೌಂಡ್ 92 ಅವರೇಜ್ ಮಾರ್ಕ್. ಅಂದ್ರೆ ಇದರ ಅರ್ಥ ಇವರ ಕಾಲೇಜ್ನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಅಬೌವ್ 90% ತೆಗೆದಿರ್ತಕ್ಕಂಥದ್ದು ಒಂದು ಹಿರಿಮೆ. ಸೊ ಅವರಿಗೆ ನಾನು ಗೋವಿಂದರಾಜು ಅವರಿಗೆ ಈ ಟೀಮ್ ನಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂತ ಒಬ್ಬ ಸಂಪನ್ಮೂಲ ವ್ಯಕ್ತಿ. ಮಾನ್ಯ ಗೋವಿಂದರಾಜು ಅವರಿಗೆ ತಮ್ಮ ಟೀಮ್ ಅನ್ನ ಲೀಡ್ ಮಾಡಬೇಕು ಅಂತ ಹೇಳಿ ಈ ಪ್ರಸ್ತುತಿಯಲ್ಲಿ ಅವ್ರನ್ನ ಕೋರ್ಕೊಳ್ತೇನೆ. ವೆಲ್ಕಮ್ ಟು ಗೋವಿಂದರಾಜ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎರಡನೇದಾಗಿ ಮಾನ್ಯ ವಿಜಯಕುಮಾರ್ ಅವರು MDRS PU ಕಾಲೇಜ್ ನವನಗರ ಬಾಗಲಕೋಟೆ. ಇವರು ಕಳೆದ ಅಂದ್ರೆ 19-20ನೇ ಸಾಲಿನ PU ಪರೀಕ್ಷೆಯಲ್ಲಿ 91% ಅಷ್ಟು ಅವರೇಜ್ ಮಾರ್ಕ್ಸ್ ಇದೆ. ಅಂದ್ರೆ ಎಲ್ಲಾ ಮಕ್ಕಳು ಸಹ ಅಷ್ಟು ಅವರೇಜ್ ಸ್ಕೋರ್ ಅನ್ನು ಮಾಡಿದ್ದಾರೆ. 100 ಔಟ್ ಆಫ್ 100 ತೆಗೆದಿರುವಂತವ್ರು ಇದ್ದಾರೆ, ಇವರಲ್ಲೂ ಇದ್ದಾರೆ. ಮಾನ್ಯ ವಿಜಯಕುಮಾರ್ ಅವರಿಗೆ ಅವರು ಮುಂದೆ ಪ್ರಸ್ತುತಿ ಮಾಡ್ತಾರೆ, ಅವರಿಗೆ ನಾವು ಸ್ವಾಗತವನ್ನ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಇವತ್ತು ಮತ್ತೊಬ್ಬ ರಿಸೋರ್ಸ್ ಪರ್ಸನ್ ಅವರು ಬಂದಿದ್ದಾರೆ, ನಮ್ ಜೊತೆಗಿದ್ದಾರೆ. ಶಿವಕುಮಾರ್ ಅಂತ ಹೇಳಿ, ಹೊಸೂರು PU ಕಾಲೇಜ್, ಶಿಕಾರಿಪುರ, ಶಿವಮೊಗ್ಗ. ಇವರು ಮೋರ್ ದೆನ್ 86% ಅವರೇಜ್ ಮಾರ್ಕ್ಸ್ ಇದೆ. ದಟ್ ಮೀನ್ಸ್ ಎಲ್ಲಾ ಮಕ್ಕಳು ಫಸ್ಟ್ ಡಿಸ್ಟ್ರಿಕ್ಟ್ ನಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಸೊ ಈ ಸಾಧಕರು ನಮ್ ಜೊತೆಲಿದ್ದಾರೆ. ವಿಶೇಷವಾಗಿ ಅವರು ಅವರ ಒಂದು ಪರಿಶ್ರಮದ ಜೊತೆಗೆ ಅವರು ಅನುಸರಿಸಿದಂತ ಕ್ರಮಗಳು ಮತ್ತೆ ಈಗ ಇರುವಂತದ್ದು ಮುಖ್ಯವಾಗಿ ತಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ನಾವು ಪ್ರಾರಂಭಿಕವಾಗಿ ಎಲ್ಲ ವಿಷಯವನ್ನು ಹೇಳಿದೀವಿ. ಈಗ ನಾವು ಮಾಡುವಂತಹದ್ದು ಮುಂದಿನ PUC ಪರೀಕ್ಷೆಯನ್ನ ಹೇಗೆ ನಾವು ತುಂಬಾ ಪರಿಣಾಮಕಾರಿಯಾಗಿ ಎದುರಿಸ್ಬೇಕು. ಸೊ ಉಳಿದಂತ ದಿನಗಳಲ್ಲಿ ಯಾವ ರೀತಿಯಾದಂತ ಕಾರ್ಯತಂತ್ರಗಳನ್ನ ವಿಷಯವರು ಹಮ್ಮಿಕೊಳ್ಬೇಕು ಅನ್ನೋದನ್ನ ಈಗ ಮಾನ್ಯ ಎಲ್ಲ ನಮ್ಮ RPs ಪ್ರಸ್ತುತಿ ಮಾಡ್ತಾರೆ. ಪ್ರಸ್ತುತಿ ಮಾಡುವಾಗ ನಾವು ಮಧ್ಯದಲ್ಲಿ ತಮಗೆ ಕೆಲವರಿಗೆ ನಮ್ಮ ಹತ್ರ ಲಿಸ್ಟ್ ಇದೆ, ಕೆಲವರಿಗೆ ತಮ್ಮ ಫೀಡ್ಬ್ಯಾಕ್ ಅನ್ನ ಕೇಳ್ತೀವಿ. ಅದರಿಂದ ಅಟೆಂಟಿವ್ ಆಗಿ ಇದ್ದು ನಾವು ಯಾರು ಹೆಸರನ್ನ ಇಲ್ಲಿಂದ ಕೇಂದ್ರ ಕಚೇರಿಯಿಂದ ಕರಿತೀವಿ ಅವರು ದಯಮಾಡಿ ತಮ್ಮ ರೆಸ್ಪಾನ್ಸ್ ಅನ್ನ ಹೇಳ್ಬೇಕು. ರೆಸ್ಪಾನ್ಸ್ ಅಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಸಬ್ಜೆಕ್ಟ್ ಬಗ್ಗೆ ಗೊತ್ತಿದ್ರೆ ಹೇಳಿ, ಅದರ್ವೈಸ್ ಅಟ್ ಲೀಸ್ಟ್ ಕಾರ್ಯಕ್ರಮದ ಬಗ್ಗೆ ತಮ್ಮ ಏನು ಹೇಗೆ ಅಂತಕ್ಕಂಥ ಸಲಹೆಗಳನ್ನ ಕೊಡಬಹುದು. ಯಾಕೆಂದ್ರೆ ಇದು ತುಂಬಾ ಲೈವ್ ಆಗಿ ತೆಗೆದುಕೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮಾನ್ಯ ED ಅವರು ಮೊನ್ನೆ ಪ್ರಸ್ತುತಿ ಮಾಡುವಂತ ಸಂದರ್ಭದಲ್ಲಿ ಅವರೇಜ್ ಇದು ಏನು ಕಳೆದ ಒಂದು ಕಾಮನ್ ಟೆಸ್ಟ್ 1ರ ಒಂದು ಗ್ರೇಡ್ ವೈಸ್ ಫಲಿತಾಂಶವನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರು. ಸೊ ಮಾಡುವಾಗ ನಾವು CS ನೋಡಿದ್ರೆ, ಕಂಪ್ಯೂಟರ್ ಸೈನ್ಸ್ ನೋಡಿದ್ರೆ 19% ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ನಲ್ಲಿ ತುಂಬಾ ಕಡಿಮೆ ಒಂದು C ಗ್ರೇಡ್ ಅನ್ನ ಪಡೆದಿದ್ದಾರೆ. C ಗ್ರೇಡ್ ಅಂದ್ರೆ ನಮ್ಮ ಆಗಿನ ಒಂದು ಅಸೆಸ್ಮೆಂಟ್ ಪ್ರಕಾರ ಬಿಲೋ 35. ಸೊ ದಟ್ ಅದು ಕ್ರೈಸ್ ಕಾಮನ್ ಟೆಸ್ಟ್ ಒಂದಾಯ್ತು. ಈಗ ಏನೋ ಪ್ರಾಕ್ಟೀಸ್ ಎಕ್ಸಾಮ್ ಒಂದಾಗಿದೆ, ಅದ್ರ ಫಲಿತಾಂಶ ಬರ್ಲಿ, ತೊಂದರೆ ಇಲ್ಲ. ಬಟ್ ಒಂದು ಫಲಿತಾಂಶವನ್ನ ಆಂತರಿಕವಾಗಿ ವಿಶ್ಲೇಷಣೆ ಮಾಡಿ ನಮ್ಮನ್ನ ಕೇಳ್ತಾರೆ ಅನ್ನೋ ದೃಷ್ಟಿಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯ ಒಂದು ಏನು ಪಾವಿತ್ರ್ಯತೆಗೆ ಯಾವುದೇ ಧಕ್ಕೆ ಬರ್ದೇ ಇರೋ ಹಾಗೆ ನಾವು ತಾವೆಲ್ಲ ಕ್ರಮ ವಹಿಸ್ತಾ ಇದ್ದೀರಿ. ಯಾಕಂದ್ರೆ ನಾವೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತವ್ರು, ವಸ್ತುಸ್ಥಿತಿಯನ್ನು ಮಾತ್ರ ಹೇಳೋದಕ್ಕೆ ಇರುವಂತ ಒಂದು ಇಲಾಖೆ. ಸೊ ಹಾಗಾಗಿ ಏನ್ ತೊಂದರೆ ಇಲ್ಲ. ಸೊ ಈಗ ಕ್ರೈಸ್ ಕಾಮನ್ ಪ್ರಾಕ್ಟೀಸ್ ಎಕ್ಸಾಮ್ 1ರ ಫಲಿತಾಂಶದ ಆಧಾರದ ಮೇಲೆ ಮುಂದಿನ ವಿಶ್ಲೇಷಣೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನ ಮತ್ತೆ ತಮ್ಮ ಜೊತೆ ಮುಂದಿನ ಕಾರ್ಯತಂತ್ರಗಳನ್ನ ಮಾತಾಡ್ತೇವೆ. ಈಗ ಇದಾದ ನಂತರ ನಮ್ಮ ಗೋವಿಂದರಾಜ್ ಅವರು ಪ್ರಾರಂಭ ಮಾಡ್ತಾರೆ. ತದನಂತರ ಅವರೇ ನೆಕ್ಸ್ಟ್ ಯಾರು ಮಾತನಾಡ್ತಾರೆ ಅಂತ ಹೇಳಿ ಲೀಡ್ ಮಾಡ್ತಾರೆ. ಕೊನೆಯಲ್ಲಿ ಪ್ರಶ್ನೋತ್ತರ ಇದೆ ಮತ್ತು ತಮ್ಮ ಇಂಟ್ರಾಕ್ಷನ್ ಇದೆ. ಪ್ರಶ್ನೋತ್ತರ ಅನ್ನೋಕ್ಕಿಂತ ಇಂಟ್ರಾಕ್ಷನ್ ಇದೆ. ಇನ್ ಬಿಟ್ವೀನ್ ನಮ್ಮ ಯಾರು ಇಲ್ಲಿ ಇರ್ತಕ್ಕಂಥವ್ರು ತಾವೆಲ್ಲ ಒಳ್ಳೊಳ್ಳೆ ಹಿಂದಿನ ಇದರಲ್ಲಿ ಸರ್ವಿಸ್ ನಲ್ಲಿ ಒಳ್ಳೊಳ್ಳೆ ಅನುಭವನ ಪಡೆದಿರೋಂಥವ್ರು ಇದ್ದೀರಿ. ತಮ್ಮ ಸಲಹೆಗಳು ಏನಾದ್ರು ಇದ್ದೆ ವಿತ್ ರೆಸ್ಪೆಕ್ಟ್ ಟು ಇಂಪ್ರೂವಿಂಗ್ PUC ರಿಸಲ್ಟ್ ಫಾರ್ ಫೋರ್ತ್ ಕಮಿಂಗ್ PUC ಎಕ್ಸಾಮಿನೇಷನ್, ಅದ್ರದ್ದು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆಗಳಿದ್ರೆ ದಯಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ನಾವು ಅದನ್ನ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ಮುಂದೆ ಅದಕ್ಕೆ ಉತ್ತರವನ್ನ ನಮ್ಮ ರಿಸೋರ್ಸ್ ಪರ್ಸನ್ಸ್ ಕೊಡ್ತಾರೆ ಅಥವಾ ಸಾಮೂಹಿಕವಾಗಿ ನಾವು ಚರ್ಚೆ ಮಾಡಿ
ಉತ್ತಮ ಇರೋದನ್ನ ನಾವು ಅಳವಡಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ದಟ್ ಈಗ ನಮ್ಗೆ ಒಂದು 76 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೋ ಫಾರ್ 50 ಮೆಂಬರ್ಸ್ ಇದೀರಿ. ನಮಗೆ ಗೊತ್ತಾಗ್ತಾ ಇದೆ ಯಾವ ಕಾಲೇಜಿಂದ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಎಲ್ಲ ಟ್ರ್ಯಾಕಿಂಗ್ ಆಗ್ತಾ ಇದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಂಡು 1 ಗಂಟೆ ನಮ್ ಜೊತೆಗಿರಿ. ಓವರ್ ಟು ಗೋವಿಂದರಾಜ್. ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್ಕಮ್ ಟು ಗೋವಿಂದರಾಜು ಟು ಕಂಟಿನ್ಯೂ ದಿಸ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಸ್ಕ್ರೀನ್ ಶೇರ್ ಮಾಡಿರೋದು ಕಾಣಿಸ್ತಿದೆ ಸರ್? ಹಾಗೇನೆ ಒಂದೇ ಒಂದು ನಿಮಿಷ, ಸಾರಿ. ಸೊ ಈ ಕಾರ್ಯಕ್ರಮವನ್ನ ಮಾನ್ಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು ಮತ್ತೆ ಜಂಟಿ ನಿರ್ದೇಶಕ ನಾಗೇಶ್ ಅವರು, ಡಾಕ್ಟರ್ ಪ್ರೀತಿ ಮೇಡಮ್ ಅವರು, ಉಮೇಶ್ ಸಿರಟಿಮಠ್, DDP ಅವರು ಎಲ್ಲ ಅವರು ವಾಚ್ ಮಾಡ್ತಾ ಇದ್ದಾರೆ. ಅವರು ಸಹ ಮಧ್ಯದಲ್ಲಿ ಸಲಹೆ ಸೂಚನೆಗಳನ್ನ ನೀಡ್ತಾರೆ. ಇಡೀ ಕ್ರೈಸ್ ಆಫೀಸು ತಮ್ಮ ಈ ಕಂಪ್ಯೂಟರ್ ಇದು ಸೈನ್ಸ್ ಸಂಬಂಧ ಯಾವ ರೀತಿಯಾದಂತಹ ಪ್ರಕ್ರಿಯೆ, ತರಬೇತಿ ಇಂಟ್ರಾಕ್ಷನ್ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದನ್ನ ವಾಚ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಗೋವಿಂದರಾಜ್ ಅವರು ತಾವು ಸ್ಟಾರ್ಟ್ ಮಾಡಿ. ಮಧ್ಯದಲ್ಲಿ ಕೆಲವ್ರನ್ನ ಕರಿತೀವಿ, ಅವ್ರು ಮಾತಾಡ್ಲಿ. ಥ್ಯಾಂಕ್ ಯು. ಓಕೆ ಸರ್. ಸ್ಕ್ರೀನ್ ಶೇರ್ ಮಾಡಿರೋದು ಕಾಣಿಸ್ತಿದೆಯಲ್ಲ? ಕಾಣಿಸ್ತಿದೆ ಸರ್, ಕಾಣಿಸ್ತಿದೆ. ಓಕೆ, ಗುಡ್ ಮಾರ್ನಿಂಗ್ ಟು ಆಲ್. ನನಗೆ ಒಬ್ಬ ಓರಿಯೆಂಟೇಷನ್ ಸೆಷನ್ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಸೆಕೆಂಡ್ PUC ಎಕ್ಸಾಮಿನೇಷನ್ ಪ್ರಿಪರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ED ಸರ್ಗೆ, ಮತ್ತೆ JD ಸರ್, ಮತ್ತೆ DD ಸರ್, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಮೇಡಮ್, ಮತ್ತೆ ಸ್ಪೆಷಲಿ ಬೆಲ್ಶೆಟ್ಟಿ ಸರ್ ಅವರಿಗೆ ನನ್ನ ವಂದನೆಗಳೊಂದಿಗೆ ನಾನು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಮ್ಮಲ್ಲಿ ನಾನು myself Govindaraju GN from computer science lecturer from MDRPU college Tegur, Chikkamagalur, and one of my friend Vijayakumar Neela, computer science lecturer from MDRPU college Navanagar, Bagalkot, and also Shivakumar V, computer science lecturer from MDRPU college Hosuru, Shivamoga. We three are presenting the session. That first thing, what are the study strategies to score a good marks in the examination? ನಾವು ಮಕ್ಕಳಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಹೆಂಗೆ, 90 and above ಅಥವಾ 100 out of 100 ಮಾರ್ಕ್ಸ್ ನ ತಗೊಳ್ಳೋದು ಹೆಂಗೆ, ಅದಕ್ಕೋಸ್ಕರ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಇಂಟ್ರೊಡಕ್ಷನ್ ಅಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಬೋದು ನಾವು. ಚಾಪ್ಟರ್ ವೈಸ್ ಮಾತಾಡೋದಕ್ಕೆ ಮುಂಚೆ ನಾನು ವಾಟ್ ಆರ್ ದಿ ಡಿಫರೆಂಟ್ ಟೆಕ್ನಿಕ್ಸ್ ವಿ ಕ್ಯಾನ್ ಅಡಾಪ್ಟ್ ಟು ಸ್ಕೋರ್ ಎ ಗುಡ್ ಮಾರ್ಕ್ಸ್ ಇನ್ ದಿ ಎಕ್ಸಾಮಿನೇಷನ್. ದಿ ಫಸ್ಟ್ ಥಿಂಗ್ ಇಸ್ ದಿ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ದೇ ಆರ್ ಸ್ಟಡಿ ಟಿಲ್ ನೌ. ವಾಟ್ ಆರ್ ದಿ ಅವೈಲಬಲ್ ಟೈಮ್ ನೌ? ಎಷ್ಟು ದಿನ ಉಳಿದಿದೆ ನಮ್ಗೆ? ಇನ್ನು 1.5-2 ತಿಂಗಳು ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ ನಮ್ಗೆ. ಆ 2 ತಿಂಗಳು ಟೈಮ್ ಅಲ್ಲಿ ಹೆಂಗ್ ರಿವಿಷನ್ ಮಾಡ್ಬೋದು, ಏನೆಲ್ಲ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಬೋದು, ಏನೆಲ್ಲ ಮಾಡೆಲ್ ಕ್ವಶನ್ ಪೇಪರ್ ರಿವಿಷನ್ ಮಾಡ್ಬೋದು, ಹೆಂಗ್ ಮಾಡ್ಬೋದು, ಆ ಟೈಮ್ ನ ಎಫೆಕ್ಟಿವ್ ಆಗಿ ಹೆಂಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ಮಕ್ಕಳಲ್ಲಿ ನಾವು ತುಂಬಬೇಕಾಗಿದೆ. ಸೊ ಫಸ್ಟ್ ಥಿಂಗ್ ಇಸ್ ಕ್ರಿಯೇಟ್ ಎ ಸ್ಟಡಿ ಪ್ಲಾನ್. ಸ್ಟಡಿ ಪ್ಲಾನ್ ಹೆಂಗ್ ಮಾಡ್ಬೇಕು? ದಿನದಲ್ಲಿ ಕ್ಲಾಸ್ ರಿವಿಷನ್ ಬಿಟ್ಬಿಟ್ಟು ಮಕ್ಕಳಿಗೆ ಎಷ್ಟು ಟೈಮ್ ಅವೈಲೇಬಲ್ ಇದೆ, ಆ ಅವೈಲೇಬಲ್ ಟೈಮ್ಗೆ ಟೈಮ್ ಟೇಬಲ್ ನ ಮಾಡ್ಕೋಬೇಕು. ಆ ಟೈಮ್ ಟೇಬಲ್ ನ ಮಾಡ್ಕೊಟ್ರೆ ಸಾಲದು, ಅಥವಾ ಮಕ್ಕಳು ಮಾಡ್ಕೊಂಡ್ರೆ ಸಾಲದು. ಅದನ್ನ ಅವು ಫಾಲೋ ಮಾಡ್ತಿದಾರ ಇಲ್ವಾ ಅದನ್ನ ಮಾನಿಟರ್ ಮಾಡ್ಬೇಕಾಗಿದೆ. ಅದನ್ನ ಮಾಡ್ಬೇಕು. ಮತ್ತೆ ಚಾಲೆಂಜ್ ಯುವರ್ ಸೆಲ್ಫ್. ಸ್ಟೂಡೆಂಟ್ಗೆ ನಾವು ಏನ್ ಮೋಟಿವೇಟ್ ಮಾಡ್ಬೇಕಂದ್ರೆ, ಸ್ಟೂಡೆಂಟ್ ಶುಡ್ ಚಾಲೆಂಜ್ ದೆಮ್ ಸೆಲ್ಫ್. ನನ್ನಷ್ಟಕ್ಕೆ ನಾನೇ ಹೆಂಗೆ ಇಂಪ್ರೂವ್ ಆಗ್ಬೋದು. ಸಪೋಸ್ 70% ಅಲ್ಲಿ ಇದ್ದೀನಿ ನಾನು ಅಂದ್ರೆ, ಅವು ಟು ಸ್ಕೋರ್ 75%. 75% ಅಲ್ಲಿ ಇದ್ದಾರೆ ಅಂದ್ರೆ 75 to 80 ಹೌ ಟು ಸ್ಕೋರ್ ದಟ್. ಅದನ್ನ ಮಕ್ಕಳಲ್ಲಿ ನಾವು ಮೋಟಿವೇಟ್ ಮಾಡ್ಬೇಕಾಗುತ್ತೆ. ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಎಕ್ಸಾಮಿನೇಷನ್ ಟೈಮ್. ರಿವಿಷನ್ ಆಫ್ ಈಚ್ ಚಾಪ್ಟರ್ ವಿತ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್. ನೆಕ್ಸ್ಟ್ ಚಾಪ್ಟರ್ ವೈಸ್ ನಾನು ಇಂಪಾರ್ಟೆಂಟ್ ಕ್ವಶನ್ ಯಾವುದು, ಅದರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಅದರಿಂದ ಯಾವ ಕ್ವಶನ್ ವೆರಿ ಇಂಪಾರ್ಟೆಂಟ್, ಆ ಕ್ವಶನ್ ಹೆಂಗ್ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಹೇಳ್ತೀನಿ. ನೆಕ್ಸ್ಟ್, ಪ್ರಾಕ್ಟೀಸ್ ಎ ಸ್ಯಾಂಪಲ್ and previous year question paper. At the end of this session, I have given a resources also, resource link also I have given. Question paper, model paper, blueprint, ಮತ್ತೆ ಔಟ್ ಆಫ್ ಔಟ್ ತೆಗೆದಿರ್ತಕ್ಕಂಥ ಮಕ್ಕಳದು ಆನ್ಸರ್ ಸ್ಕ್ರಿಪ್ಟ್ ಎಲ್ಲ ಲಿಂಕ್ ಅನ್ನ ಹಾಕಿದ್ದೀನಿ. ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಶೇರ್ ಮಾಡಿ. ಅದರಿಂದ ಮಕ್ಕಳಿಗೆ ಹೆಂಗ್ ಬರಿಬೇಕು ಆನ್ಸರ್ ಅನ್ನೋದು ಗೊತ್ತಾಗುತ್ತೆ. ಐಡೆಂಟಿಫೈ ದಿ ಸ್ಲೋ ಲರ್ನರ್ ಇನ್ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್. ಒಂದು ಸಬ್ಜೆಕ್ಟ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕಡಿಮೆ ಇರುತ್ತೆ, ಅಥವಾ ಕೆಮಿಸ್ಟ್ರಿ ಚೆನ್ನಾಗಿರ್ತಾನೆ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕಡಿಮೆ ಇರುತ್ತೆ ಅಂದ್ರೆ, ಐಡೆಂಟಿಫೈ ದಿ ಸ್ಲೋ ಲರ್ನರ್ ಅಕಾರ್ಡಿಂಗ್ ಟು ದಿ ಟೆಸ್ಟ್ 1, ಟೆಸ್ಟ್ 2, ಮಿಡ್ ಟರ್ಮ್ ಮಾರ್ಕ್ಸ್. ಅದ್ರ ಮೇಲೆ ಐಡೆಂಟಿಫೈ ಮಾಡಿ ಆ ಮಕ್ಕಳಿಗೆ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಬೋದು.
ಇದ್ರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಆಕ್ಚುಲಿ ಫೇಲ್ ಆಗೋ ಸಬ್ಜೆಕ್ಟೇ ಅಲ್ಲ, ನನ್ನ ಪ್ರಕಾರ ಫೇಲ್ ಆಗೋ ಸಬ್ಜೆಕ್ಟೇ ಅಲ್ಲ. ಈವನ್ ದೋ ಆ ತರ ಮಕ್ಳು ಇದ್ದಾರೆ ಅಂದ್ರೆ ಹೌ ಟು ಇಂಪ್ರೂವ್ ದಟ್ ಸ್ಟೂಡೆಂಟ್, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಮೇಕ್ ದಿ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ರಾದರ್ ದ್ಯಾನ್ ದಿ ಮಗ್ಗಿಂಗ್ ಅಪ್. ಕೆಲವೊಂದು ಅಲ್ಗಾರಿದಮ್ಸ್ ಇದೆ ನಮ್ಮ ಸಬ್ಜೆಕ್ಟ್ ಅಲ್ಲಿ, ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ನ ನಾವು 10 ಸತಿ ನಾವು ಮಗ್ ಮಾಡಿಸಿದ್ರು ಕೂಡ ಅವ್ರಿಗೆ ಎಕ್ಸಾಮಿನೇಷನ್ ಅಲ್ಲಿ ಬರೆಯಕ್ಕಾಗಲ್ಲ. ಹೌ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ರಾದರ್ ದ್ಯಾನ್ ದಿ ಮಗ್ಗಿಂಗ್ ಅಪ್, ಅದ್ರ ಬಗ್ಗೆ ಸ್ವಲ್ಪ ಟಿಪ್ಸ್ ನ ಕೊಡ್ಬೇಕಾಗುತ್ತೆ ಮಕ್ಕಳಿಗೆ. ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಹೌ ಟು ಟ್ರೇಸ್ ದಿ ಪ್ರೋಗ್ರಾಮ್, ಆ ಪ್ರೋಗ್ರಾಮ್ ನ ಟ್ರೇಸ್ ಮಾಡಿದ್ರೆ ಆ ಮಕ್ಕಳು ಎಕ್ಸಾಮ್ ನಲ್ಲಿ ಹೆಂಗ್ ಅರ್ಥ ಮಾಡ್ಕೋತಾರೆ, ಹೆಂಗ್ ಬರಿಬಹುದು ಅನ್ನೋದ್ರ ಬಗ್ಗೆ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಬೇಕು. ಅದ್ರದ್ದು ಟೆಕ್ನಿಕ್ಸ್ ನ ಹೇಳ್ಕೊಡ್ಬೇಕು. ಕೆಲವೊಂದು ನಾನು ರಿಸೋರ್ಸ್ ಅಲ್ಲಿ ಹಾಕಿದ್ದೀನಿ, ಅನಿಮೇಷನ್ಸ್ ಹಾಕಿದ್ದೀನಿ. ಅನಿಮೇಷನ್ ಹೌ ದಿ ಸ್ಟ್ಯಾಕ್ ಈಸ್ ಇಂಪ್ಲಿಮೆಂಟೆಡ್, ಹೌ ದಿ ಡೇಟಾ ಸ್ಟ್ರಕ್ಚರ್ಸ್ ಆರ್ ಇಂಪ್ಲಿಮೆಂಟೆಡ್, ಹೌ ದಿ ಲಿಂಕ್ಡ್ ಲಿಸ್ಟ್ ಆರ್ ಇಂಪ್ಲಿಮೆಂಟೆಡ್, ಅದ್ರ ಬಗ್ಗೆ ಒಂದಷ್ಟು ವಿಡಿಯೋ ತೋರಿಸಿ ಮಕ್ಕಳಿಗೆ ವಿಡಿಯೋ ತೋರಿಸಿದಾಗ ಅದು ಆಕ್ಚುಲಿ ಏನು ಹೌ ಇಟ್ ವಿಲ್ ಬಿ ವರ್ಕಿಂಗ್ ಅನ್ನೋದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಇದೊಂದು ಒಳ್ಳೆ ಮೋಟಿವೇಶನಲ್ ಫೋಟೋ ಸಿಕ್ತು ನನಗೆ, ಹಾಕ್ಲೇಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹಾಕಿದ್ದೀನಿ. ಇಟ್ ಡಸಂಟ್ ಮ್ಯಾಟರ್ ಹೌ ಮೆನಿ ರಿಸೋರ್ಸಸ್ ಯು ಹ್ಯಾವ್, ನಿಮ್ಮಲ್ಲಿ ಎಷ್ಟೊಂದು ರಿಸೋರ್ಸ್ ಇದೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಅಲ್ಲ. ನೋಡಿ, ಇಫ್ ಯು ಡೋಂಟ್ ನೋ ಹೌ ಟು ಯೂಸ್ ದೆಮ್ ಇಟ್ ವಿಲ್ ನೆವರ್ ಬಿ ಎನಫ್. ನಮ್ಮಲ್ಲಿ ಬಹಳಷ್ಟು ಜನ ರಿಸೋರ್ಸ್ ಪರ್ಸನ್ ಅಂದ್ರೆ ತುಂಬಾ ಲೆಕ್ಚರರ್ಸ್ ಇದ್ದಾರೆ, ಮತ್ತೆ ನಮ್ಮಲ್ಲಿ ಕ್ಲಾಸ್ ರೂಮ್ ಇದೆ, ಡಿಜಿಟಲ್ ಕ್ಲಾಸ್ ರೂಮ್ ಇದೆ, ಇಂಟರ್ನೆಟ್ ಫೆಸಿಲಿಟಿ ಇದೆ, ಬುಕ್ಸ್ ಫೆಸಿಲಿಟಿ ಕೊಡ್ತಾ ಇದೀವಿ, ಟೆಕ್ಸ್ಟ್ ಬುಕ್ ಕೊಡ್ತಾ ಇದೀವಿ, ನೋಟ್ಸ್ ಕೊಡ್ತಾ ಇದೀವಿ, ಪಾಸಿಂಗ್ ಪ್ಯಾಕೇಜ್ ಕೊಡ್ತಾ ಇದೀವಿ. ಅವ್ರಿಗೆ ಬಹಳಷ್ಟು ರಿಸೋರ್ಸ್ ಇದೆ. ಆಕ್ಚುಲಿ ನಾವು ಅವ್ರನ್ನ ಗೈಡ್ ಮಾಡ್ಬೇಕು, ಸ್ಟೂಡೆಂಟ್ ನ ಗೈಡ್ ಮಾಡ್ಬೇಕು. ಹೌ ಟು ಯೂಸ್ ದಟ್ ರಿಸೋರ್ಸಸ್ ಅಂಡ್ ಹೌ ಟು ರೀಚ್ ದಿ ಡೆಸ್ಟಿನೇಷನ್, ಹೌ ಟು ರೀಚ್ ದೇರ್ ಗೋಲ್. ಅದ್ರ ಬಗ್ಗೆ ನಾವು ಅವ್ರಿಗೆ ಮೋಟಿವೇಶನ್ ಮಾಡ್ಲಿಲ್ಲ ಅಂತ ಅಂದ್ರೆ ಅಷ್ಟೊಂದು ಎಲ್ಲ ಇಟ್ಕೊಂತಾರೆ, ಅವ್ರಿಗೆ ಮಾರ್ಕ್ಸ್ ಸ್ಕೋರ್ ಮಾಡಕ್ ಆಗಲ್ಲ. ಮುಂದೆ ಏನ್ ಮಾಡ್ಬೇಕು, JEE ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡ್ಬೇಕು, ನೀಟ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡ್ಬೇಕು, ಅದ್ರ ಬಗ್ಗೆ ಅವ್ರಿಗೆ ಅರ್ಥ ಆಗಿರಲ್ಲ. ದೇ ಹ್ಯಾವ್ ದಿ ರಿಸೋರ್ಸಸ್ ಬಟ್ ದೇ ಡೋಂಟ್ ನೋ ಹೌ ಟು ಅಚೀವ್ ದಟ್. ಸೊ ಅವರ್ ವರ್ಕ್ ಈಸ್ ಟು, ಅವರ್ ಲೆಕ್ಚರರ್ಸ್ ವರ್ಕ್ ಈಸ್ ಟು motivate the student in this way. Next, some more study strategies. Find the scoring chapter and section in each chapters. ನಮ್ಮಲ್ಲಿ 17 ಚಾಪ್ಟರ್ ಅಲ್ಲಿ ಒಂದು ಚಾಪ್ಟರ್ ರಿವಿಷನ್ ಇದೆ, ಫಸ್ಟ್ PUC ಇದು. ಟೋಟಲಿ 16 ಚಾಪ್ಟರ್ ಇದೆ. ಅಮಾಂಗ್ ದಟ್ 16 ಚಾಪ್ಟರ್ ವಿಚ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ವಿಚ್ ಆರ್ ದಿ ವೆರಿ ಈಸಿ ಚಾಪ್ಟರ್ ಟು ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್. ಹೆಂಗೆ ಸ್ಕೋರ್ ಮಾಡ್ಬೋದು, ಸಪೋಸ್ ಮೋರ್ ಎಫರ್ಟ್ ಇಲ್ದಲೆ ಎಷ್ಟು ಸ್ಕೋರ್ ಮಾಡ್ಬೋದು. ನಾನು ಮುಂಚೆ ಹಳೆ ಸ್ಲೈಡ್ ಅಲ್ಲಿ ಹೇಳಿದೆ, ಲಾಸ್ಟ್ ಸ್ಲೈಡ್ ಅಲ್ಲಿ, ಅದರಲ್ಲಿ ಸ್ಲೋ ಲರ್ನರ್ ನ ಐಡೆಂಟಿಫೈ ಮಾಡಿ, ಸ್ಲೋ ಲರ್ನರ್ ಗೆ ಯಾವ್ದೆಲ್ಲ ಈಸಿ ಸಬ್ಜೆಕ್ಟ್ ಇದೆ, ಈಸಿ ಚಾಪ್ಟರ್ ಇದೆ, ಈಸಿ ಚಾಪ್ಟರ್ ಅಲ್ಲಿ ಯಾವ್ದೆಲ್ಲ ಈಸಿ ಸೆಕ್ಷನ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಕೊಡಿ ಅವ್ರಿಗೆ. ಇಫ್ ಪಾಸಿಬಲ್ ಮೇಕ್ ಎ ಕ್ವಶನ್ ಅಂಡ್ ಆನ್ಸರ್ ಟು ಗಿವ್ ದೆಮ್. ಅವರಿಗೆ ಕೊಟ್ರೆ ಅದನ್ನ ರೆಡಿ ಆಗ್ತಾರೆ. ನೆಕ್ಸ್ಟ್, ಸ್ಟೂಡೆಂಟ್ ಶುಡ್ ಪ್ರಿಪೇರ್ ದೇರ್ ಓನ್ ನೋಟ್ಸ್ ಆಸ್ ಇಟ್ ವಿಲ್ ಹೆಲ್ಪ್ ಟು ರಿಮೆಂಬರ್ ದಿ ಕಾನ್ಸೆಪ್ಟ್ ಇನ್ ಎ ಬೆಟರ್ ವೇ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಅವರು ತನ್ನದೇ ಆದ ನೋಟ್ಸ್ ನ ಪ್ರಿಪೇರ್ ಮಾಡ್ಕೊಳ್ಳಿಲ್ಲ ಅಂದ್ರೆ it is very difficult to read the textbook, very difficult to read the notes at the end of the time, end of the examination time. Exam time ಅಲ್ಲಿ ಹೆಂಗ್ ರೆಡಿ ಆಗ್ಬೇಕಪ್ಪ ಅಂದ್ರೆ ಅವರು ಅವ್ರದೇ ಓನ್ ನೋಟ್ಸ್ ನ ನೋಡ್ಬೇಕು. ಒಂದು ಪ್ಯಾರಾಗ್ರಾಫ್ ಇರೋ ನೋಟ್ಸ್ ನ 3-4 ಲೈನ್ ಅಲ್ಲಿ ಪಾಯಿಂಟ್ ನೋಟ್ಸ್ ಮಾಡ್ಕೋಬೇಕು. ಆ ರೀತಿ ಮಾಡಿರೋದನ್ನ ನಮ್ಮೆಲ್ಲಾ ಲೆಕ್ಚರರ್ಸ್ ಮಾನಿಟರ್ ಮಾಡ್ಬೇಕು. ಐದರ್ ಮಾಡಿದಾರಾ ಮಾಡಿಲ್ವಾ, ಅವ್ರು ಹೋಗ್ತಾ ಇರೋದು ಒಳ್ಳೆ ದಾರಿನಲ್ಲಿ ಹೋಗ್ತಿದಾರ, ಕರೆಕ್ಟ್ ದಾರಿನಲ್ಲಿ ಹೋಗ್ತಿದಾರ ಇಲ್ವಾ ಅನ್ನೋದನ್ನ ಮಾನಿಟರ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಸ್ ಮೇಕ್ ದಿ ಸ್ಟೂಡೆಂಟ್ ಗ್ರೂಪ್ ಟು ಇಂಟರಾಕ್ಟ್ ಅಂಡ್ ಶೇರ್ ದಿ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದಿ ಸಬ್ಜೆಕ್ಟ್. ಒಂದು ಕಾಮನ್ ಅಂದ್ರೆ 4 ಜನದ್ದು 5 ಜನದ ಒಂದು ಗ್ರೂಪ್ ಮಾಡಿ ದೇ ಶುಡ್ ಇಂಟರಾಕ್ಟ್, ದೇ ಶುಡ್ ಸ್ಟಡಿ. ಸೊ ಏನ್ಯಾವು ಈವ್ನಿಂಗ್ ಅಲ್ಲಿ ನಾವು ಕೂರಿಸ್ತಿದೀವಿ, MOD ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಓದ್ತಿದ್ದಾರೆ ಕಾಲೇಜಲ್ಲಿ. ಕೂತ್ ಓದ್ಬೇಕಾದ್ರೆ 4-5 ಜನ ಗ್ರೂಪ್ ಮಾಡಿ, ಒಬ್ಬ ಚೆನ್ನಾಗಿ ಓದ್ತಾನೆ ಅಂದ್ರೆ ಒಬ್ಬ ಸ್ಲೋ ಲರ್ನರ್ ಅದ್ರ ಜೊತೆಗೆ ಸೇರಿಸಿದ್ರೆ they can interact and they can share the information that is beneficial to the students ನನಗನ್ಸುತ್ತೆ. ಮತ್ತೆ this is very important actually, revise consistently. ಇಲ್ಲಿವರೆಗೆ ನಮ್ದು ಸಬ್ಜೆಕ್ಟ್ ಸಿಲೆಬಸ್ ಎಲ್ಲ ಮುಗಿದಿದೆ, ಇನ್ಮೇಲೆ ಏನಿದ್ರು ಎಷ್ಟು ದಿನ ಅವೈಲೇಬಲ್ ಇದೆ, ನಾವು ಒಂದೊಂದು ಚಾಪ್ಟರ್ ನ ಎಷ್ಟು ಸಲ ರಿವಿಷನ್ ಮಾಡಬೇಕು ಅದು ವೆರಿ ಇಂಪಾರ್ಟೆಂಟ್. ಎಷ್ಟು ಸಲ ರಿವಿಷನ್ ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗ್ತಾರೆ ಸ್ಟೂಡೆಂಟ್, ಪರ್ಫೆಕ್ಟ್ ಆಗ್ತಾರೆ. ಇನ್ಸ್ಟ್ರಕ್ಟ್ ದಿ ಸ್ಟೂಡೆಂಟ್ ಹೌ ಟು ರೈಟ್ ದಿ ಆನ್ಸರ್ ಇನ್ ದಿ ಎಕ್ಸಾಮಿನೇಷನ್. ಇಲ್ಲಿವರೆಗೆ ನಾನು ಹೇಳಿದ್ದು ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತ. ಸೊ ಸಪೋಸ್ ಪ್ರಿಪೇರ್ ಆಗಿರ್ತಾರೆ, ಹೌ ಟು ಆನ್ಸರ್ ಇನ್ ದಿ ಎಕ್ಸಾಮಿನೇಷನ್. ನಮ್ಗೆ ಬುಕ್ಲೆಟ್ ಕೊಟ್ಟಾಗ ಅವನಿಗೆ ಆನ್ಸರ್ ಗೊತ್ತಿರುತ್ತೆ, ಹೌ ಟು ಆನ್ಸರ್ ಅದನ್ನ ಸ್ವಲ್ಪ ಮಕ್ಕಳಿಗೆ ಹೇಳ್ಬೇಕಾಗಿರುತ್ತೆ. ಸೊ ಇನ್ಸ್ಟ್ರಕ್ಟ್ ದಿ ಸ್ಟೂಡೆಂಟ್ ಹೌ ಟು ರೈಟ್ ದಿ ಆನ್ಸರ್ ಇನ್ ದಿ ಎಕ್ಸಾಮಿನೇಷನ್. ದಿ ಪ್ರೆಸೆಂಟೇಷನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸ್ಕೋರ್ ದಿ ಗುಡ್ ಮಾರ್ಕ್ಸ್. ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂದ್ರೆ ಅವ್ನು ಹೆಂಗ್ ಪ್ರೆಸೆಂಟ್ ಮಾಡ್ತಾನೆ, ಗೊತ್ತಿರ್ತಕ್ಕಂಥ ಆನ್ಸರ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ಹೇಳ್ಬೇಕಾಗಿರೋದು ನಮ್ ಕರ್ತವ್ಯ ಆಗಿದೆ. ನೆಕ್ಸ್ಟ್,
All the students are instructed to study the short notes prepared by the computer science resource team. ನಾವು ಶಾರ್ಟ್ ನೋಟ್ಸ್ ನ ಕ್ರಿಯೇಟ್ ಮಾಡಿದೀವಿ, ಪಾಸಿಂಗ್ ಪ್ಯಾಕೇಜ್ ನ ಮಾಡಿದೀವಿ, ಅದನ್ನೆಲ್ಲ ಶೇರ್ ಮಾಡಿದೀವಿ. ನಿಮ್ ಕಡೆ ಅವೈಲೇಬಲ್ ಇರುತ್ತೆ, ಅದು ರೀಚ್ ಆಗ್ಬೇಕು, ಪ್ರತಿ ಸ್ಟೂಡೆಂಟ್ ಗೆ ರೀಚ್ ಆಗ್ಬೇಕು. ಅದನ್ನ ಸ್ಟೂಡೆಂಟ್ಸ್ ಓದ್ತಿದಾರೋ ಇಲ್ವಾ ಅಂತ ಮಾನಿಟರ್ ಮಾಡ್ಬೇಕಾಗಿದೆ. ನೆಕ್ಸ್ಟ್, ಸ್ಟೂಡೆಂಟ್ ಶುಡ್ ಸಾಲ್ವ್ ಮೋರ್ ನಂಬರ್ ಆಫ್ ಪ್ರೀವಿಯಸ್ ಇಯರ್ ಅಂಡ್ ಮಾಡೆಲ್ ಕ್ವಶನ್ ಪೇಪರ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಅಂಡ್ ಮಾಡೆಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ರೆ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಆನ್ಸರ್ ಮಾಡಬೇಕು, ಎಷ್ಟು ಆನ್ಸರ್ ಮಾಡಬೇಕು, 5 ಮಾರ್ಕ್ಸ್ ಎಷ್ಟು ಆನ್ಸರ್ ಮಾಡಬೇಕು, 3 ಮಾರ್ಕ್ಸ್ ಎಷ್ಟು ಆನ್ಸರ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬೇಕು, ಅದ್ರ ಬಗ್ಗೆ ಮಕ್ಕಳಲ್ಲಿ ಹೇಳ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್, ಅರೇಂಜ್ ದಿ ಚಾಪ್ಟರ್ ವೈಸ್ ಕ್ವಿಜ್ ಫಾರ್ ದಿ ಸ್ಟೂಡೆಂಟ್. ದಿಸ್ ಇಸ್ ಸ್ಪೆಸಿಫಿಕಲಿ ಮೇಡ್ ಫಾರ್ 1 ಮಾರ್ಕ್ ಕ್ವಶನ್ಸ್. 1 ಮಾರ್ಕ್ ಕ್ವಶನ್ ಎಲ್ಲ ಸುಮ್ನೆ ಓದಿ ಅವರು ಮೆಮೊರೈಸ್ ಮಾಡೋದಕ್ಕಿಂತ ಕ್ವಿಜ್ 5 ಜನದ ಒಂದು ಗ್ರೂಪ್ ಮಾಡಿ 1 ಮಾರ್ಕ್ಸ್ ಅಷ್ಟೇನೆ ಅಟ್ಲೀಸ್ಟ್ 1 ಅವರ್ ಟೈಮ್ ಅಲ್ಲಿ 2 ರಿಂದ 3 ಚಾಪ್ಟರ್ ಕ್ವಿಜ್ ನ ಕಂಡಕ್ಟ್ ಮಾಡಬಹುದು. ಅದೇ ರೀತಿ 2-3 ದಿನ ಒಂದು 4-5 ಅವರ್ಸ್ ನ ಸ್ಪೆಂಡ್ ಮಾಡಿದ್ರೆ ಆಲ್ 1 ಮಾರ್ಕ್ಸ್ ಕ್ವಶನ್ ವಿಲ್ ಬಿ ಕವರ್ಡ್ ಥ್ರೂ ಔಟ್ ದಿ ಸಿಲೆಬಸ್. ಎಲ್ಲ ಸಿಲೆಬಸ್ ಇಂದ ನಮ್ಗೆ 1 ಮಾರ್ಕ್ಸ್ ಕ್ವಶನ್ ಕವರ್ ಆಗುತ್ತೆ. ಅಸೈನ್ಮೆಂಟ್ ಶುಡ್ ಬಿ ಗಿವನ್ ಫಾರ್ 5 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸ್ ಕ್ವಶನ್ ಗೆ ಒಂದೊಂದು ಚಾಪ್ಟರ್ ಇಂದ ನಾನು ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಅಂತ ಚಾಪ್ಟರ್ ವೈಸ್ ಹೇಳ್ತಾ ಹೋಗ್ತೀನಿ. ಆ ಚಾಪ್ಟರ್ ವೈಸ್ ಅಲ್ಲಿ 5 ಕ್ವಶನ್ ನ ಅಸೈನ್ಮೆಂಟ್ ಬರೆಯಕ್ ಕೊಡ್ಬೇಕು. ಅಸೈನ್ಮೆಂಟ್ ಅಂದ್ರೆ ಅವ್ರಿಗೆ ಬರೆಯೋದು ಕೂಡ ಬರ್ಬೇಕು. ಹೌ ಟು ರೈಟ್ ದಿ ಆನ್ಸರ್ ನಿಮ್ದೇ ಆದ ರೀತಿನಲ್ಲಿ ಓದಿ ಆನ್ಸರ್ ಅಸೈನ್ಮೆಂಟ್ ಬರೀರಿ ಅಂತ ಹೇಳಿ. ಅಟ್ಲೀಸ್ಟ್ 35 to 40 ಕ್ವಶನ್ ಕ್ಯಾನ್ ಬಿ ಕನ್ಸಿಡರ್ಡ್ ಫ್ರಮ್ ಓಲ್ ಸಿಲೆಬಸ್ ಅಂಡ್ ದೇ ಶುಡ್ ರೈಟ್ ಅಟ್ಲೀಸ್ಟ್ 5 ಕ್ವಶನ್ ಇನ್ 1 ಅಸೈನ್ಮೆಂಟ್, 5 ಕ್ವಶನ್ ಇನ್ ಅನದರ್ ಅಸೈನ್ಮೆಂಟ್. 5 ಅಸೈನ್ಮೆಂಟ್ ಬರೀಲಿ ಬೇಕಾದ್ರೆ 5 ಕ್ವಶನ್ ಬರೀಲಿ. ದೇ ಶುಡ್ ರೈಟ್ ದಿ ಅಸೈನ್ಮೆಂಟ್. ದಿ ನೆಕ್ಸ್ಟ್ ಥಿಂಗ್ ಈಸ್ at least identify the 35 to 40 question from the previous year question paper, that is 5 marks question, and every student should know how to answer for those question. ನಮ್ಮಲ್ಲಿ ಸ್ಪೆಸಿಫಿಕ್ ಕ್ವಶನ್ ಇದೆ, ಈ ಚಾಪ್ಟರ್ ಅಲ್ಲಿ ಇದೇ ಕ್ವಶನ್ ಕೇಳ್ತಾನೆ, 2ನೇ ಚಾಪ್ಟರ್ ಇದೇ ಕ್ವಶನ್ ಕೇಳ್ತಾನೆ. ಅಟ್ಲೀಸ್ಟ್ 5-6 ಕ್ವಶನ್ ಒಂದೊಂದು ಚಾಪ್ಟರ್ ಇಂದ ಐಡೆಂಟಿಫೈ ಮಾಡಿದ್ರು ಕೂಡ ನಾವು ಇದೇ ಕ್ವಶನ್ ಕೇಳ್ತಾನೆ ಅಂತ ಮಕ್ಳಿಗೆ ಹೇಳ್ಬೋದು. ಆ ಕ್ವಶನ್ ಗೆ ಮಕ್ಕಳು ರೆಡಿ ಆಗಂಗ್ ಮಾಡ್ಬೇಕು. ಅವನಿಗೆ ಅಲ್ಲಿ ಹೋಗಿ ಈ ಸಲ ಅಂತೂ ಗೊತ್ತಿದೆ ನಿಮ್ಗೆ ಆಲ್ಮೋಸ್ಟ್ 50% ಎಕ್ಸ್ಟ್ರಾ ಕ್ವಶನ್ ಕೇಳ್ತಿದ್ದಾನೆ, 135 ಮಾರ್ಕ್ಸ್ ಗೆ ಕ್ವಶನ್ ಕೇಳ್ತಿದ್ದಾನೆ. ದೇ ಶುಡ್ ರೈಟ್ ಓನ್ಲಿ ಟು ದಿ 70 ಮಾರ್ಕ್ಸ್, 70 ಮಾರ್ಕ್ಸ್ ಅಷ್ಟೇ ಬರೀಬೇಕು. 50% ಚಾಯ್ಸ್ ಇದೆ, ಇವನ್ 1 ಮಾರ್ಕ್ಸ್ ಅಲ್ಲಿ ಕೂಡ ಚಾಯ್ಸ್ ಇದೆ. ದಿಸ್ ಟೈಮ್ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ ಕ್ಯಾನ್ ಗೆಟ್ 100 out of 100. 100ಕ್ಕೆ 100% ತಗೋಬಹುದು. ಆ ರೀತಿ ನಾವು ಮಾಡ್ಬೇಕು, ನಮ್ ಕೈಲಿ ಆಗತ್ತೆ ಮಾಡೋ ರೀತಿ. ಸೊ ದಿ ನೆಕ್ಸ್ಟ್ ಪಾಯಿಂಟ್ ಇಸ್ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಅಂಡ್ ಪ್ರಾಕ್ಟೀಸ್. This is the success mantra for a higher score. High score ಮಾಡ್ಬೇಕಂದ್ರೆ this is only the success mantra. Other than that nothing will work. ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ವರ್ಕ್ ಮಾಡಬೇಕು, ವರ್ಕ್ ಮಾಡಬೇಕು. ಅದರಿಂದ ಅಷ್ಟೇನೆ ಹೈ ಸ್ಕೋರ್ ಪಡೆಯಕ್ಕಾಗುತ್ತೆ. Is taking as many mock test and practice test consistently. ನಾವು ಬೆಲ್ಶೆಟ್ಟಿ ಸರ್ ಹೇಳ್ದಂಗೆ ನಾವು ಪ್ರಾಕ್ಟೀಸ್ ಟೆಸ್ಟ್ ನ ಮಾಡ್ತಾ ಇದೀವಿ. ಒಂದು ಪ್ರಾಕ್ಟೀಸ್ ಎಕ್ಸಾಮ್ ಮಾಡಿದೀವಿ. ನೆಕ್ಸ್ಟ್ DDPU ಇದೆ, ಪ್ರಿಪರೇಟರಿ ಎಕ್ಸಾಮಿನೇಷನ್. ನೆಕ್ಸ್ಟ್ ಪ್ರಾಕ್ಟೀಸ್ ಟೆಸ್ಟ್ ನ ಮಾಡ್ಬೇಕು. ಎಷ್ಟು ಪ್ರಾಕ್ಟೀಸ್ ಟೆಸ್ಟ್ ಮಾಡ್ತೀವೋ ಅಷ್ಟುನು ಪರ್ಫೆಕ್ಟ್ ಆಗ್ತಾರೆ ಸ್ಟೂಡೆಂಟ್ಸ್. ನೆಕ್ಸ್ಟ್, ಪ್ಲಾನ್ ಫಾರ್ ದಿ ಅವೈಲೇಬಲ್ ಡೇಸ್. ಇನ್ ಉಳಿದಿರ್ತಕ್ಕಂಥ ಡೇಸ್ ಎಷ್ಟಿದೆ, ನಾಟ್ ಇವನ್ 60 days, ವಿ ಆರ್ ಹ್ಯಾವಿಂಗ್ ಅರೌಂಡ್ 50 to 55 days ಆರ್ ಅವೈಲೇಬಲ್. ಅದರಲ್ಲಿ ಸ್ಟೂಡೆಂಟ್ ಶುಡ್ ಬಿ ಅಡ್ವೈಸ್ ಟು ಪ್ರಿಪೇರ್ ದೇರ್ ಓನ್ ಸ್ಟಡಿ ಟೈಮ್ ಟೇಬಲ್ ಅಂಡ್ ಲೆಕ್ಚರರ್ ಶುಡ್ ಮಾನಿಟರ್ ಮಾಡ್ಬೇಕು. ಅವ್ರು ಟೈಮ್ ಟೇಬಲ್ ಮಾಡಿದಾರಾ, ಆ ಟೈಮ್ ಟೇಬಲ್ ಪ್ರಕಾರ ಓದ್ತಿದಾರಾ, ಓದ್ತಿದ್ರೆ ಅವ್ರ ನೋಟ್ಸ್ ಅಲ್ಲಿ ಡೇಟ್ ಹಾಕಿ ಯಾವ ಸಬ್ಜೆಕ್ಟ್ ಓದಿದ್ರು, ಎಷ್ಟೊತ್ತು ಓದಿದ್ರು, ಏನ್ ಶಾರ್ಟ್ ನೋಟ್ಸ್ ಮಾಡಿದ್ದಾರೆ ಅದನ್ನೊಂದು ಮಾನಿಟರ್ ಮಾಡಿದ್ರೆ ಆ ಮಕ್ಳು ಓದ್ತಿದಾರ ಇಲ್ವಾ ಮಕ್ಳಿಗೂ ಗೊತ್ತಿರುತ್ತೆ. ನಾವು ಓದ್ತಿರೋದನ್ನ ಮಾನಿಟರ್ ಮಾಡ್ತಿದ್ದಾರೆ ಅನ್ನೋದು. ಮಾನಿಟರ್ ಮಾಡ್ಲಿಲ್ಲ, ಜಸ್ಟ್ ನಾವು ಕೊಟ್ವಿ ಅಂದ್ರೆ ಅವ್ರು ಮಾಡಲ್ಲ. ಸೊ ಪ್ಲಾನ್ ದಿ ರಿವಿಷನ್ ಅಕಾರ್ಡಿಂಗ್ ಟು ದಿ ಅವೈಲಬಲ್ ಟೈಮ್. ನಾವು ಕೂಡ ಇನ್ ಎಷ್ಟು ದಿನ ಟೈಮ್ ಇದೆ, ಮಕ್ಳಿಗೆ ಎಷ್ಟು ಓದಕ್ ಟೈಮ್ ಕೊಡ್ಬೇಕು, ರಿವಿಷನ್ ಏನ್ ಮಾಡ್ಬೇಕು, ಎಷ್ಟು ಸಲ ರಿವಿಷನ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸೊ ಒನ್ ಮೋರ್ ಸ್ಲೈಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸ್ಟೂಡೆಂಟ್. ಯು ಕ್ಯಾನ್ display the same PPT and you can also explain to the student. Push yourself because no one else is going to do it for you. ತಮ್ಮಷ್ಟು ತಾವೇ ಪುಷ್ ಮಾಡ್ಬೇಕು, ತಮ್ಮಷ್ಟು ತಾವು ಓದ್ಬೇಕು. ಓದಿದ್ರಷ್ಟೇನೆ ಅವ್ರ ಡ್ರೀಮ್ ನ ಅಚೀವ್ ಮಾಡಕ್ಕಾಗತ್ತೆ, ಅವ್ರ ಏಮ್ ನ ಅಚೀವ್ ಮಾಡಕ್ಕಾಗತ್ತೆ. The next thing is, the more you learn, the more you see. With the picture only it explains everything. ಬಹಳಷ್ಟು ಓದ್ಬೇಕು, ಓದಿದ್ರೆ ನಮ್ಗೆಲ್ಲ ಸಿಗುತ್ತೆ. ಮಾರ್ಕ್ಸ್ ಬೇಕೋ, ಮತ್ತೆ ಒಳ್ಳೆ ಕೋರ್ಸ್ ಬೇಕೋ, ನೆಕ್ಸ್ಟ್ ಆಫ್ಟರ್ ದಿ ಸೆಕೆಂಡ್ PUC ಎಲ್ಲ ಸಿಗುತ್ತೆ. To achieve the success, first we should have the vision. If you have the vision, then we have to set a goal. To reach the goal, we should do the actions.
Actions illa andre we cannot achieve the success. So this is the success mantra. And we know that computer science program of work according to DDPU, the DPU, Department of PU code. According to this, we have already completed the syllabus. I think most of the colleges have completed the syllabus. Mugdide ankotine. Second PUC computer science blueprint. Ee blueprint na nanu prati chapter wise separate hakidini. 1 marks question ondondu chapter inda ಎಷ್ಟು ಬರುತ್ತೆ, 2 marks question ಎಷ್ಟು ಬರುತ್ತೆ, 3 marks question ಎಷ್ಟು ಬರುತ್ತೆ, 5 marks question ಎಷ್ಟಿದೆ, ಟೋಟಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದೆ, ಯಾವ್ದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಕೇಳಿದ್ದಾರೆ, ಅದ್ರ ಬಗ್ಗೆ ಇಂಡಿವಿಜುವಲ್ ಚಾಪ್ಟರ್ ಅಲ್ಲೇ ಹೇಳ್ತಾ ಹೋಗ್ತೀನಿ. ದಿಸ್ ಇಸ್ ದಿ ಬ್ಲೂ ಪ್ರಿಂಟ್. ಅಮಾಂಗ್ ದಟ್ 135 ಕ್ವಶನ್ಸ್, 135 ಮಾರ್ಕ್ಸ್, ದೇ ಶುಡ್ ಆನ್ಸರ್ ಓನ್ಲಿ ಟು ದಿ 70 ಮಾರ್ಕ್ಸ್. 70 ಮಾರ್ಕ್ಸ್ ಅಷ್ಟೇ ಬರೀಬೇಕಾಗಿದೆ. ಸೊ 1 marks ಕ್ವಶನ್ ಕೂಡ 15 ಮಾರ್ಕ್ಸ್, 15 ಕ್ವಶನ್ ಕೊಡ್ತಾರೆ. ಅಮಾಂಗ್ ದಟ್ ಓನ್ಲಿ ದೇ ಹ್ಯಾವ್ ಟು ಆನ್ಸರ್ 10. So 2 marks question, 10 question they will give, only 5 they have to write. 3 marks question, 10 they will give, only 5 they have to write. 5 marks question, 14 question they will give, only 7 question they have to answer. Almost 50%, except the 1 marks question, 50% they have the choice. So in the chapter wise typical configuration of computer system, 1 marks 1 question ide, 2 marks 1 question ide, 3 marks 1 question ide. Totally 6 marks. Totally 6 marks from this chapter. This is completely the theoretical based. It's the basics of the computer basic ಬಗ್ಗೆ ಇದೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಪ್ಪ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್. ಇದು ಬಹಳ ಸಲ ಬಹಳ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಇದೆ. 3 ಪಾಯಿಂಟ್ಸ್ ಇದೆ ಅಷ್ಟೇನೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್ಸ್ ಬಗ್ಗೆ ಹೇಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಟೈಪ್ಸ್ ಆಫ್ ಮದರ್ ಬೋರ್ಡ್, ATX ಮದರ್ ಬೋರ್ಡ್, XT ಮದರ್ ಬೋರ್ಡ್, ಬೇಬಿ 80 ಮದರ್ ಬೋರ್ಡ್, ಆ ತರ ಅವ್ರಿಗೆ ಆ ಪಾಯಿಂಟ್ ಗೆ ಅಟ್ ಲೀಸ್ಟ್ 2 ಲೈನ್ಸ್ ಆಫ್ ಆನ್ಸರ್ ಹೆಂಗ್ ಬರಿಬಹುದು ಅನ್ನೋದನ್ನ ಹೇಳ್ಕೊಡು. ದೆನ್ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್. ಆಕ್ಚುಲಿ ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಇದನ್ನ 5 ಮಾರ್ಕ್ಸ್ ಕ್ವಶನ್ ಕೇಳ್ತಿತ್ತು, ಈ ಸಲ 3 ಮಾರ್ಕ್ಸ್ ಕ್ವಶನ್ ಇದೆ. ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್, ಕ್ಯಾಚ್ ಮೆಮೊರಿ ವಿತ್ ಡಯಾಗ್ರಾಮ್. ದಿಸ್ ಇಸ್ ಮೋಸ್ಟ್ ಆಫ್ ದಿ ಟೈಮ್ ದೇ ಹ್ಯಾವ್ ಆಸ್ಕ್ಡ್ ಕ್ಯಾಚ್ ಮೆಮೊರಿ ವಿತ್ ಡಯಾಗ್ರಾಮ್. ಸರ್, with diagram they can answer easily. Diagram idre adಕ್ಕೆ ಆನ್ಸರ್ ಬರೆಯೋದು ಮಕ್ಕಳಿಗೆ ಈಸಿ ಆಗುತ್ತೆ. ನೆಕ್ಸ್ಟ್ SMPS and UPS. These are the 6 very important topic. ಹಂಗಂತ ನಾನು 100 out of 100 ತೆಗೆಯೋರಿಗೆ 6 ಪಾಯಿಂಟ್ ಕೊಟ್ರೆ 6 ಟಾಪಿಕ್ ಕೊಟ್ರೆ ಎನಫ್ ಅಂತ ಹೇಳ್ತಿಲ್ಲ. ಅವರು ಎಲ್ಲಾ ಚಾಪ್ಟರ್ ಓದ್ತಾರೆ, ಕಂಪ್ಲೀಟ್ ಚಾಪ್ಟರ್ they will study. But at least what are the important questions from that particular chapter, we need to insist the student to learn and to concentrate more on this. I expected question from the chapter 1. What is motherboard? Explain the different types of motherboard. This is very important and most of the time they ask. And what is port? Explain any 4 types of ports. A port ಬಗ್ಗೆ ಹೇಳ್ಬೇಕಾಗುತ್ತೆ. Port ಯಾವ್ದಾದ್ರು port ಇದೆ, USB port ಇದೆ, VGA port ಇದೆ, next MIDI port, ಅದ್ರ ಬಗ್ಗೆ ಮಕ್ಕಳಲ್ಲಿ ಹೇಳಿ. Explain any 5 components of motherboard. This is very important. And define the bus, port, microprocessor, catch memory, disk controller. This can be asked in 1 marks question also, even in 2 marks also, and it will be asked for 3 marks as a short note. Next, what is bus? Explain the different types of bus. 1 marks question alli compulsory keltirtare, system bus andre enu, control bus andre enu, data bus andre enu anta. So ist question first chapter inda very important. ಮಕ್ಕಳಿಗೆ ಇದನ್ನೇ ಬೇಕಾದ್ರೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ. ಹಂಗಂತ ನಾನು ಹೇಳಿದ್ದನ್ನೇ ಇಷ್ಟೇನೆ ರಿಸ್ಟ್ರಿಕ್ಟ್ ಆಗೋದಲ್ಲ. ಮಕ್ಕಳಿಗೆ ನೀವು ಏನೆಲ್ಲ ಜಾಸ್ತಿ ಹೇಳ್ತೀರಾ ಹೇಳಿ, ಬಟ್ ಮಕ್ಕಳಲ್ಲಿ ತುಂಬಬೇಕು. ನಾವು ಎಕ್ಸಾಮ್ ಪರ್ಪಸ್ ಏನೆಲ್ಲ ಓದ್ಬೇಕು ಅನ್ನೋದನ್ನ ತುಂಬಬೇಕಾಗಿದೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಇಸ್ ಬೂಲಿಯನ್ ಆಲ್ಜಿಬ್ರಾ. ಫ್ರಮ್ ದಿ ಬೂಲಿಯನ್ ಆಲ್ಜಿಬ್ರಾ, ಇಟ್ ಈಸ್ ಸಮವಾಟ್ ಪ್ರಾಬ್ಲಮ್ಯಾಟಿಕ್ ಚಾಪ್ಟರ್ ಅಂಡ್ ಈಸಿ. 1 marks ಕ್ವಶನ್ 2 ಕೇಳ್ತಿದ್ದಾರೆ. ಮುಂಚೆ ಒಂದೇ ಕ್ವಶನ್ ಇತ್ತು, 2 ಕೇಳ್ತಿದ್ದಾರೆ. 2 marks ವಿಲ್ ಗೆಟ್. 2 marks ಕ್ವಶನ್ 1 ಕೇಳ್ತೇನೆ, 5 marks ಕ್ವಶನ್ 1 ಕೇಳ್ತೇನೆ. 5 marks ಕ್ವಶನ್ ಇಸ್ ಫಿಕ್ಸ್ಡ್. ಎಲ್ಲರಿಗೂ ಗೊತ್ತಿದೆ, ನಾವು ಟೀಚ್ ಮಾಡ್ತಿರೋರಿಗೆ 5 marks ಕ್ವಶನ್ ಅಲ್ಲಿ ಕೆ ಮ್ಯಾಪ್ ಅಷ್ಟೇ ಕೇಳ್ತೇನೆ. ಅಟ್ ಲೀಸ್ಟ್ 10 to 15 ಕೆ ಮ್ಯಾಪ್ ನ ಸಾಲ್ವ್ ಮಾಡಿಸಿದ್ರೆ ಯಾವ ಹುಡುಗ ಆಗ್ಲಿ, ಇವನ್ ದೇ ಆರ್ ಸ್ಲೋ ಲರ್ನರ್ ಆಲ್ಸೋ, ದೇ ಕ್ಯಾನ್ ಈಸಿಲಿ ಡೂ. ಅದ್ರಲ್ಲಿ ಏನು ಮಾಡ್ಬೇಕಾಗಿಲ್ಲ, ಗ್ರೂಪಿಂಗ್ ಮಾಡೋದಷ್ಟೇ ಗ್ರೂಪಿಂಗ್ ಮಾಡಿ ಫೈನಲ್ ಆನ್ಸರ್ ಹೆಂಗ್ ಬರೀಬೇಕು ಅಷ್ಟೇ ಗೊತ್ತಿಲ್ಲ. ಅದ್ರಲ್ಲಿ ಅವ್ನು ಸಾಲ್ವ್ ಮಾಡೋ ಅಂತದ್ ಏನಿರಲ್ಲ. 5 marks easily you can score from this chapter, very easily. At least ಒಂದ್ 10 ಕ್ವಶನ್ ನ ಸಾಲ್ವ್ ಮಾಡಿಸಿದ್ರು ಸಾಕು, ಅವ್ನು ಕೆ ಮ್ಯಾಪ್ ನ ಸಾಲ್ವ್ ಮಾಡ್ತಾನೆ. 5 marks ಪಕ್ಕ ಬರುತ್ತೆ. 2 marks ಕ್ವಶನ್ ಅಲ್ಲಿ
ಪ್ರೂವ್ ದಟ್ ಅಂತ ಕೇಳ್ತೇನೆ. ಪ್ರೂವ್ ದಟ್ ಅಂತ ಒಂದಷ್ಟು ಕ್ವಶನ್ ಕೇಳ್ತೇನೆ. ನಾವು ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಕೂಡ ಹಾಕಿದೀವಿ, ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ನ ಕ್ರಿಯೇಟ್ ಮಾಡಿದೀವಿ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಇದೆ. ಅದರಲ್ಲಿ ಇರತಕ್ಕಂತ ಕ್ವಶನ್ ಕೆಲವೊಂದನ್ನು ಸಾಲ್ವ್ ಮಾಡಿಸಿರ ಆಯ್ತು. ಸೊ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ದಿ ಬೂಲಿಯನ್ ಆಲ್ಜಿಬ್ರಾ, logical operators like NOT gate, AND gate and OR gate. This will come in the next chapter also. Logical kuda bartade. Next, principle of duality is an important concept. Basic theorem and 11 theorems ide. 11 theorems all at least 1 or 2 theorems. One theorem anta kele keltene. Very simple theorem. Adanna direct agi with formula based baribodu. Answer ಟೆಕ್ಸ್ಟ್ ಅಲ್ಲಿ ಬರೆಯಂಗಿಲ್ಲ ಅಂದ್ರೆ ಫಾರ್ಮುಲಾ ಬೇಸ್ಡ್ ಅವರು ಬರೀಬಹುದು. ಡಿಮಾರ್ಗನ್ಸ್ ಲಾ ಇದೆ 2, ವೆರಿ ಇಂಪಾರ್ಟೆಂಟ್. ಅದಿದ್ರೆ ಡಿಮಾರ್ಗನ್ಸ್ ಲಾ ಗೊತ್ತಿದ್ರೆ ಪ್ರೂವ್ ದಟ್ ಎಲ್ಲ ಆನ್ಸರ್ ನ ಸಾಲ್ವ್ ಮಾಡಬಹುದು. ನೆಕ್ಸ್ಟ್, ಡೆಫಿನಿಷನ್ಸ್, ಮೀನ್ ಟರ್ಮ್, ಮ್ಯಾಕ್ಸ್ ಟರ್ಮ್. ದಿಸ್ ಇಸ್ ವೆರಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ 2 ಮಾರ್ಕ್ಸ್. ವಾಟ್ ಆರ್ ಮೀನ್ ಟರ್ಮ್ಸ್? ಮೆನ್ಷನ್ ದಿ ಮೀನ್ ಟರ್ಮ್ಸ್ ಇನ್ ದಿ ಗಿವನ್ ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ಕೇಳ್ತೇನೆ. SOP and POS is also very important. Conversion of boolean expression into canonical form. This is also rarely they'll ask. Canonical form ಅಂದ್ರೆ ಎಲ್ಲ ವೇರಿಯೇಬಲ್ ಒಂದು ಟರ್ಮ್ ಅಲ್ಲಿ ಇರೋ ರೀತಿ ಯಾವ ಮಾಡಬಹುದು, ಅದನ್ನ canonical form ಅಲ್ಲಿ ಹೆಂಗ್ ಇಡೋದು ಅಂತ. ಸೊ ದಿ ಲಾಸ್ಟ್ ಟಾಪಿಕ್ ಇಸ್ ಸಿಂಪ್ಲಿಫಿಕೇಶನ್ ಆಫ್ K-map. Simplification of boolean expression using the K-map. This is a 5 marks question and compulsory question in all the. ಇದನ್ನ ಚೇಂಜ್ ಇಲ್ಲ, ಇದೇ ಕ್ವಶನ್ ಕೇಳ್ತೇನೆ 5 ಮಾರ್ಕ್ಸ್ ಇದರಿಂದ. So some of the expected 5 marks question is K-map only. I have included here. ಇದನ್ನ ಸಾಲ್ವ್ ಮಾಡಿಸಿ ಅದನ್ನ ಆನ್ಸರ್ ಹೆಂಗ್ ಬರಿಬಹುದು ಅನ್ನೋದನ್ನ ಹೇಳಿಸಿ. ನೆಕ್ಸ್ಟ್, ಥರ್ಡ್ ಚಾಪ್ಟರ್ ಇಸ್ ಎ ಲಾಜಿಕ್ ಗೇಟ್ಸ್. ಸೊ 2ನೇ ಚಾಪ್ಟರ್ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಲಾಜಿಕ್ ಗೇಟ್ ಅಲ್ಲಿ ಏನಿಲ್ಲ. ಲಾಜಿಕ್ ಗೇಟ್ ಅಲ್ಲಿ ಓನ್ಲಿ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ AND ಗೇಟ್, OR ಗೇಟ್, NOT ಗೇಟ್, XOR ಗೇಟ್, XNOR ಗೇಟ್, ಅದಲ್ಲದೆ NAND ಗೇಟ್ ಮತ್ತೆ NOR ಗೇಟ್. ಅಷ್ಟು ಗೇಟ್ ಸಿಂಬಲ್ ಬರೆಯೋದು ಹೆಂಗೆ, ಗೇಟ್ ಟ್ರೂತ್ ಟೇಬಲ್ ಬರೆಯೋದು ಹೆಂಗೆ, ಅಷ್ಟು ಗೊತ್ತಿದ್ರೆ ದೇ ಕ್ಯಾನ್ ಈಸಿಲಿ ಸ್ಕೋರ್ ದಿ 6 ಮಾರ್ಕ್ಸ್. 6 ಮಾರ್ಕ್ಸ್ ನ ತಗೋಬಹುದು. 1 ಮಾರ್ಕ್ಸ್ ಒಂದು ಕ್ವಶನ್, 2 ಮಾರ್ಕ್ಸ್ ಒಂದು ಕ್ವಶನ್, 3 ಮಾರ್ಕ್ಸ್ ಒಂದು ಕ್ವಶನ್. ಅದ್ ಬಿಟ್ರೆ ಇದರಲ್ಲಿ 2 ಪೇಜ್ ನೋಟ್ಸ್ ಕೊಡ್ಬೋದು ಅಷ್ಟೇ. 2 ಪೇಜ್ ನೋಟ್ಸ್ ಅಲ್ಲಿ 6 ಮಾರ್ಕ್ಸ್ ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ ತರ ಚಾಪ್ಟರ್ಗಳನ್ನ ಸ್ಲೋ ಲರ್ನರ್ಗೆ ನಾವು ಇನ್ಸಿಸ್ಟ್ ಮಾಡ್ಬೇಕಾಗಿರುತ್ತೆ. ಸ್ಲೋ ಲರ್ನರ್ಗೆ ಇನ್ಸಿಸ್ಟ್ ಮಾಡಿದ್ರೆ ಈಸಿಲಿ ದೇ ಕ್ಯಾನ್ ಸ್ಕೋರ್ ದಿ ಮಾರ್ಕ್. ಅವ್ರು ಫೇಲ್ ಆಗೋ ಚಾನ್ಸಸ್ ಇರಲ್ಲ. ಅಟ್ ಲೀಸ್ಟ್ ದೇ ಕ್ಯಾನ್ ಸ್ಕೋರ್ 50 ಔಟ್ ಆಫ್ 70. 70 ಮಾರ್ಕ್ಸ್ಗೆ 50 ಮಾರ್ಕ್ಸ್ ತಗೊಳ್ಳೋದು ಇದರಿಂದ ಬಹಳ ಈಸಿ ಆಗುತ್ತೆ ಅಟ್ ಲೀಸ್ಟ್ ಹೇಳಿ. So definition, logic gates, derived gates and universal gate. A logic symbol and truth table for NOT gate, OR gate, AND gate, NAND gate, NOR gate, XOR. ಇದನ್ನ ಒಂದು ಟೇಬಲ್ ಮಾಡ್ಬಿಟ್ಟು ಕೊಟ್ಬಿಡಿ ಸಾಕು. ಒಂದು ಪೇಜ್ ಅಲ್ಲಿ ಒಂದು ಟೇಬಲ್ ಮಾಡಿ, ನೇಮ್ ಆಫ್ ದಿ ಗೇಟ್, ಲಾಜಿಕ್ ಸಿಂಬಲ್, ಟ್ರೂತ್ ಟೇಬಲ್ ಅಷ್ಟು ಕೊಟ್ರೆ ಮಕ್ಕಳಿಗೆ ಡೆಫಿನೆಟ್ಲಿ ದೇ ವಿಲ್ ಸ್ಕೋರ್ 6 ಔಟ್ ಆಫ್ 6 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ನೆಕ್ಸ್ಟ್, ರಿಯಲೈಸೇಷನ್ ಆಫ್ ಬೇಸಿಕ್ ಗೇಟ್. ಇದನ್ನ 3 ಮಾರ್ಕ್ಸ್ ಕ್ವಶನ್ ಕೇಳ್ತೇನೆ. NAND ಗೇಟ್ ಇಂದ ಹೆಂಗೆ ಬೇಸಿಕ್ ಗೇಟ್ಸ್ ನ ರಿಯಲೈಸ್ ಮಾಡಬಹುದು, OR ಗೇಟ್, AND ಗೇಟ್ ಮತ್ತೆ NOT ಗೇಟ್, ಮತ್ತೆ NOR ಗೇಟ್ ಇಂದ ಹೆಂಗೆ ಬೇಸಿಕ್ ಗೇಟ್ ನ ರಿಯಲೈಸ್ ಮಾಡಬಹುದು ಅಂತ. ದಟ್ ಈಸ್ ಓನ್ಲಿ ದಿ 3 ಮಾರ್ಕ್ಸ್ ಕ್ವಶನ್ ಮೇ ಬಿ ಕೇಳ್ತೇನೆ. ಈಸಿಯೆಸ್ಟ್ ಚಾಪ್ಟರ್, ಸ್ಟೂಡೆಂಟ್ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಆಲ್ ದಿ ಲಾಜಿಕ್ ಗೇಟ್ಸ್, ಟ್ರೂತ್ ಟೇಬಲ್ ಅಂಡ್ ಸ್ಕೋರ್ 6 ಮಾರ್ಕ್ಸ್ ಈಸಿಲಿ ಫ್ರಮ್ ದಿಸ್ ಚಾಪ್ಟರ್. Expected questions are realize the NOT, and OR gate using NAND gate. ಇದೇ ಕ್ವಶನ್ ಆಲ್ಮೋಸ್ಟ್ ಕೇಳ್ತೇನೆ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಇದೇ ಕೇಳಿರ್ತಾರೆ. Realize the logical NOT, and OR gate using NOR gate. ಇದು 2 ಕ್ವಶನ್ 3 ಮಾರ್ಕ್ಸ್ ಕೇಳ್ತೇನೆ ಮ್ಯಾಕ್ಸಿಮಮ್. ಅದರ್ವೈಸ್ write the truth table and the standard symbol for XOR gate, XNOR gate. Construct the logic diagram for OR and NOT operation using NOR gate only. Same question, ಬೇರೆ ರೀತಿ ಕೇಳಿದ್ದೇನೆ ಅಷ್ಟೇನೆ. Truth table and logic symbol for XOR gate. ಅದಷ್ಟೇನೆ. ಒಂದು ಪೇಜ್ ನೋಟ್ಸ್ ಕೊಡ್ಬೋದು ಮಕ್ಳಿಗೆ ಬೇಕಾದ್ರೆ. 6 ಮಾರ್ಕ್ಸ್ ಇದರಲ್ಲಿ ಡೆಫಿನೆಟ್ಲಿ ದೇ ವಿಲ್ ಸ್ಕೋರ್. From the data structure chapter, ಈ ಸಲ 3 ಕ್ವಶನ್ ಕೇಳ್ತಿದ್ದಾನೆ 5 ಮಾರ್ಕ್ಸ್. ದಿಸ್ ಇಸ್ ಸಮಟ್ ಬಿಗ್ ಚಾಪ್ಟರ್. ಅದರಲ್ಲಿ ಕೆಲವೊಂದು ಎಕ್ಸ್ಕ್ಲೂಡೆಡ್ ಟಾಪಿಕ್ಸ್ ಕೂಡ ಇದೆ. ಆ ಎಕ್ಸ್ಕ್ಲೂಡೆಡ್ ಟಾಪಿಕ್ಸ್ ಬಿಟ್ಟು ನಾವು ಹೌ ಟು ಸ್ಕೋರ್ 19 ಮಾರ್ಕ್ಸ್, 19 ಮಾರ್ಕ್ಸ್ ಬರುತ್ತೆ ಇದರಿಂದ. ಸೊ 1 ಮಾರ್ಕ್ಸ್ 1 ಕ್ವಶನ್ ಇದೆ, 3 ಮಾರ್ಕ್ಸ್ 1 ಕ್ವಶನ್ ಇದೆ, 5 ಮಾರ್ಕ್ಸ್ 3 ಕ್ವಶನ್ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ 2 ಕ್ವಶನ್ ಇತ್ತು, ಈ ಸಲ 1 ಎಕ್ಸ್ಟ್ರಾ ಕ್ವಶನ್ ಆಡ್ ಮಾಡಿದ್ದಾನೆ. ಸೊ 19 ಮಾರ್ಕ್ಸ್ ದೇ ಕ್ಯಾನ್ ಸ್ಕೋರ್ ಫ್ರಮ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಇಂದ important topics are primitive data structure, non-primitive data structure, linear data structure, non-linear. These are all comes for 1 marks question. 1 marks ಏನೆಲ್ಲ ಬೇಕು, what is array, what is data structure, what is stack, what is queues, queue size ಏನು, ಅದನ್ನೆಲ್ಲ ಕೇಳ್ತೇನೆ. So list
trees, graphs, FIFO, LIFO, root node, leaf node, binary tree, complete tree, height of the tree. Idella 1 marks question keltene. Operations on primitive data structure. This may be asked for 3 marks. 3 marks question keltene. Then non-primitive data structure, otherly linear data structure and non-linear data structure. Most of the time they will ask 2 marks, 3 marks question. They mention the non-linear data structure. 1 marks question kuda keltene. Mention any one of the linear data structure. ಅದ್ರ ಬಗ್ಗೆ ಕೇಳ್ತೇನೆ. ಮತ್ತೆ ಇಲ್ಲಿ 10 ಅಲ್ಗಾರಿದಮ್ ನ ಮೆನ್ಷನ್ ಮಾಡಿದೀನಿ ನಾನು. ಅಮಾಂಗ್ ದಿ 10 ಅಲ್ಗಾರಿದಮ್ 2 ಅಲ್ಗಾರಿದಮ್ ಮೇ ಬಿ ಆಸ್ಕ್ಡ್. 2 ಅಲ್ಗಾರಿದಮ್ ಕೇಳಬಹುದು 5 ಮಾರ್ಕ್ಸ್ ಗೆ, ಅಥವಾ 1 ಅಲ್ಗಾರಿದಮ್ ಮತ್ತೊಂದು ಥಿಯರಿಟಿಕಲ್ ಕ್ವೆಶ್ಚನ್ ಕೇಳಬಹುದು. ಟೋಟಲಿ 3 ಮಾರ್ಕ್ಸ್ ನೋಡಿದ್ಮೇಲೆ 5 ಮಂದಿ ಹೊಡಿಬೇಕಾಗಿತ್ತು. ಹಲೋ, totally 3 marks, 3 question comes from this chapter. Inserting an element into array, deleting an element from the array, traversing the array. Correct ಆಗಿ 4 ಲೈನ್ ಅಲ್ಲಿ ಅಲ್ಗಾರಿದಮ್ ಇದೆ ಕೆಲವೊಂದು. ಇನ್ಸರ್ಷನ್, ಡಿಲೀಷನ್, ಟ್ರಾವರ್ಸಿಂಗ್, ಲೀನಿಯರ್ ಸರ್ಚ್ ಆಲ್ಸೋ. ಓನ್ಲಿ ಸಮ್ ಡಿಫಿಕಲ್ಟ್, ಸಮ್ ಸ್ಟೂಡೆಂಟ್ ಕ್ಯಾನ್ ಫೀಲ್ ಡಿಫಿಕಲ್ಟ್ ಅಂದ್ರೆ ಬೈನರಿ ಸರ್ಚ್ ಮತ್ತೆ ಇನ್ಸರ್ಷನ್, ಸಾರ್ಟಿಂಗ್. ಎರಡು ಅಲ್ಗಾರಿದಮ್ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ 5 ಮಾರ್ಕ್ಸ್ ಬರುತ್ತೆ. ಡೆಫಿನೆಟ್ಲಿ 5 ಮಾರ್ಕ್ಸ್ ಕ್ವಶನ್ ಗೆ ಬೈನರಿ ಸರ್ಚ್ ಮತ್ತೆ ಇನ್ಸರ್ಷನ್ ಸಾರ್ಟ್ ನೇ ಕೇಳ್ತಾನೆ ಕೇಳಿದ್ರೆ. ಇಲ್ಲ ಅಂದ್ರೆ ಪುಷ್ ಪಾಪ್ ಎರಡನ್ನು ಮರ್ಜ್ ಮಾಡಿ ಕೇಳ್ತಾನೆ. ಸೊ ಈ 10 ಅಲ್ಗಾರಿದಮ್ ನ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಮಾಡಿಸಿದ್ರೆ ಈಸಿಲಿ ಅಟ್ ಲೀಸ್ಟ್ 2 ಕ್ವಶನ್ ದೇ ಕ್ಯಾನ್ ಅಟೆಂಡ್ ಫ್ರಮ್ ದಿಸ್ ಚಾಪ್ಟರ್. 2 ಕ್ವಶನ್ ಅಂತೂ ಅಟೆಂಡ್ ಮಾಡ್ತಾರೆ. Important topics from this array: memory representation of 2-dimensional array. This is one more 5 marks question, theoretical question. Instead of learning ಅವರಿಗೆ ಕಷ್ಟ ಆಯ್ತು ಅಲ್ಗಾರಿದಮ್ ಓದಕ್ಕೆ ಅಂದ್ರೆ ಪ್ರೋಗ್ರಾಮ್ ಏನು ಕೇಳಲ್ಲ ಈ ಚಾಪ್ಟರ್ ಇಂದ, ಬರೀ ಅಲ್ಗಾರಿದಮ್ ಅಷ್ಟೇ ಕೇಳ್ತೇನೆ. ಪ್ರೋಗ್ರಾಮಿಂಗ್ ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅಲ್ಗಾರಿದಮ್ ಅಷ್ಟೇ ಹೇಳ್ಕೊಟ್ರೆ ಸಾಕು. ಮತ್ತೆ 1D array, 2D array, stacks using arrays, queues using arrays, queue operations, stack operations. ಮತ್ತೆ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಸ್ಟಾಕ್ ಕೇಳ್ತೇನೆ. ಅಪ್ಲಿಕೇಶನ್ಸ್ ಆಫ್ ಸ್ಟಾಕ್, ಅಪ್ಲಿಕೇಶನ್ ಕ್ಯೂಸ್ ಕೇಳ್ತಾರೆ. ಅಮಾಂಗ್ ದಟ್ ಲಿಂಕ್ಡ್ ಲಿಸ್ಟ್ ಅಲ್ಲಿ ನಮ್ಗೆ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್, ಲಿಂಕ್ಡ್ ಲಿಸ್ಟ್ ಡೆಫಿನಿಷನ್ ಅಷ್ಟೇನೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ಅಲ್ಗಾರಿದಮ್ ಬರ್ಸೋದ್ ಬೇಕಾಗಿಲ್ಲ, ಅದು ಎಕ್ಸ್ಕ್ಲೂಡೆಡ್ ಸಿಲೆಬಸ್ ಆಗಿದೆ. ಲಿಂಕ್ಡ್ ಲಿಸ್ಟ್ ಅಲ್ಲಿ ಎಕ್ಸ್ಕ್ಲೂಡೆಡ್ ಸಿಲೆಬಸ್, ಅದನ್ನ ಬಿಟ್ಬಿಡಿ ಬೇಕಾದ್ರೆ. Expected 3 and 5 marks question from chapter 4. What is a non-primitive data structure? Explain the operations performed on non-primitive data structure. Applications of stack, 5 applications of queues, same push and pop operation, that is algorithm alide. NQ and DQ, that is from the queue chapter. Queue in the explain the various operations performed on queues. NQ, DQ, display, QMT, queue is overflow. Adra ಬಗ್ಗೆ ಹೇಳಬೇಕು. Algorithm for binary search, insertion into array, deletion into array. These are the different important questions that may be asked for 3 or 5 marks. Oops concept, it's a 5th chapter illa namge syllabus alli idru kuda adu questions baralla examination. That is only the review of the first PUC syllabus. 6th chapter ge hogtene direct agi. 1 marks 1 question, 5 marks 1 question. ಇದರಲ್ಲಿ 2 ರಿಂದ 3 ಕ್ವಶನ್ ಇದೆ. ಐ ವಿಲ್ ಮೆನ್ಷನ್ ಯುವರ್ ಬೇಸಿಕ್ ಕಾನ್ಸೆಪ್ಟ್, ಫೀಚರ್ಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಫೀಚರ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂಡ್ ಮೋಸ್ಟ್ ಆಫ್ ದಿ ಟೈಮ್ ದೇ ವಿಲ್ ಆಸ್ಕ್ ದಿ ಸೇಮ್ ಕ್ವಶನ್. ಫೀಚರ್ಸ್ ಆಗಿರುತ್ತೆ ಇಲ್ಲ ಅಪ್ಲಿಕೇಶನ್ಸ್ ಆಗಿರುತ್ತೆ. ಫೀಚರ್ಸ್ ಆಫ್ oops ಆರ್ ಅಪ್ಲಿಕೇಶನ್ಸ್ ಆಫ್ oops 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅವೆರಡೇ ಕ್ವಶನ್ ಇದೆ. ಪ್ರೀವಿಯಸ್ 10 ಕ್ವಶನ್ ಪೇಪರ್ ತೆಗಿರಿ, ಅವೆರಡು ಕ್ವಶನ್ ಬರುತ್ತೆ. ಅವೆರಡು ಕ್ವಶನ್ ಮಕ್ಳಿಗೆ ಇನ್ಸಿಸ್ಟ್ ಮಾಡಿ. ಈ ತರ ಈಸಿಯೆಸ್ಟ್ ಚಾಪ್ಟರ್ ಇದೆ, ಅದನ್ನ ಫಸ್ಟ್ ಮಕ್ಕಳು ಓದ್ಲಿ. ಇದು ಬರೀ ಥಿಯರಿಟಿಕಲ್ ಥಿಯರಿ ಇದೆ ಅಷ್ಟೇ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ oops, ಲಿಮಿಟೇಷನ್ಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ oops. ರೇರ್ಲಿ ದೇ ವಿಲ್ ಆಸ್ಕ್, ಬಿಕಾಸ್ 1 ಮಾರ್ಕ್ಸ್ ಕ್ವಶನ್ ಇದೆ, 5 ಮಾರ್ಕ್ಸ್ ಕ್ವಶನ್ ಇದೆ. 1 ಮಾರ್ಕ್ಸ್ ಕ್ವಶನ್ ಗೆ ವಾಟ್ ಈಸ್ ಆಬ್ಜೆಕ್ಟ್, ವಾಟ್ ಈಸ್ ಕ್ಲಾಸ್, ವಾಟ್ ಈಸ್ ಇನ್ಹೆರಿಟೆನ್ಸ್, ವಾಟ್ ಈಸ್ ಪಾಲಿಮಾರ್ಫಿಸಮ್, ಆ ತರ ಫೀಚರ್ಸ್ ಅಲ್ಲೇ ಕೇಳ್ತಾನೆ. ಅದ್ ಬಿಟ್ರೆ ಅಪ್ಲಿಕೇಶನ್ಸ್ ಅಲ್ಲಿ 5-6 ಅಪ್ಲಿಕೇಶನ್ಸ್ ಇದೆ. ಮಕ್ಕಳು ಆಕ್ಚುಲಿ ಜಸ್ಟ್ ಮೆನ್ಷನ್ ಮಾಡಿ ಬಿಡ್ತಾರೆ. ನನಗೆ ಗೊತ್ತಿದಂಗೆ ಮೆನ್ಷನ್ ಮಾಡೋದಕ್ಕಿಂತ ಒಂದೊಂದು ಅಪ್ಲಿಕೇಶನ್ಗೆ ಅಟ್ಲೀಸ್ಟ್ ಒಂದ್ ಲೈನ್ ಎಕ್ಸ್ಪ್ಲನೇಷನ್ ಬರೆಯೋ ರೀತಿ ನೀವು ಪ್ರಿಪೇರ್ ಮಾಡ್ಬೇಕು. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ OOP and procedural programming, one more important topic. Expected 5 marks question I have mentioned here. As I told, mention any and explain any 5 features of basic concept of oops, advantages of oops. Define the object-oriented programming, write the limitations of object-oriented programming, and mention any 5 applications of oops. Mention anta kelidre mention ashte ಮಾಡ್ತಾರೆ ಮಕ್ಕಳು.
because it is a long answer type question, they should explain at least one line for one application. Give the difference between procedural and object-oriented programming. So till now I explained. Next, my friend Shivakumar, we will continue from now onwards. Later I will take up the questions if any questions are there. Thank you, sir. Shivakumar, sir, please continue. I'll hand over to you. Thanks. Hello. Sir. Continue, madam, sir. Continue, madam. Okay. First of all, I would like to thank the CRISE officials for giving this opportunity to speak on behalf of my colleagues. Okay, with respect to my colleagues regarding the preparation of second PU board exams. So I will be discussing with respect to chapter 7, 8, 9, and chapter number 10. Okay, that is from classes and objects to inheritance chapter. Okay, so we'll start with the classes and objects. So this chapter comes for around 7 marks. Okay, so this chapter basically deals with the definitions of class and object. Okay, and then the general syntax of class, object, how to define a class. Okay, how to write the member functions. Okay, and other topics. So mainly each chapter in the Baronta questions yadapa antandre definitions usually keltare. What is a class? Okay, and what is an object? Then there will be questions on access specifiers. So as we know that there are 3 access specifiers: public, private, and protected. Anta other ಬಗ್ಗೆ questions keltare. Justly kelo questions yadapa andre member functions na inside the class definition bariyodu ಮತ್ತೆ outside the class definition ಇದರ ಬಗ್ಗೆ syntax ಇದೆ ಮತ್ತೆ questions ಕೂಡ ಕೊಡ್ತಾರೆ. Normally ಯಾವುದೇ programming subjects ಬರೆಯಬೇಕಾದ್ರೆ it is better always to write the syntax and the example program side by side. So ಒಂದೇ page ಅಲ್ಲಿ left half ಅಲ್ಲಿ syntax ಬರೆದು right half ಅಲ್ಲಿ example program ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ make sure that ಈ ಚಾಪ್ಟರ್ಸ್ ಏನಿದೆ ಕ್ಲಾಸ್, ಆಬ್ಜೆಕ್ಟ್, ಫಂಕ್ಷನ್, ಓವರ್ಲೋಡಿಂಗ್, ಕನ್ಸ್ಟ್ರಕ್ಟರ್, ಡಿಸ್ಟ್ರಕ್ಟ್ಸ್ ಮತ್ತೆ ಇನ್ಹೆರಿಟೆನ್ಸ್ ಚಾಪ್ಟರ್ ಅಷ್ಟು ಸಿಂಟ್ಯಾಕ್ಸ್ ನ ಸ್ಲೋ ಲರ್ನರ್ಸ್ ಗೆ ಬರ್ಸಿದ್ರೆ ದೇ ಕ್ಯಾನ್ ಸ್ಕೋರ್ ವೆಲ್ ಅಂತ. ಅಂದ್ರೆ ಎಲ್ಲಾ ಚಾಪ್ಟರ್ ಈ ಬರುವಂತಹ 4 ಚಾಪ್ಟರ್ಸ್ ಅಲ್ಲೂ ಕೂಡ ಬರೋ ಅಷ್ಟು ಸಿಂಟ್ಯಾಕ್ಸ್, ಕ್ಲಾಸ್ ಡೆಫಿನೇಷನ್ ಸಿಂಟ್ಯಾಕ್ಸ್, ಆಬ್ಜೆಕ್ಟ್ ಹೆಂಗ್ ಕ್ರಿಯೇಟ್ ಮಾಡೋದು ಅದರ ಸಿಂಟ್ಯಾಕ್ಸ್, ಕನ್ಸ್ಟ್ರಕ್ಟರ್ಸ್ ಬರೆಯೋ ಸಿಂಟ್ಯಾಕ್ಸ್, ಇನ್ಹೆರಿಟೆನ್ಸ್ ಮಾಡೋ ಸಿಂಟ್ಯಾಕ್ಸ್, ಈ ರೀತಿ ಎಲ್ಲಾದ್ರದ್ದು ಮೇನ್ ಸಿಂಟ್ಯಾಕ್ಸ್ ಏನ್ ಕೇಳ್ತಾರೆ ಅಥವಾ ಏನೇನ್ ಕ್ವಶನ್ಸ್ ಕೇಳ್ತಾರೆ ಅದರ ಸಿಂಟ್ಯಾಕ್ಸ್ ನ ಒಂದ್ ಕಡೆ ಬರ್ಕೊಂಡ್ರೆ ಈ 4 ಚಾಪ್ಟರ್ಸ್ ಕೂಡ ಈಸಿಯಾಗಿ ಓಕೆ ಆ ಚಾಪ್ಟರ್ಸ್ ಅಲ್ಲಿ ಬರೋ 7 ಮತ್ತೆ 8 ಮಾರ್ಕ್ಸ್ ಏನ್ ಬರುತ್ತೆ ಅದನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅನ್ಸುತ್ತೆ. ಸೊ ಇಲ್ಲಿ ಏನ್ ಸರ್ ಕೊಟ್ಟಿದ್ದಾರೆ ಆಲ್ರೆಡಿ ಕ್ಲಾಸ್ ಡೆಫಿನೇಷನ್ ಬಗ್ಗೆ ಮತ್ತೆ ಡಿಕ್ಲರೇಷನ್ ಬಗ್ಗೆ ಮತ್ತೆ ಸಿಂಟ್ಯಾಕ್ಸ್ ಬಗ್ಗೆ ಒಂದು ಕ್ವಶನ್ ಕೊಡ್ತಾರೆ, ಯೂಶಲಿ 5 ಮಾರ್ಕ್ಸ್ ಕ್ವಶನ್. ಅದಾದ್ಮೇಲೆ ಆಕ್ಸೆಸ್ ಸ್ಪೆಸಿಫೈರ್ಸ್ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಮೆಂಬರ್ ಫಂಕ್ಷನ್ ನಾನು ಆಗ್ಲೇ ಹೇಳಿದಂಗೆ ಇನ್ಸೈಡ್ ದ ಕ್ಲಾಸ್ ಡೆಫಿನೇಷನ್ ಮತ್ತೆ ಔಟ್ಸೈಡ್ ದ ಕ್ಲಾಸ್ ಡೆಫಿನೇಷನ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಮೆಂಬರ್ ಫಂಕ್ಷನ್ with outside the class syntax and defining a object of a class with the example and a syntax. So ಇದ್ರ ಬಗ್ಗೆ ಯೂಶಲಿ ಕೇಳ್ತಾರೆ. ಸೊ ನನ್ನ ಪ್ರಕಾರ ನೀವು ಪ್ರೋಗ್ರಾಮ್ ಬರೆಯಬೇಕಾದ್ರೆ ಯಾವುದೇ ಸ್ಟೂಡೆಂಟ್ಸ್ ಇನ್ಸಿಸ್ಟ್ ಮಾಡಿ ನೀವು ಪ್ರೋಗ್ರಾಮ್ ಎಕ್ಸಾಂಪಲ್ ಕೇಳಿದಾಗ ಪ್ರೋಗ್ರಾಮ್ ಎಕ್ಸಾಂಪಲ್ ಬರೆದ್ರೆ ಸಾಕು, ಔಟ್ಪುಟ್ ಎಲ್ಲ ಬರೀತಾರೆ ಸ್ಟೂಡೆಂಟ್ಸ್. ಸೊ ಯಾವತ್ತೂ ಕೂಡ ನೀವು ಬರ್ದಿರೋ ಪ್ರೋಗ್ರಾಮಿಗೆ ಡ್ರೈ ರನ್ ಮಾಡಿ ಔಟ್ಪುಟ್ ಯಾವತ್ತು ಬರೀಬಾರ್ದು. ದಟ್ ಇಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್ ಆಫ್ ರೈಟಿಂಗ್ ದ ಆನ್ಸರ್ಸ್. ಯಾವತ್ತೂ ಕೂಡ ಔಟ್ಪುಟ್ ಬರೀದೇ ಇರೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸೊ ನೆಕ್ಸ್ಟ್ ಚಾಪ್ಟರ್ ನಂಬರ್ 8. ಓಕೆ, ಸೊ ಫಂಕ್ಷನ್ ಓವರ್ಲೋಡಿಂಗ್. ಸೊ ದಿಸ್ ಫಂಕ್ಷನ್ ಓವರ್ಲೋಡಿಂಗ್ ಈಸ್ ಆಲ್ಸೋ ದೇರ್ ಫಾರ್ 7 ಮಾರ್ಕ್ಸ್. ಓಕೆ, ಸೊ 2 ಮಾರ್ಕ್ಸ್ ಇನ್ನೊಂದು ಕ್ವಶನ್ ಬರುತ್ತೆ, 5 ಮಾರ್ಕ್ಸ್ ಇನ್ನೊಂದು ಕ್ವಶನ್ ಬರುತ್ತೆ. ಸೊ 2 ಮಾರ್ಕ್ಸ್ ಅಲ್ಲಿ ಯೂಶಲಿ ಓಕೆ ಯಾವ ಕ್ವಶನ್ಸ್ ಕೇಳ್ತಾರೆ, 5 ಮಾರ್ಕ್ಸ್ ಅಲ್ಲಿ ಯೂಶಲಿ ಯಾವ ಕ್ವಶನ್ಸ್ ಕೇಳ್ತಾರೆ ಅಂತ ಕೂಡ ಆಲ್ರೆಡಿ ಲಿಸ್ಟ್ ಮಾಡಿದೆ ಸರ್. ಸೊ ಯೂಶಲಿ ಇಲ್ಲಿ ಇನ್ಲೈನ್ ಫಂಕ್ಷನ್ ಕೂಡ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಗೆ ಇನ್ಲೈನ್ ಫಂಕ್ಷನ್ ನ ನೀವು ಡೆಫಿನೇಷನ್, ಸಿಂಟ್ಯಾಕ್ಸ್ ಬೆಟರ್ ಇದ್ರ ಬಗ್ಗೆ ಒಂದು ಲ್ಯಾಬ್ ಪ್ರೋಗ್ರಾಮ್ ಏನಿದೆ ಅದೇ ಎಕ್ಸಾಂಪಲ್ಸ್ ನೇ ನೀವು ಬರೆಯೋದಕ್ಕೆ ಹೇಳಿದ್ರೆ ಅವ್ರಿಗೆ ಲ್ಯಾಬಿಗೂ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ, ಥಿಯರಿ ಎಕ್ಸಾಮ್ಗೂ ಕೂಡ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಸೊ ದಟ್ ದೇ ಡೋಂಟ್ ನೀಡ್ ಟು ರಿಮೆಂಬರ್ ಅದರ್ ದೆನ್ ಲ್ಯಾಬ್ ಪ್ರೋಗ್ರಾಮ್ ಬರೆದ್ರೆ ಸಾಕು, ಅದು ಕರೆಕ್ಟ್ ಸಿಂಟ್ಯಾಕ್ಸ್ ಫಾಲೋ ಮಾಡಿರ್ತಾರೆ ಆಲ್ರೆಡಿ. ಸೊ ಹಾಗಾಗಿ ನೆಕ್ಸ್ಟ್ ಡೆಫಿನೇಷನ್ ಫಾರ್ ಫಂಕ್ಷನ್ ಲೋಡಿಂಗ್ ಅಂಡ್ ಅಡ್ವಾಂಟೇಜಸ್, ಅದು ಯೂಶಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಅಲ್ಲೊಂದು. ಬಟ್ ನಾರ್ಮಲಿ 5 ಮಾರ್ಕ್ಸ್ ಒಳಗಡೆ ಐದರ್ ಇನ್ಲೈನ್ ಫಂಕ್ಷನ್ ಯೂಶಲಿ ಕೇಳೋದೇ ಇನ್ಲೈನ್ ಫಂಕ್ಷನ್ ಕೇಳ್ತಾರೆ. ಹಾಗಾಗಿ ಇನ್ಲೈನ್ ಫಂಕ್ಷನ್, ಅದರ ಸಿಂಟ್ಯಾಕ್ಸ್ ಮತ್ತೆ ಅದರ ಎಕ್ಸಾಂಪಲ್ ಪ್ರೋಗ್ರಾಮಿಗೆ ಆದಷ್ಟು ಲ್ಯಾಬ್ ಪ್ರೋಗ್ರಾಮ್ನೇ ಬರೆಯೋದಕ್ಕೆ ಹೇಳಿದ್ರೆ ಹುಡುಗರಿಗೆ ಅವ್ರಿಗೆ ಲ್ಯಾಬ್ ಪ್ರೋಗ್ರಾಮ್ಗೂ ಪ್ರಾಕ್ಟೀಸ್ ಆದಾಗ ಆಗುತ್ತೆ, ಅಥವಾ ಅಲ್ಲಿ ಕಲ್ತಿರ್ತಾರೆ ಆಲ್ರೆಡಿ ಲ್ಯಾಬ್ ಪ್ರಾಕ್ಟಿಕಲ್ ಎಕ್ಸಾಮ್ ಫಸ್ಟ್ ಗೆ ಆಗೋದ್ರಿಂದ. ಅದಾದ್ಮೇಲೆ
ಥಿಯರಿ ಎಕ್ಸಾಮ್ಸ್ಗೆ ಅದನ್ನೇ ಅವ್ರು ಬರೆಯೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ಫ್ರೆಂಡ್ ಫಂಕ್ಷನ್. ಸೊ ಫ್ರೆಂಡ್ ಫಂಕ್ಷನ್ ಅಂದ್ರೆ ಏನು, ಫ್ರೆಂಡ್ ಫಂಕ್ಷನ್ ಸಿಂಟ್ಯಾಕ್ಸ್ ಬರೆಯೋದು ಮತ್ತೆ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಬರೆಯೋದನ್ನ ಹೇಳ್ಕೊಟ್ರೆ ಸಾಕು. ಸೊ ಸರ್ ಆಲ್ರೆಡಿ ಲಿಸ್ಟ್ ಮಾಡಿದ್ದಾರೆ ಎಕ್ಸ್ಪೆಕ್ಟೆಡ್ 5 marks ಕ್ವಶನ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇನ್ಲೈನ್ ಫಂಕ್ಷನ್ ಬಗ್ಗೆ ಯೂಶಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಅದಾದ್ಮೇಲೆ ಫಂಕ್ಷನ್ ಓವರ್ಲೋಡಿಂಗ್ ಮತ್ತೆ ಅದರ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಫಂಕ್ಷನ್ ಓವರ್ಲೋಡಿಂಗ್ ಅಷ್ಟೇ ನಮ್ಮ ಹತ್ರ ಲ್ಯಾಬ್ ಪ್ರೋಗ್ರಾಮ್ ಇದೆ. ಸೊ ಆ ಲ್ಯಾಬ್ ಪ್ರೋಗ್ರಾಮ್ನೇ ಬರ್ಸಿದ್ರೆ ಅಥವಾ ಅದನ್ನೇ ಬರೆಯೋದಕ್ಕೆ ಹುಡುಗರಿಗೆ ಇನ್ಸಿಸ್ಟ್ ಮಾಡಿದ್ರೆ ಅವರಿಗೆ ಪ್ರಾಕ್ಟೀಸ್ ಆದಂಗ ಆಗುತ್ತಲ್ಲ, ಪ್ರಾಕ್ಟಿಕಲ್ ಪ್ರೋಗ್ರಾಮ್ ಅಲ್ಲಿ ಕಲ್ತಿರೋದ್ರಿಂದ ಅದನ್ನ ಈಸಿಯಾಗಿ ಬರಿಬಹುದು ಅಂತ ನನ್ನ ಒಂದು ಒಪಿನಿಯನ್. ಅದಾದ್ಮೇಲೆ ಫಂಕ್ಷನ್ ಓವರ್ಲೋಡಿಂಗ್ ಯಾಕೆ ಬೇಕು, ಅದನ್ನ ಅದರ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದು ಕೂಡ 5 marks ಕ್ವಶನ್ ನಲ್ಲಿ ಬರುವಂತಹ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಸೊ ನೆಕ್ಸ್ಟ್ ಅದಾದ್ಮೇಲೆ ವಿ ಹ್ಯಾವ್ ಕನ್ಸ್ಟ್ರಕ್ಟರ್ಸ್ ಅಂಡ್ ಡಿಸ್ಟ್ರಕ್ಟರ್. ಸೊ ಈ ಕನ್ಸ್ಟ್ರಕ್ಟರ್ ಮತ್ತೆ ಡಿಸ್ಟ್ರಕ್ಟರ್ ಚಾಪ್ಟರ್ ಇಂದ 8 marks ಕ್ವಶನ್ ಅಥವಾ 8 marks ಬರುತ್ತೆ ನಿಮಗೆ. 1 marks ಇನ್ನೊಂದು ಕ್ವಶನ್, 2 marks ಇನ್ನೊಂದು ಕ್ವಶನ್ ಮತ್ತೆ 5 marks ಇನ ಒಂದು ಕ್ವಶನ್ ಬರುತ್ತೆ. ಸೊ ಕನ್ಸ್ಟ್ರಕ್ಟರ್ ಡಿಸ್ಟ್ರಕ್ಟರ್ಸ್ ಅಲ್ಲಿ ಕೂಡ ಯೂಶಲಿ 1 marks ಎಲ್ಲಿ ಕ್ವಶನ್ ಕೇಳ್ತಾರೆ ಅಂದ್ರೆ ಸಿಂಬಲ್ ಯೂಸ್ ಫಾರ್ ಡಿಸ್ಟ್ರಕ್ಟರ್, ಡೆಫಿನೇಷನ್ ಆಫ್ ಕನ್ಸ್ಟ್ರಕ್ಟರ್ಸ್. ಓಕೆ, ಅದಾದ್ಮೇಲೆ 5 marks ಕ್ವಶನ್ಸ್ ಡೆಫಿನೆಟ್ಲಿ ಓಕೆ ಕನ್ಸ್ಟ್ರಕ್ಟರ್ ಹೇಗಿರುತ್ತೆ, ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ಸ್. ಅದಾದ್ಮೇಲೆ ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಟರ್ ನ ಎಕ್ಸ್ಪ್ಲೈನ್ ಮಾಡಕ್ ಹೇಳ್ತಾರೆ 2 marks ಒಳಗಡೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಾದ್ರು ಅಂತ ಸರಿ ಹೇಳಿದ್ರೆ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಯೂಶಲಿ ಕೇಳ್ತಾರೆ. ಅದಾದ್ಮೇಲೆ ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಟರ್ ನ ವಿತ್ ಎಕ್ಸಾಂಪಲ್ ಕಲಿಯೋದು ತುಂಬಾನೇ ಯೂಸ್ಫುಲ್. ಐದರ್ ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ ಆರ್ ಕಾಪಿ ಕನ್ಸ್ಟ್ರಕ್ಟರ್ ಆರ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್, ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಟರ್ ನ ನಾವು ಸಿಂಟ್ಯಾಕ್ಸ್ ಬರೆದು ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಿಂಪಲ್ ಇಂಗ್ಲಿಷ್ ವರ್ಡ್ಸ್ ಅಲ್ಲಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಡಿಸ್ಟ್ರಕ್ಟರ್ ಯೂಶಲಿ ಡಿಸ್ಟ್ರಕ್ಟರ್ ಡೆಫಿನೇಷನ್ ಇಲ್ಲ, ಸಿಂಬಲ್ ಯೂಸ್ ಕೇಳ್ತಾರೆ, ಅದ್ರ ಬಗ್ಗೆ ಯಾವ್ದು ಎಕ್ಸಾಂಪಲ್ ಪ್ರೋಗ್ರಾಮ್ ಅಷ್ಟೊಂದು ಕೇಳಲ್ಲ. ಸೊ ಎಕ್ಸ್ಪೆಕ್ಟೆಡ್ 5 marks ಕ್ವಶನ್ಸ್ ಆಲ್ರೆಡಿ ಸರ್ ಮಾಡಿದ ನೋಡಿ. ವಾಟ್ ಇಸ್ ಅ ಕನ್ಸ್ಟ್ರಕ್ಟರ್, ರೂಲ್ಸ್ ಫಾರ್ ಕನ್ಸ್ಟ್ರಕ್ಟರ್, ಓಕೆ. ದ ನೆಕ್ಸ್ಟ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ವಿತ್ ಸಿಂಟ್ಯಾಕ್ಸ್, ಓಕೆ, ಅಂಡ್ ಎಕ್ಸಾಂಪಲ್. ಪ್ಯಾರಾಮೀಟರ್ ಕನ್ಸ್ಟ್ರಕ್ಟರ್ ಸಿಂಟ್ಯಾಕ್ಸ್ ಮತ್ತೆ ಎಕ್ಸಾಂಪಲ್ ಇಲ್ಲ ಫೀಚರ್ಸ್. ದೆನ್ ರೂಲ್ಸ್ ಫಾರ್ constructor function with example and default constructor syntax. So ಅಲ್ಲಿಗೆ ಡಿಫಾಲ್ಟ್ ಒಂದ್ಸಲ ಕೇಳಿದ್ರೆ, ಪ್ಯಾರಾಮೀಟರ್ಸ್ ಒಂದ್ಸಲ ಕೇಳಿದರೆ, ಕಾಪಿ ಯಾವ್ದು ಕೇಳಲಿಲ್ಲ, ಬಟ್ ಕಾಪಿ ಕನ್ಸ್ಟ್ರಕ್ಟರ್ ಕೂಡ ಕೇಳ್ಬೋದು. ಸೊ ಹಾಗಾಗಿ ಎಲ್ಲಾ ಕನ್ಸ್ಟ್ರಕ್ಟರ್ಗೂ ಒಂದೊಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಓಕೆ ಜೊತೆಗೆ ಸಿಂಟ್ಯಾಕ್ಸ್ ನ ಪ್ರಾಕ್ಟೀಸ್ ಮಾಡಿಸಿದ್ರೆ ಹುಡುಗರ ಕೈಯಲ್ಲಿ, ಸೊ ದೇ ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ chapter, that is 8 for 8 marks. So next moving on to inheritance chapter. So this chapter will be there for 8 marks. So 3 marks in one question, 5 marks in the one question barutte. So usually inheritance definition, next inheritance in okay modes, visibility modes, then types of inheritance, okay, then role of visibility modifier, the public, private, protected and the brother ಏನ್ ಆಗುತ್ತೆ, ಅದಾದ್ಮೇಲೆ ಅಡ್ವಾಂಟೇಜ್ ಆಫ್ ಇನ್ಹೆರಿಟೆನ್ಸ್. ಸೊ ಇದಿಷ್ಟು ಕೂಡ ಮೇಜರ್ ಟಾಪಿಕ್ಸ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಈ ಚಾಪ್ಟರ್ ಇಂದ ನಾವು ಹೇಳ್ಬೇಕಾಗಿರೋ ಇಂಪಾರ್ಟೆಂಟ್ ಟಾಪಿಕ್ಸ್ ಬಂದು ಇವಿಷ್ಟು ಆಗುತ್ತೆ. ಸೊ ಡೆಫಿನೇಷನ್, ವಿಸಿಬಿಲಿಟಿ ಮೋಡ್ಸ್, ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್, ಅಡ್ವಾಂಟೇಜ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ದ ರೋಲ್ ಆಫ್ ವಿಸಿಬಿಲಿಟಿ ಮಾಡಿಫೈರ್. ಸೊ ಎಕ್ಸ್ಪೆಕ್ಟೆಡ್ 5 marks ಕ್ವಶನ್ಸ್ ಆಸ್ ಯೂಶುವಲ್ ಅಡ್ವಾಂಟೇಜಸ್ ಆಫ್ ಇನ್ಹೆರಿಟೆನ್ಸ್ ಕೇಳ್ತಾರೆ ಯೂಶಲಿ, ಇಲ್ಲ ಅಂತಂದ್ರೆ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಕೇಳ್ತಾರೆ. ಎರಡರಲ್ಲಿ ಒಂದು ಕ್ವಶನ್ ಯೂಶಲಿ ನಾವು ಎಕ್ಸ್ಪೆಕ್ಟ್ ಮಾಡಲೇಬಹುದು. ಅದಾದ್ಮೇಲೆ ವಿಸಿಬಿಲಿಟಿ ಮೋಡ್ ಅಂದ್ರೆ ಏನು, ಮತ್ತೆ ಪಬ್ಲಿಕ್ ಅಥವಾ ಪ್ರೈವೇಟ್ ಅಂತ ಪ್ರೊಟೆಕ್ಟೆಡ್, ಈ ಮೂರನ್ನು ಹೇಳ್ಕೊಟ್ಟಿರ್ಬೇಕು. ಯಾವ್ದಾದ್ರು ಎರಡು ಯೂಶಲಿ ಕೇಳ್ತಾರೆ, ಇಲ್ಲ ಒಂದ್ ಕೇಳಿದ್ರು ಕೂಡ ವಿ ಕ್ಯಾನ್ ಈಸಿಲಿ ಆನ್ಸರ್. ಸೊ ಇದು ಚಾಪ್ಟರ್ ನಂಬರ್ 10 ಇಂದ. ಸೊ ಇದಿಷ್ಟು ಕೂಡ ಅಂದ್ರೆ ಚಾಪ್ಟರ್ ನಂಬರ್ 7 ಓಕೆ ರೈಟ್ ಫ್ರಮ್ ಚಾಪ್ಟರ್ ನಂಬರ್ 8 10 ಓಕೆ. ಸೊ ಇದೆಲ್ಲವೂ ಕೂಡ ಪ್ರೋಗ್ರಾಮಿಂಗ್ ಟಾಪಿಕ್ಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸಿಂಟ್ಯಾಕ್ಸ್ ಮತ್ತೆ ಎಕ್ಸಾಂಪಲ್ ಪ್ರೋಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡಿಸೋದ್ರಿಂದ, ಅಥವಾ ಈ ಚಾಪ್ಟರ್ ಅಲ್ಲಿ ಬರುವಂತ ಈ 4 ಚಾಪ್ಟರ್ಸ್ ಅಲ್ಲಿ ಬರುವಂತ ಸಿಂಟ್ಯಾಕ್ಸ್ ನ ಒಂದು ಕಡೆ ಮೆನ್ಷನ್ ಮಾಡಿಸಿ ಅದನ್ನ ಆಗಾಗ್ಗೆ ನೋಡೋದಕ್ಕೆ ಹುಡುಗರಿಗೆ ಹೇಳಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಫ್ರಮ್ ದ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ ನನ್ನ ಅನಿಸಿಕೆ. ಸೊ ವಿತ್ ದಟ್ ನೋಟ್ ಐ ವುಡ್ ಲೈಕ್ ಟು ಎಂಡ್ ಮೈ ಪ್ರೆಸೆಂಟೇಷನ್ ಅಂಡ್ ಐ ವಿಲ್ ಆಸ್ಕ್ Vijayakumar sir to take over. Thank you. Thank you, Shivakumar sir. Thank you, Shivakumar sir. Good morning, everyone. First of all, I thank you for giving me a chance to participate as a co-host in this computer science orientation program. Sir, video on. Excuse me, Yes. Vijay sir. Yes, sir. Video. Yes, sir. Yes, sir. Good morning, everyone. First of all, I thank you for giving me a chance to participate in this program as a co-host. Today, I'm going to start from the chapter 11th pointers to and to 15th chapter networking. As already
ಇವಾಗ ಆಲ್ರೆಡಿ ಗೋವಿಂದರಾಜ್ ಸರ್ ಮತ್ತು ಶಿವಕುಮಾರ್ ಸರ್ ಫ್ರಮ್ 11th ಚಾಪ್ಟರ್ 10th ಚಾಪ್ಟರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾರ್ಮಲಿ ಪಾಯಿಂಟರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 6 ಕ್ವಶನ್ ಮಾರ್ಕ್ಸ್ ಕೇಳ್ತಾ ಇದಾರೆ. 1 ಮಾರ್ಕ್ಸ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್ ಅಂಡ್ 3 ಮಾರ್ಕ್ಸ್ ಕ್ವಶನ್. ಈ ವರ್ಷದಲ್ಲಿ ಪಾಯಿಂಟರ್ಸ್ ಅಲ್ಲಿ 2 ಮಾರ್ಕ್ಸ್ ಜಾಸ್ತಿ ಆಗಿದೆ. ಪ್ರೀವಿಯಸ್ ಇಯರ್ಸ್ ಎಲ್ಲ 4 ಮಾರ್ಕ್ಸ್ ಕೇಳ್ತಾ ಇದ್ದಾರೆ, ಈ ವರ್ಷ 2 ಮಾರ್ಕ್ಸ್ ಕೇಳಿದ್ದಾನೆ. ಕಾಮನ್ಲಿ ಆಸ್ಕ್ ಕ್ವಶನ್ಸ್ ಯಾವ್ಯಾವ ಬರುತ್ತೆ ಅಂದ್ರೆ ಡಿಕ್ಲರೇಷನ್ ಆಫ್ ಪಾಯಿಂಟರ್, simple, every time repeated, declaration of pointer, definition of pointer and initialization of pointer. 100% ಈ ಮೂರಲ್ ಕ್ವಶನ್ ಯಾವ್ದಾದ್ರು 1 or 2 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ಅದಾದ್ಮೇಲೆ what are the purpose of new and address operators and name any one pointer operator and define pointer. These are the commonly fixed questions. ಇದಕ್ಕೆ ಬಿಟ್ಟರೆ ಬೇರೆ ಯಾವ ಕ್ವಶನ್ ಬರೋ ಚಾನ್ಸಸ್ ಇಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ ಮೇಲೆ ಇದಕ್ಕೆ ಬಿಟ್ಟರೆ ಬೇರೆ ಕ್ವಶನ್ ಚಾನ್ಸಸ್ ಇಲ್ಲ ಅಂತ ಅನ್ಸುತ್ತೆ. ಅದಾದ್ಮೇಲೆ 2 ಅಥವಾ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ operations on pointers. What are the operations we can do on pointers and what are the operations we cannot perform on pointers? ಈ ಕ್ವಶನ್ ಕೇಳಬಹುದು. ಅದಾದ ಈ ಕ್ವಶನ್ 2-3 ಸಲ ರಿಪೀಟ್ ಆಗಿದೆ. What are the operations we can perform on pointers? 3 ಸಲ ರಿಪಿಟೇಷನ್ ಆಗಿದೆ. And the next question is possible question, array of pointers. This question also repeated 2 to 3 times. And the new one delete operators. Explain new one delete operators with syntax and example. This is for 3 marks. And advantages of pointers. This question also repeated many times. And the comparison between static and dynamic allocation. This question also repeated 2 times. So these are the possible questions. Already we know that ನಮಗೆ ಫಿಕ್ಸ್ಡ್ ಕ್ವಶನ್ಸ್ ಬರುತ್ತೆ, ಬೇರೆ ಯಾವುದು ಟ್ವಿಸ್ಟೆಡ್ ಕ್ವಶನ್ ಇರೋದಿಲ್ಲ. ಹಾಗಾಗಿ ಈ ಕ್ವಶನ್ ನಾವು ರೆಫರ್ ಮಾಡೋದು ಒಳ್ಳೇದು ಅನ್ಸುತ್ತೆ. Some expected questions already sir will mention ಮಾಡಿದ್ದಾರೆ. What is an array of pointers? Give an example. Here we have to define definition, syntax and example. In programming language, the syntax plays very important role. Syntax itself explains everything. And what are the advantages of the pointers? Explain the use and new and delete operators in pointers with the example. And what are the object pointers? Give its syntax, maybe example. Explain new and delete operators in C++. Explain compare the new and delete operators. The next topic is data file handling. This is also a programming part. Last year previous year 5 marks ಕೇಳಿದಾನೆ, ಈ ವರ್ಷ ಸಹ 5 marks ಕೇಳಿದಾನೆ. there is no difference ಏನಾಗಿಲ್ಲ. ಕಾಮನ್ಲಿ ಆಸ್ಕ್ ಕ್ವಶನ್ಸ್ ಏನೇನು ಬರುತ್ತೆ ಇದರಲ್ಲಿ? ವಾಟ್ ಈಸ್ ಸ್ಟ್ರೀಮ್? ನೇಮ್ ಎನಿ ಒನ್ ಸ್ಟ್ರೀಮ್. ಸ್ಟ್ರೀಮ್ ಅಂದ್ರೆ ಏನು? ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೇಳ್ತಾನೆ. ಡಿಫರೆನ್ಸ್ ಬಿಟ್ವೀನ್ ಇಫ್ ಸ್ಟ್ರೀಮ್ ಅಂಡ್ OF stream and the member function belongs to the if stream and out stream. These are the fixed questions. Member function belongs to the if stream and out stream. And to mention the types of data files, text file ಅಥವಾ binary file ಆಗಿರಬಹುದು. What are the member functions belong to the text file and what are the member functions belongs to the binary file? Difference between the text file and binary file ಅಂತ ಕೇಳ್ತಾನೆ. ತುಂಬಾ ಸಲ ರಿಪೀಟೆಡ್ ಆಗಿದೆ. Mention the functions belongs to the OF stream. These are the 2 marks. For 3 marks question, explain put, get and getLine function with respect to text file. Explain read and write function with respect to binary file and list the different file operation modes. This is the important question. ತುಂಬಾ ಸಲ ರಿಪೀಟ್ ಆಗಿದೆ. And explain the file types with the example. Text file ಆಗಿರಬಹುದು ಅಥವಾ binary file. Already sir ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. What are the input and output operations and text file, getLine, getLine and put. ಕೆಲವೊಂದು ಸಲ ಏನು ಮಾಡಿದಾನೆ, ಡಿಫರೆನ್ಸ್ ಕೇಳ್ತಾನೆ. put and write function, get and read function ಡಿಫರೆನ್ಸ್ ಕೇಳ್ತಾನೆ. The frequently asked questions. Expected questions have ಬರುತ್ತೆ ಅಂದ್ರೆ input output operation on text files. What are the input output operation? Text file or binary file. Discuss the file modes parameter in C++. It may be open mode, append mode. What are the advantages of saving data in binary from the text file? Differentiate between read and write with respect to the binary file. Name the stream classes supported by C++ for input and output. These are the commonly repeated questions. ತುಂಬಾ ಸಲ ಈ ಕ್ವಶನ್ ಕೇಳಿದಾನೆ, ಹಾಗಾಗಿ ಈ ಸಲನು ಬರೋ ಚಾನ್ಸಸ್ ತುಂಬಾ ಇದೆ ಇದರಲ್ಲಿ. ನೆಕ್ಸ್ಟ್ ಟಾಪಿಕ್ ಈಸ್ ಡೇಟಾಬೇಸ್ ಕಾನ್ಸೆಪ್ಟ್. ಈ ಡೇಟಾಬೇಸ್ ಕಾನ್ಸೆಪ್ಟ್ ಅಲ್ಲಿ ಪ್ರೀವಿಯಸ್ ಇಯರ್ 11 ಮಾರ್ಕ್ಸ್ ಕೇಳ್ತಾ ಇದ್ರು. ಈ ವರ್ಷ 14 ಮಾರ್ಕ್ಸ್, 3 ಮಾರ್ಕ್ಸ್ ನಮಗೆ ಇನ್ಕ್ರೀಸ್ ಆಗಿದೆ. 1 marks 2 questions, 2 marks 1 question and 5 marks is 2 questions. Here 5 marks questions are very, very important. 5 marks and 1 marks questions. The commonly asked 1 marks question are define primary key, define foreign key, what is database, define data mining, define entity, define record, define table, define tuple, define table. These are the commonly asked questions. Maximum time these are the questions
ರಿಪೀಟ್ ಆಗಿದೆ, ಚಾನ್ಸಸ್ ಇವೆ ಕ್ವಶನ್ ಬಂದ್ರೆ ನಮಗ್ ಬರ್ಬೋದು. ಮತ್ತೆ 2 marks ಕ್ವಶನ್ ಗೆ ವಾಟ್ ಈಸ್ ಡೇಟಾ ಇಂಡಿಪೆಂಡೆನ್ಸ್ ಅಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಡೇಟಾ ಇಂಡಿಪೆಂಡೆನ್ಸ್, ಡಿಫೈನ್ ಡೇಟಾ ಇಂಡಿಪೆಂಡೆನ್ಸ್ and types of the data independence, what are the advantages of 2 advantages or 3 advantages for 3 marks for the database system, advantages and disadvantages of ISAM, and define primary key, foreign key, candidate key. Ee riti question individual agi for 3 marks 2 marks kelbodu. Difference between data and information for 2 marks kelbodu. Difference between data and information, mention the database users, yara database use ಮಾಡ್ತಾರೆ ಆ question ಸಹ chances are there. What is DBMS? Give an example. Define the DBMS and give an example for a DBMS. DBMS ಅಂದ್ರೆ ಏನು, what are the Oracle, MySQL example ನಾವು DBMS ಅಲ್ಲಿ ಕೊಡಬಹುದು. ಇದು 2 marks question. ಇನ್ನೊಂದು question, difference between the manual and computerized data processing. ಇದನ್ನು ಸಹ 2 marks ಗೆ ನಮಗೆ ಕೇಳಬಹುದು, 2 marks or 3 marks. Next, the questions comes in 5 marks. Expected questions ಯಾವ್ಯಾವ ಇರುತ್ತೆ? Difference between manual and electronic data processing. This is for 5 marks. We have to write at least 5 points for 5 marks. And explain data processing cycle. Here we have to draw the diagram with need diagram, because the diagram itself explains what is the concept. No need to read everything. Diagram automatically carries 2 or 3 marks. So next is explain different data models. We have to explain data models and define the terms tuple, domain, data model, record, attribute. These are the single question. 1 marks question group ಮಾಡಿ 5 marks question ಕೇಳೋ chances ನಮಗೆ ಜಾಸ್ತಿ ಇರುತ್ತೆ. And explain the database users who are going to use the database. We have to explain in brief. If it is 5 marks, we have to explain in brief and explain indexed sequential access method with advantage as well as disadvantages. Explain brief one tier architecture ಅಥವಾ entire architecture. One tier architecture ಕೇಳಬಹುದು ಅಥವಾ entire architecture, because it is a 5 marks question. Explain the logical 1 tier, 2 tier or 3 tier architecture, or they can ask entire architecture. The next question is mention and explain the features of DBMS. ಇದರಲ್ಲಿ DBMS ಅಲ್ಲಿ ಕೆಲವೊಂದು ಈಗ ನಮಗೆ ನಾರ್ಮಲೈಸೇಷನ್ ಎಕ್ಸ್ಕ್ಲೂಡ್ ಆಗಿದೆ, ಅದರಲ್ಲಿ ಯಾವುದು ಕ್ವಶನ್ ಪ್ರೀವಿಯಸ್ ಇಂದ ಕೇಳಿಲ್ಲ. ಆಮೇಲೆ ಕ್ವಾಡ್ ರೂಲ್ಸ್, ರಿಲೇಷನ್ ಅಲ್ಜಬ್ರಾ ಈ ರೀತಿ ಯಾವ್ದು ಪ್ರೀವಿಯಸ್ ಇಯರ್ ಕೇಳಿಲ್ಲ, ಹಾಗಾಗಿ ಈ ಸಲ ಎಕ್ಸ್ಕ್ಲೂಡ್ ಆಗಿದೆ. ಸ್ಟೂಡೆಂಟ್ ಗೆ ಹೇಳೋದಷ್ಟು ನೆಸೆಸರಿ ಇಲ್ಲ ಅನ್ಸುತ್ತೆ. The next topic is SQL command. SQL command ಅಲ್ಲಿ ಏನಾಗಿದೆ ಈ ಸಲ ಅಂದ್ರೆ, ಲಾಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ 7 marks ಕೇಳ್ತಾ ಇದ್ರು, ಈ ಸಲ ನಮ್ಗೆ 13 marks ಕೇಳ್ತಾರೆ. 13 marks means 6 marks extra ಇದ್ರಲ್ಲಾಗಿದೆ. This is the easiest topic. Here we are going to write some queries and syntax. Easily the students can score here at least 13 out of 4 marks in this question. ಇಲ್ಲಿ ಏನ್ ಕೇಳಿದಾನೆ ಅಂದ್ರೆ, for 3 marks 1 question ಕೇಳಿದಾನೆ, 5 marks 2 question ಕೇಳಿದಾನೆ. ಈ 5 marks ಅಲ್ಲಿ ನಮ್ಗೆ ತುಂಬಾ ಸಿಂಪಲ್ ಕ್ವಶನ್ಸ್ ಬರುತ್ತೆ. ಇದ್ರಲ್ಲಿ ಏನ್ ಬರುತ್ತೆ? SQL commands, some DDL command, DML command, DCL and DQL commands. The DDL commands are to create table, alter table and drop commands. DML commands insert, update and delete the command. DCL command to grant and revoke the permissions. DQL, this is for selection. The data types what we are using, ಇದರಲ್ಲಿ 1 marks ಅಥವಾ 2 marks ಕೇಳಬಹುದು. What are the data types you can use ಅಂತ ಹೇಳಿ ಆಲ್ರೆಡಿ ಸುಮಾರು ಸಲ ಕೇಳಿದಾನೆ. For 2 marks question or 3 marks, syntax and example for delete command, create command, insert command, alter command, etc. Any ಯಾವುದೇ ಒಂದು command 3 marks ಗೆ ಹೇಳ್ಬೋದು. Syntax with example. You have to write definition, what the command will do, and what is the syntax, and what is the example. And next question is possible questions, data types in SQL. What are the data types we can use in SQL? And the logical operations in SQL. What are the operators we are going to use in SQL? It may be logical operator, it may be arithmetic operators, it may be comparison operators. These are the fixed questions. ಈ 3 operator ಅಲ್ಲಿ ಯಾವ್ದಾದ್ರು ನಮಗೊಂದು ಕ್ವಶನ್ ಕೇಳ್ತಾರೆ. ಆಮೇಲೆ write the syntax and example for update command. ತುಂಬಾ ಸಲ ಕ್ವಶನ್ ರಿಪೀಟ್ ಆಗಿದೆ. Syntax and example for update command and insert command ತುಂಬಾ ಸಲ ರಿಪೀಟ್ ಆಗಿದೆ. ಆಮೇಲೆ ಡಿಫರೆನ್ಸ್ ಬಿಟ್ವೀನ್ ಆರ್ಡರ್ ಬೈ ಅಂಡ್ ಗ್ರೂಪ್ ಬೈ ಕ್ಲಾಸ್ ಈ ಸಲ 2 ಸಲ ಕ್ವಶನ್ ಕೇಳಿದಾನೆ. ಡಿಫರೆನ್ಸ್ ಬಿಟ್ವೀನ್ ಆರ್ಡರ್ ಬೈ ಮತ್ತೆ ಗ್ರೂಪ್ ಬೈ ಕ್ಲಾಸ್. ವಿ ಹ್ಯಾವ್ ಟು ರೈಟ್ ದ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಅಷ್ಟು ಬರೆದ್ರೆ ಸಾಕು. ಡೆಫಿನೇಷನ್, ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಅಂಡ್ ಅಗೇನ್ ಕ್ವಶನ್ ಏನ್ ಕೇಳಿದಾನೆ, ಇನ್ಸರ್ಟ್ ಕಮಾಂಡ್ ಗೆ ಮತ್ತೆ ನಮಗೆ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಕೇಳಿದಾನೆ. ಡಿಫರೆನ್ಸ್ ಬಿಟ್ವೀನ್ ದ ಡ್ರಾಪ್ ಅಂಡ್ ಡಿಲೀಟ್ ಕಮಾಂಡ್. ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಡಿಲೀಟ್ the content of the table. Drop is used to delete the structure of the table. Some 5 marks questions. 5 marks questions ಯಾವ್ಯಾವ ಬರುತ್ತೆ ಅಂದ್ರೆ, groups explain any 5 group function in SQL. ಯಾವ್ದಾದ್ರು
ಗ್ರೂಪ್ 5 ಗ್ರೂಪ್ ಫಂಕ್ಷನ್ ಅನ್ನು ನಮ್ಗೆ ಕೇಳ್ತಾರೆ. ವಾಟ್ ಆರ್ ದ ಡಾಟಾ ಟೈಪ್ಸ್ ಸಪೋರ್ಟೆಡ್ ಬೈ SQL? ವಿ ಹ್ಯಾವ್ ಟು ರೈಟ್ ವಿತ್ ಎಕ್ಸಾಂಪಲ್. ಓನ್ಲಿ ಜಸ್ಟ್ ಡಾಟಾ ಟೈಪ್ ಲಿಸ್ಟ್ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ. ವಿ ಹ್ಯಾವ್ ಟು ರೈಟ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ದ ಲಾಜಿಕಲ್ ಆಪರೇಟರ್ಸ್ ಯೂಸ್ ಇನ್ SQL. ಮೇ ಬಿ ಲಾಜಿಕಲ್ ಆಗಿರ್ಬೋದು, ಕಂಪ್ಯಾರಿಸನ್ ಆಗಿರ್ಬೋದು, ಅರ್ಥಮೆಟಿಕ್ ಆಗಿರ್ಬೋದು, ಯಾವುದೇ ತರ ಆಪರೇಟರ್ಸ್ ಆಗಿರ್ಬೋದು. ಆಮೇಲೆ ಎಕ್ಸ್ಪ್ಲೇನ್ SQL ಕಾನ್ಸ್ಟೆಂಟ್, ಪ್ರೈಮರಿ ಕೀ ಕಾನ್ಸ್ಟೆಂಟ್ ಆಗಿರ್ಬೋದು, ನಾಟ್ ನಲ್ ಆಗಿರ್ಬೋದು, ಫಾರಿನ್ ಕೀ ಕಾನ್ಸ್ಟೆಂಟ್, ದೀಸ್ ಆರ್ ದ ಕಾನ್ಸ್ಟೆಂಟ್ ಇಲ್ಲಿ ಕೇಳೋ ಚಾನ್ಸಸ್ ಇದೆ. ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಫಾರ್ create command to create a table. What is the syntax and example? Syntax and example for the alter command, for other commands also. 5 marks ಕೇಳಿದಾಗ we have to write syntax and we have to create a table. Table create ಮಾಡಿದಾಗ ಮಾತ್ರ ನಮಗೆ ಫುಲ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಜಸ್ಟ್ ನಾವು ಸಿಂಟ್ಯಾಕ್ಸ್ ಬರೆದ್ರೆ ಬರ್ ಹಾಫ್ ಮಾರ್ಕ್ಸ್ ಅಷ್ಟೇ ನಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ. ದ ನೆಕ್ಸ್ಟ್ ಟಾಪಿಕ್ ಈಸ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್. ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಅಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ 9 ಮಾರ್ಕ್ಸ್ ಕೇಳ್ತಾ ಇದ್ರು. US 9 marks, there is no changes. ಹೇಗಿದೆ ಹಾಗೆ ಕ್ವಶನ್ ಕೇಳ್ತಾನೆ. 1 marks 1 question ಇದೆ, 3 marks 1 question ಇದೆ, 5 marks 1 question ಇದೆ. ಟೋಟಲ್ 9 marks. This is totally theoretical part. ಇದರಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಬರಂಗಿಲ್ಲ. ರೈಟ್ ಡೆಫಿನೇಷನ್ ಎಕ್ಸಾಂಪಲ್. ಮ್ಯಾಕ್ಸಿಮಮ್ ಟೈಮ್ ಕೇಳಿದಾನೆ. ಇದರಲ್ಲಿ ಏನ್ ಕೇಳಿದಾನೆ ಅಂದ್ರೆ ಎಕ್ಸ್ಪಾನ್ಷನ್ ಆಫ್ protocols. The expansion of protocols. It may be FTP, it may be HTTP, it may be GPRS, it may be WLL, it may all kind of expansion ಕೇಳಿದ್ರೆ. ಲಾಸ್ಟ್ ಇಯರ್ 2 year ಬ್ಯಾಕ್ ಕೇಳಿದ್ದ. ಅದ್ರಲ್ಲಿ ಎಷ್ಟೋ ಜನ ಕ್ವಶನ್ ಆನ್ಸರ್ ಅದಕ್ಕೆ ಮಾಡೋಕೆ ಆಗ್ಲಿಲ್ಲ. ಹಾಗಾಗಿ ಈ ಎಕ್ಸ್ಪಾನ್ಷನ್ ಅನ್ನು ನಾವು ಸ್ವಲ್ಪ ಪರ್ಫೆಕ್ಟ್ ಮಾಡಿಸ್ಬೇಕು. ಅದಾದ್ಮೇಲೆ TCP/IP ಮಾಡೆಲ್. ಈ ಸಲ ಈ ನೆಟ್ವರ್ಕಿಂಗ್ ಅಲ್ಲಿ OSL ಲೇಯರ್ ಎಕ್ಸ್ಕ್ಲೂಡ್ ಮಾಡಿದ್ರೆ ಕಾಣುತ್ತೆ. OSL ಲೇಯರ್ ಅಲ್ಲಿ ಯಾವುದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಫಾಲೋ ಮಾಡಿದಾಗ OSL ಲೇಯರ್ ಯಾವುದೇ ಕ್ವಶನ್ ಬಂದಿಲ್ಲ. ಆದ TCP/IP ಕ್ವಶನ್ ಕೇಳ್ಬೋದು. And types of network. What are the types of network and what are the types of topologies? Transmission medium, communication modes, network devices, GSM, SIM, CDMA, WLL, GPRS, idella expansion ಕೇಳಬಹುದು. What are the applications of network and what are the protection method? How to protect our information from outside access, and what are the types of viruses and what is virus and how to prevent the virus? These are the very important questions. ಈಗ ಆಲ್ರೆಡಿ 2 ಮಾರ್ಕ್ಸ್ ಕೇಳಿದಾನೆ. ಡಿಫರೆನ್ಸ್ ಬಿಟ್ವೀನ್ ಬಸ್ ಟೋಪೋಲಜಿ ಆಗಿರ್ಬೋದು, ಡಿಫೈನ್ ಬಸ್ ಟೋಪೋಲಜಿ ಆಗಿರ್ಬೋದು, ಡಿಫೈನ್ ನೆಟ್ವರ್ಕಿಂಗ್ ಆಗಿರ್ಬೋದು, ಡಿಫೈನ್ ಫುಲ್ ಡೂಪ್ಲೆಕ್ಸ್ ಅಂಡ್ ಹಾಫ್ ಡೂಪ್ಲೆಕ್ಸ್ ಆಗಿರ್ಬೋದು. ಫಾರ್ 2 marks question or 3 marks question. What is telnet? This is also an important example. What is WAN? What is LAN? ಇವೆಲ್ಲ ಸಿಂಗಲ್ ಮಾರ್ಕ್ಸ್ 1 marks ಕೇಳಬಹುದು. ಫಾರ್ 2 marks ಎಕ್ಸ್ಪ್ಲೇನ್ ಹಾಫ್ ಡೂಪ್ಲೆಕ್ಸ್ ಕಮ್ಯುನಿಕೇಶನ್ ಮೋಡ್. 2 marks ಗೆ ಹಾಫ್ ಡೂಪ್ಲೆಕ್ಸ್ ಕೇಳಬಹುದು ಅಥವಾ ಫುಲ್ ಡೂಪ್ಲೆಕ್ಸ್ ಕೇಳಬಹುದು. Explain circuit switching for 2 marks. Difference between LAN and WAN and difference between the client and server. Define client and server 2 marks or difference ಕೇಳಬಹುದು. And explain communication modes. ಇವು ಸಹ ನಮಗೆ 2 marks ಗೆ ಕೇಳಬಹುದು. The next expected 5 marks questions are goals of networking. Why we need networking? ಇದು ಕೇಳಿದಾನೆ. Explain communication modes with types and with example. Communication modes ಸಹ ತುಂಬಾ ಸಲ ಕೇಳಿದಾನೆ. What is topology? Write a note on network topology. What is topology? You have to list the topologies. You have to write some notes. What is virus? Write the characteristics of a computer virus. If you have to define the virus and what are the characteristics, what are the symptoms of a computer virus. Next, explain any 5 applications of the network and how to prevent the viruses. What are the way to prevent viruses? We have to write. ತುಂಬಾ ಸಲ ಕೇಳಿದಾನೆ. What are the symptoms of virus and explain protection methods, define virus and network topologies. Some time ಏನಾಗುತ್ತೆ 1 marks question group ಮಾಡಿ 5 marks question ಕೇಳಬಹುದು. Define SIM, SMS, Wi-Fi, chatting, video conferencing ಈ ರೀತಿ 1 marks group ಮಾಡಿ 5 marks question ಸಹ ಕೇಳೋ ಚಾನ್ಸಸ್ ಬಹಳಷ್ಟು ಇರುತ್ತೆ. ಈಗ ನಮ್ದು ಆಲ್ರೆಡಿ ಕಂಪ್ಯೂಟರ್ ಸೈನ್ಸ್ ರಿಸಲ್ಟ್ ಏನಾಗಿದೆ, ಉತ್ತಮವಾಗಿದೆ. ಒಳ್ಳೆ ರಿಸಲ್ಟ್ ಇದೆ ಕಂಪೇರ್ ಟು ಅದರ್ ಸಬ್ಜೆಕ್ಟ್. ನಮ್ ರಿಸಲ್ಟ್ ಚೆನ್ನಾಗೇ ಇದೆ. ನಾವು ಈ ಒಳ್ಳೆ ರಿಸಲ್ಟ್ ಅನ್ನು ಇನ್ನೂ ಒಳ್ಳೆ ರಿಸಲ್ಟ್, ಅತ್ಯುತ್ತಮವಾದ ರಿಸಲ್ಟ್ ಅನ್ನು ನಾವು ತೆಗಿಬೇಕಾಗಿದೆ. ಹಾಗಾಗಿ ನಾವು ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ದೀವಿ. ನಾವು ಒಳ್ಳೆ ರಿಸಲ್ಟ್ ತೆಗಿಬೇಕಾದ್ರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಪ್ರಾಕ್ಟಿಕಲ್ಸ್. ಪ್ರಾಕ್ಟಿಕಲ್ 30 ಬಂದಾಗ ಮಾತ್ರ ನಾವು ಹುಡುಗರಿಗೆ 100 ಸ್ಕೋರ್ ಮಾಡೋದ್ ಹೇಳ್ಬೋದು. ನಾವು ಪ್ರಾಕ್ಟಿಕಲ್ ಒಂದೊಂದ್ಸಲ ಏನಾಗುತ್ತೆ, ಥಿಯರಿಯಲ್ಲಿ 70 ಬಂದಿರುತ್ತೆ ನಮ್ಗೆ, ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಪ್ರಾಕ್ಟಿಕಲ್ ಅಲ್ಲಿ 28-29 ಬಂದಾಗ ಆ ಹುಡುಗ 100 out of 100 ಹುಡುಗ ತೋರಿ 100 out of 100 ಮಾಡಕ್ಕಾಗಲ್ಲ. ಹಾಗಾಗಿ ನಾವು ಪ್ರಾಕ್ಟಿಕಲ್ ಸಹ ನಾವು ಕೆಲವೊಂದ್ಸಲ ಪರ್ಫೆಕ್ಟ್ ಮಾಡಿಸ್ಬೇಕಾಗತ್ತೆ. ಪ್ರಾಕ್ಟಿಕಲ್ ಪರ್ಫೆಕ್ಟ್ ಆದಾಗ ಅಟ್ ಲೀಸ್ಟ್ 4 questions ಫ್ರಮ್ ದ ಪ್ರಾಕ್ಟಿಕಲ್ಸ್ ಪ್ರೋಗ್ರಾಮ್. ಶಿವಕುಮಾರ್ ಸರ್ ಹೇಳಿದ್ರೆ ಆಲ್ರೆಡಿ ಇನ್ಲೈನ್ ಫಂಕ್ಷನ್ ಬರುತ್ತೆ,
ಫಂಕ್ಷನ್ ಓವರ್ಲೋಡಿಂಗ್ ಬರುತ್ತೆ, ಸಿಂಗಲ್ ಇನ್ಹೆರಿಟೆನ್ಸ್ ಬರುತ್ತೆ, ಬೈನರಿ ಸರ್ಚ್. ದೀಸ್ ಆರ್ ದ ಕಾಮನ್ ಕ್ವಶನ್ಸ್. ಎವ್ರಿ ಟೈಮ್ ಈ ಕ್ವಶನ್ ಕೇಳಿದಾನೆ. ಪ್ರಾಕ್ಟಿಕಲ್ ಅಲ್ಲಿ ಪರ್ಫೆಕ್ಟ್ ಆದ್ರೆ ಅಲ್ಲೂ ಮಾಡ್ತಾರೆ, ಮತ್ತೆ ಥಿಯರಿಟಿಕಲ್ ಅಲ್ಲೂ ಬರೀಬಹುದು. ಹಾಗಾಗಿ ಐ ರಿಕ್ವೆಸ್ಟ್ ಆಲ್ ಮೈ ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್, ಸ್ವಲ್ಪ ಪ್ರಾಕ್ಟಿಕಲ್ಸ್ ಅನ್ನ ಕರೆಕ್ಟ್ ಆಗಿ ಸ್ವಲ್ಪ ನಾವು ಮಾನಿಟರ್ ಮಾಡಿದಾಗ ಹುಡುಗರು ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್ ಥಿಯರಿಟಿಕಲ್ ಸಬ್ಜೆಕ್ಟ್ ಅಲ್ಲಿ 70 plus this 30, 100 out of 100 score ಮಾಡಬಹುದು. So the remaining chapters will be continued by Govindaraju sir. Thank you one and all. Govindaraju sir. So what about attendance? Hello. Yes sir. Attendance in the hello. Hello, sir ಹೇಳಿ. ಅದು ನಾವು ಐ ಕುಡ್ ನಾಟ್ ಕನೆಕ್ಟ್ ಇದು ನೆಟ್ವರ್ಕ್, ಇದು ಝೂಮ್ ಮೀಟಿಂಗ್ ಇವಾಗ ಬಂತು ಅಲ್ಲ, ಇವಾಗ ಕನೆಕ್ಟ್ ಆಯ್ತು, ಅದಕ್ಕೆ ಅವರು ರೆಕಾರ್ಡ್ ಮಾಡ್ತಿದ್ದಾರೆ ಸರ್, ಪ್ರೈಸ್ ಆಫೀಸ್ ಇಂದ ರೆಕಾರ್ಡ್ ಮಾಡ್ತಾ ಇದೀವಿ. ಓಕೆ, ಸೊ ಗೋವಿಂದರಾಜು ತಾವು ಇನ್ನೊಂದು 2-3 ನಿಮಿಷ ಮುಗಿಸ್ತೀರಿ ಸರ್. ಓಕೆ, ಅಲ್ಲ ಮುಗಿಸೋದು ಬೇಡ ಇದೆ. ಎನಿವೆ ಕಂಟಿನ್ಯೂ ಅಪ್ ಟು ನೆಕ್ಸ್ಟ್ 10 minutes, no problem. So in between quick response from 325 Chittapura Nagavi. Nagavi lecturer matadi 325. How is the program? What is your response or any suggestions? Nagavi Chittapura. Yaru response madodilla, we treated as absent. Will be treated as absent. No? Nagavi MDRS lecturer. Hello, 325 Chittapura Nagavi. Hello sir. Hello. ಮಾತಾಡಿ. ಹಾ ಸರ್. ಸರ್ ಪ್ರೆಸೆಂಟ್ ಇದೀವಿ ಸರ್. ಅಲ್ಲ ಪ್ರೆಸೆಂಟ್ ಇರ್ಲಿ. ವಾಟ್ ಈಸ್ ಯುವರ್ ರೆಸ್ಪಾನ್ಸ್, ಫೀಡ್ಬ್ಯಾಕ್ ಆಫ್ ಸರ್ ಆಕ್ಚುಲ್ ಅಂತಂದ್ರೆ ನಮ್ಮಲ್ಲಿ ಕಂಪ್ಯೂಟರ್ ಟೀಚರ್ ಇಲ್ಲ ಸರ್, ನಾನು ಇನ್ಚಾರ್ಜ್ ಇದ್ದೀನಿ ಅಷ್ಟೇ, ನಾನು ಸುಮ್ಮನೆ ಜಾಯ್ನ್ ಆಗಿದ್ದೆ ಅಷ್ಟೇ. ಸರ್ ಕಂಟಿನ್ಯೂ ಮಾಡ್ಲಾ ಸರ್? Continue ಮಾಡಿ ಗೋವಿಂದರಾಜು. Sir, thank you sir. So the next 16 chapter is internet and open source concept. From this 6 marks will come. 1 marks 1 question irutte, 2 marks 1 question, 3 marks 1 question, totally 6 marks irutte. It is very simple. Now revision ಮಾಡಬೇಕಾದ್ರೆ ಒಂದು half an hour 1 hour ಗೆ ಕಂಪ್ಲೀಟ್ ಚಾಪ್ಟರ್ ನ ರಿವಿಷನ್ ಮಾಡಬಹುದು. ನ್ಯೂ ಕಾನ್ಸೆಪ್ಟ್ ಆಕ್ಚುಲಿ ನಮ್ಗೆ ಏನೆಲ್ಲ ಬೇಕು ಇಂಟರ್ನೆಟ್ ರಿಲೇಟೆಡ್, ವಾಟ್ ಈಸ್ ಫ್ರೀ ಸಾಫ್ಟ್ವೇರ್, ವಾಟ್ ಈಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಏನು, ಅದನ್ನ ಎಲ್ಲಿ ಯೂಸ್ ಮಾಡಬಹುದು, ಹೆಂಗ್ ಯೂಸ್ ಮಾಡಬಹುದು, ವಾಟ್ ಈಸ್ OSS and class, and specifically 1 marks question ಗೆ what is www, what is telnet, ವೆಬ್ ಬ್ರೌಸರ್ ಅಂದ್ರೆ ಏನು, ವೆಬ್ ಸರ್ವರ್ ಅಂದ್ರೆ ಏನು, ವೆಬ್ ಪೇಜ್ ಅಂದ್ರೆ ಏನು, ಇದೆಲ್ಲ 1 marks question ಗೆ ಕೇಳ್ತಾನೆ. ಡೊಮೈನ್ ನೇಮ್ಸ್ ಅಂದ್ರೆ ಏನು, ಅದನ್ನ ಕಾನ್ಸಂಟ್ರೇಟ್ ಮಾಡಬಹುದು. ಇ-ಕಾಮರ್ಸ್, ಟೈಪ್ಸ್ ಆಫ್ ಇ-ಕಾಮರ್ಸ್, ದಿಸ್ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಫಾರ್ 3 marks. ಲಾಸ್ಟ್ ಇಯರ್ 5 marks ಕ್ವಶನ್ ಕೇಳಿದ್ದಾನೆ. ಮೋಸ್ಟ್ ಆಫ್ ದಿ ಟೈಮ್ ಇದೇ ಕ್ವಶನ್ ಕೇಳ್ತಾನೆ. ಇ-ಕಾಮರ್ಸ್ ಅಂದ್ರೆ ಏನು, ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಇ-ಕಾಮರ್ಸ್, B2B, B2C, C2B, ಅದು ಡಿಫರೆಂಟ್ ಟೈಪ್ಸ್ ಆಫ್ ಇ-ಕಾಮರ್ಸ್ ಇದೆ. ಅದರಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂದ್ರೆ ರೈಟ್ ದಿ ಅಡ್ವಾಂಟೇಜಸ್ ಆಫ್ ಇ-ಕಾಮರ್ಸ್, ಹೌ ದಿ ಇಂಟರ್ನೆಟ್ ಈಸ್ ಯೂಸ್ಡ್ ಇನ್ ದಿ ಇ-ಕಾಮರ್ಸ್, ರೈಟ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಇ-ಕಾಮರ್ಸ್, ವಾಟ್ ಈಸ್ URL, write the syntax and example, what is shareware, write its limitation, define e-commerce, write the various technologies and services used in the e-commerce. ಇದೆಲ್ಲ 3 marks question, 5 marks, 1 marks question ಎಲ್ಲ ಸೇರಿ ಲಾಸ್ಟ್ ಇಯರ್ ನಾವು 5 ಮಾಡೆಲ್ ಕ್ವಶನ್ ಪೇಪರ್ ಮಾಡಿದ್ವಿ. ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀವಿ. ಈಗ ಅಡಿಷನಲ್ 4 ಚಾಪ್ಟರ್ ನ ಆಡ್ ಮಾಡ್ಬಿಟ್ಟು ಆ ಕ್ವಶನ್ಸ್ ಪೇಪರ್ ನ ಶೇರ್ ಮಾಡ್ತೀವಿ. ಅದನ್ನ ನೀವು ಮಕ್ಕಳಿಗೆ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಚಾಪ್ಟರ್ ಇಸ್ ವೆಬ್ ಡಿಸೈನಿಂಗ್. Web designing is also very simple, and in the lab practical also they are having the 2 lab programs. They know actually what are the different HTML tags are there. Totally 6 marks, easily they can score. Main ಒಂದೇ question ಕೇಳ್ತಾನೆ, HTML tags ಬಗ್ಗೆ ಗೊತ್ತಿರಬೇಕು. What is the structure of the HTML program? The structure ಏನಿರುತ್ತೆ, what will come first, what is the syntax of the HTML program,
Then HTML text formatting tag. This is very important, and I'll show you what are the different questions will come from this chapter for 3 marks, 5 marks actually. What 5 marks is 3 marks question. Frames and forms, these are there in the lab program also, because they know what is frames and forms. And among that, web hosting is one important. One is HTML formatting tags, another one is web hosting tags. The web hosting, what are the different methods of hosting our website in the server? Server ali yav reeti madbodu, free server, co-location server, yav reeti navu host madbodu. ಮತ್ತೆ HTML, DHTML, XML ಇದ್ರಲ್ಲೆಲ್ಲ ಎಕ್ಸ್ಪಾನ್ಷನ್ ಕೊಡ್ತಾನೆ. ಅದಕ್ಕೆ ನಾನು ಏನ್ ಹೇಳ್ತೀನಪ್ಪ ಅಂದ್ರೆ ಎಲ್ಲರಿಗೂ, ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ, ನಿಮ್ ಮಕ್ಕಳಿಗೆ ಪ್ರತಿ ಒಂದು ಲಾಸ್ಟ್ ಪೇಜ್ ನ ಪ್ರಿಸರ್ವ್ ಮಾಡಿಡಕ್ಕೆ ಹೇಳಿ. ಅದರಲ್ಲಿ ಎಕ್ಸ್ಪ್ಯಾಂಡ್ DHTML, ಎಕ್ಸ್ಪ್ಯಾಂಡ್ XML, ಎಕ್ಸ್ಪ್ಯಾಂಡ್ TCP, ಎಕ್ಸ್ಪ್ಯಾಂಡ್ UDP ಎಲ್ಲ ಎಕ್ಸ್ಪಾನ್ಷನ್ ಗಳು ಅವ್ರು ಒಂದು ಪೇಜ್ ಅಲ್ಲಿ ಇಟ್ಕೊಂಡಿದ್ರೆ 1 marks ಗೆ ಡೆಫಿನೆಟ್ಲಿ 1 or 2 ಎಕ್ಸ್ಪ್ಯಾಂಡ್ ಕೇಳ್ತಾರೆ. ಅದರಿಂದ 2 marks ಈಸಿಲಿ ಬರುತ್ತೆ ಅವ್ರಿಗೆ. Next, one more web scripting, they may be asked for 1 marks also. 1 marks question keltene. Among the 3 marks question from the last chapter, web design, explain web hosting, mention the different types of web hosting, briefly explain any 3 HTML tags, any 3 or any 5 they may ask. Adrallu kuda formatting tags keltene, text formatting tags anta specific keltene. Explain the types of web scripting, what are the steps involved in hosting a web page. Idu very important. Tags ಮತ್ತೆ web hosting very important from this chapter, and they can score easily 6 marks. ಯಾರು ಸ್ಲೋ ಲರ್ನರ್ ಆಗಿದ್ದಾರೆ, ಅವರೇ ಸ್ಟೂಡೆಂಟ್ ಇದ್ದಾರೆ, ಅವ್ರು ಈ ತರ ಚಾಪ್ಟರ್ಗಳು, oops ಕಾನ್ಸೆಪ್ಟ್ ಚಾಪ್ಟರ್, ಲಾಜಿಕ್ ಡಿಸೈನ್ ಚಾಪ್ಟರ್, ಮತ್ತೆ ಲಾಜಿಕ್ ಗೇಟ್ಸ್ ಚಾಪ್ಟರ್, ಮತ್ತೆ ವೆಬ್ ಡಿಸೈನ್, ಮತ್ತೆ ಓಪನ್ ಸೋರ್ಸ್ ಕಾನ್ಸೆಪ್ಟ್, ಈ ತರ ಥಿಯರಿಟಿಕಲ್ ಚಾಪ್ಟರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ they can easily score at least 50 to 60 out of 70 marks. ಯಾರು ಅವರೇಜ್ ಅಥವಾ ಬಿಲೋ ಅವರೇಜ್ ಸ್ಟೂಡೆಂಟ್ ಅಂದ್ರೂ ಕೂಡ ಅಷ್ಟು ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಇನ್ಕ್ಲೂಡಿಂಗ್ ದಿ ಲ್ಯಾಬ್ ಮಾರ್ಕ್ಸ್ ದೇ ಕ್ಯಾನ್ ಸ್ಕೋರ್ ಅಬೋ 80 marks. ಯಾರು ಬಿಲೋ ಅವರೇಜರ್ ಕೂಡ ಹೇಳ್ತಾ ಇರೋದು ಅಬೋ 80 marks ದೇ ಕ್ಯಾನ್ ಸ್ಕೋರ್. ಅಂಡ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಶುಡ್ ಸ್ಕೋರ್ ಅಬೋ 90 marks ಅಪ್ ಟು 100 marks. 100 marks ವರೆಗೆ ಸ್ಕೋರ್ ಮಾಡಬಹುದು. ಈಸಿಲಿ ದೇ ಕ್ಯಾನ್ ಸ್ಕೋರ್. ದಿಸ್ ಇಸ್ ಎ ಸ್ಕೋರಿಂಗ್ ಸಬ್ಜೆಕ್ಟ್. And some of the useful resource link also I have given here. Computer science syllabus blueprint model for this year. ಈ ವರ್ಷ ಹೆಚ್ಚಿರ್ತಕ್ಕಂಥ ಕ್ವಶನ್ ಕೂಡ ಬ್ಲೂಪ್ರಿಂಟ್ ಇದೆ ಇದರಲ್ಲಿ. ಮತ್ತೆ ಸ್ಟ್ಯಾಕ್ ಸಿಮ್ಯುಲೇಷನ್ ಬಗ್ಗೆ, ಮತ್ತೆ ಕ್ಯೂ ಸಿಮ್ಯುಲೇಷನ್, ಮತ್ತೆ ಹೌ ದಿ ಇನ್ಸರ್ಷನ್ ಆಫ್ ಎನ್ ಎಲಿಮೆಂಟ್ ಇಂಟು ಅರೇ, ಡಿಲೀಷನ್, ಅದೆಲ್ಲ ಒಂದು ವೆಬ್ಸೈಟ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದರಿಂದ ನೀವು ನೋಡ್ಬೋದು. ಮತ್ತೆ ಮಕ್ಕಳಿಗೆ ಕೂಡ ಡಿಜಿಟಲ್ ಕ್ಲಾಸ್ ರೂಮ್ ಅಲ್ಲಿ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಹೌ ಎಕ್ಸಾಕ್ಟ್ಲಿ ದಿ ವರ್ಕಿಂಗ್ ಆಫ್ ದಿ ಸ್ಟ್ಯಾಕ್, ವರ್ಕಿಂಗ್ ಆಫ್ ದಿ ಕ್ಯೂಸ್ ವಿಲ್ ವರ್ಕ್ ಅಂತ ಹೇಳ್ಬಿಟ್ಟು. ದೆನ್ ಸ್ಕೀಮ್ ಆಫ್ ಎವ್ಯಾಲ್ಯೂಷನ್ ಒಂದು 2020 ಕೊಟ್ಟಿದ್ದೀನಿ. ಬೇಕಾದ್ರೆ ಆನ್ಸರ್ ಹೆಂಗ್ ಸ್ಕೀಮ್ ಆಫ್ ಎವ್ಯಾಲ್ಯೂಷನ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನ ಮಕ್ಳಿಗೆ ತೋರಿಸಿ ಏನ್ ಆನ್ಸರ್ ಬರೀಬೇಕು ಅನ್ನೋದು ಅವ್ರಿಗೆ ಮಂದಟ್ಟಾಗ್ಲಿ. ಮತ್ತೆ ಇನ್ನೊಂದು ಸೆಕೆಂಡ್ PUC ಹೈಯೆಸ್ಟ್ ಸ್ಕೋರ್ಡ್ ಆನ್ಸರ್ ಸ್ಕ್ರಿಪ್ಟ್ ಲಿಂಕ್ ಕೂಡ ಹಾಕಿದ್ದೀನಿ ಇದ್ರಲ್ಲಿ. ಅಂದ್ರೆ 70ಕ್ಕೆ 70 ಮಾರ್ಕ್ಸ್ ತೆಗ್ದಿರೋ ಹುಡುಗ ಅಥವಾ ಹುಡುಗಿ ಹೆಂಗ್ ಬರ್ದಿದ್ದಾರೆ, ಹೌ ದೇ ಹ್ಯಾವ್ ಆನ್ಸರ್ಡ್, ಹೌ ದೇ ಆರ್ ಸೆಲೆಕ್ಟೆಡ್ ದಿ ಕ್ವಶನ್, ಆ ಕ್ವಶನ್ ಹೆಂಗ್ ಆನ್ಸರ್ ಮಾಡಿದ್ದಾರೆ, ಎಷ್ಟು ಆನ್ಸರ್ ಬರೀಬೇಕು ಅಂತ ಮಕ್ಳಿಗೆ ತೋರಿಸಿದ್ರೆ ಅದು ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ದಿಸ್ ಇಸ್ ಹೌ ದೇ ಆರ್ ಪ್ರೆಸೆಂಟಿಂಗ್ ದಿ ಆನ್ಸರ್ ಇನ್ ದಿ ಎಕ್ಸಾಮಿನೇಷನ್. ಹೆಂಗ್ ಬರಿಬಹುದು ಅದು ಒಂದು ಇನ್ಸ್ಪಿರೇಷನ್ ಆಗುತ್ತೆ. 70ಕ್ಕೆ 70 ಮಾರ್ಕ್ಸ್ ತೆಗೆದಿರೋದು ಆನ್ಸರ್ ಸ್ಕ್ರಿಪ್ಟ್ ನ ಕಂಪಲ್ಸರಿ ತೋರಿಸಿ ಎಲ್ಲಾ ಕಾಲೇಜ್ಗಳಲ್ಲಿ ಅಂತ ಕೇಳ್ಕೊತೀನಿ. ದಿಸ್ ಇಸ್ ಅಬೌಟ್ ದಿ ಓವರ್ ಆಲ್ ಸೆಷನ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ ಪ್ಲೀಸ್ ಆಸ್ಕ್. ಥ್ಯಾಂಕ್ ಯು ಫ್ರಮ್ ಮೈ ಸೈಡ್. ಸರ್, if you have any question, please ask. Any doubts about this or any feedback about this session? Sorry. Okay. Thanks, Govindaraju avare. Thank you. So we want some quick feedback or response from MDR Timlapura. Respond ಮಾಡಿ. Hello. Yes. Hello. Yes, continue please. Quick response. No, MDRS 11 sir. February ಇದೆ. ಹಲೋ ಹೇಳಿ ಸರ್. ಈಗ ನಾವು ಹುಡುಗರಿಗೆ ಏನ್ ಮಾಡೋಣ ಅಂತ ಮಾಡಿದೀವಿ ಅಂದ್ರೆ ಅಪ್ ಟು 15th ಚಾಪ್ಟರ್ಗೆ ಓದ್ಕೊಳ್ಳ 14th ಚಾಪ್ಟರ್ಗೆ ಹೇಳ್ಬಿಟ್ಟು 15th ಚಾಪ್ಟರ್ ಅಲ್ಲಿ ಓಕೆ. ನಿಮ್ಮ ಏನೋ ಒಪಿನಿಯನ್ ಇದೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಹಾಕಿ ತಗೊಳ್ತೀವಿ. ತಿಮ್ಲಾಪುರ, ವಿ ಆರ್ ಟೇಕಿಂಗ್ ಅಟೆಂಡೆನ್ಸ್ ರ್ಯಾಂಡಮ್ ಆಗಿ ತಗೋತಾ ಇದೀವಿ. ತಿಮ್ಲಾಪುರ MDRS ಅವರಗೊಳ್ಳ
ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ ಈ ಸೆಷನ್ಗೆ ಅಬ್ಸೆಂಟ್ ಅಂತ ಟ್ರೀಟ್ ಮಾಡ್ತೀವಿ. MDS ಅವರುಗಳ 60. ದಯಮಾಡಿ ತಾವು ತಮ್ಮ ಯಾರು ನೆಕ್ಸ್ಟ್ ಸೆಷನ್ ಇದೆ, ಅದಕ್ಕೆ ಸಬ್ಜೆಕ್ಟ್ ಇದೆ, ಅದಕ್ಕೆ ತಮ್ಮ ಕಾಲೇಜಲ್ಲೇ ಇರ್ತೀರಿ, ನಿಮ್ಮ ಯಾರು ಕೊಲೀಗ್ಸ್ ಇದ್ದಾರೆ ಅವ್ರಿಗೆ ಜಾಯ್ನ್ ಆಗ್ಲಿಕ್ಕೆ ಹೇಳಿ. ಯಾಕೆಂದ್ರೆ ಅವರು ಜಾಯ್ನ್ ಆಗ್ತಾರೆ. ಯಾರು ಜಾಯ್ನ್ ಆಗೋದಿಲ್ಲ ಅವ್ರಿಗೆ ನಮ್ಗೆ ಗೊತ್ತಾಗ್ತಾ ಇದೆ ಯಾರ್ಯಾರು ಆಗ್ತಾ ಇಲ್ಲ ಅಂತ ಹೇಳಿ, ದಯಮಾಡಿ ಅವ್ರಿಗೆ ಒಂದ್ಸರಿ ರಿಮೈಂಡ್ ಮಾಡೋದು ಒಳ್ಳೇದು. MDRS ಅರೂರ್ 199 ರೆಸ್ಪಾಂಡ್ ಮಾಡಿ. ನಮಸ್ತೆ ಸರ್. ಎಲ್ಲಿಂದ ಮೇಡಮ್? ಮಾತಾಡಿ. ಸಾರಿ, ಸೆಷನ್ ಇಂಟರಾಕ್ಟಿವ್ ಸೆಷನ್ ಇದೆ. ಹಲೋ ಸರ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಅರೂರ್. ಹಲೋ ಸರ್. ಯಾ ಪ್ಲೀಸ್ ಕಂಟಿನ್ಯೂ. ಈಗ ಪ್ರೆಸೆಂಟ್ಲಿ ಲ್ಯಾಬ್ ಎಕ್ಸಾಮ್ ಆಗ್ತಾ ಇದೆ ಸರ್ ಇಲ್ಲಿ. ಓಕೆ ಫೈನ್ ಫೈನ್. ಓಕೆ ಓಕೆ ಗುಡ್. ಆಮೇಲೆ ಯೂಟ್ಯೂಬ್ ಲೈವ್ ನಲ್ಲಿ ಇದೆ, ನೋಡಿ ತಿಳ್ಕೊಳ್ಳಿ. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. EMRS ಕೊತ್ತದೊಡ್ಡಿ. EMRS ಕೊತ್ತದೊಡ್ಡಿ. MDRS ಅವರಗೊಳ್ಳ. ಅವರಗೊಳ್ಳ. ಓಕೆ. EMRS ಕೊಂಚೂರ್. ಯಾರಿದ್ದೀರಿ? ಅವರಗೊಳ್ಳ, ಕೊಂಚೂರು, ನಾಗಾವಿ, ತಿಮ್ಲಾಪುರ. ದಯಮಾಡಿ ರೆಸ್ಪಾಂಡ್ ಮಾಡಿ, ಫೀಡ್ಬ್ಯಾಕ್ ಕೊಡಿ. ಓಕೆ, ಬೇರೆಯವ್ರು ತಾವು ಏನಾದ್ರು? ಹಲೋ ನಮಸ್ತೆ ಸರ್. ಹೇಳಿ. ಎಲ್ಲಿಂದ? ಬೇಗ. ನಾಗಾವಿಯಿಂದನಾ? ಸರ್ ನಾಗಾವಿ ಚಿತ್ತಾಪುರ ಇದು. ಯಾ ಹೇಳಿ ಹೇಳಿ. ಸರ್ ನಮ್ಮಲ್ಲಿ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಇಲ್ಲ, ಮತ್ತೆ ಟೀಚರ್ ಕೂಡ ಇಲ್ಲ, ಲೆಕ್ಚರರ್ ಕೂಡ ಇಲ್ಲ. ಓಕೆ ಸರಿ. ಓಕೆ ನೋ ಪ್ರಾಬ್ಲಮ್. ಓಕೆ, ಅವರುಗಳ ಇದ್ದೀರಾ? ಸೊ ಈಗ ಈ ಸೆಷನ್ ಅಲ್ಲಿ ಮಾನ್ಯ ಜಂಟಿ ನಿರ್ದೇಶಕರು ನಾಗೇಶ್ ಸರ್ ಇದ್ದಾರೆ, ಅವರು ಮಾತನಾಡ್ತಾರೆ. ಮತ್ತೆ DD ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಇರ್ತಕ್ಕಂಥ ಉಮೇಶ್ ಹಿರಟ್ಟಿಮಠ್ ಸರ್ ಇದ್ದಾರೆ, ಅವರು ಮಾತನಾಡ್ತಾರೆ. ಈಗಾಗಲೇ ತುಂಬಾ ಉತ್ತಮವಾಗಿ ಗೋವಿಂದರಾಜ್ ಅಂಡ್ ಟೀಮ್ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ತುಂಬಾ ಮುಂದೆ ಏನು ಪರೀಕ್ಷೆ ಬರುತ್ತೆ ಅದಕ್ಕೆ ಒಂದು ದಾರಿದೀಪ ಆಗಿದೆ ಇದು. ಯೂಟ್ಯೂಬ್ ಲೈವ್ ನಲ್ಲೂ ಸಹ ಮಾಹಿತಿ ಇದೆ, PPT ಸಹ ತಮಗೆ ಶೇರ್ ಮಾಡಲಾಗುತ್ತೆ, ಮತ್ತು ಲಿಂಕ್ಸು ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜಾಯಿಂಟ್ ಡೈರೆಕ್ಟರ್ ಅವರು ಮಾತನಾಡಿದ ಮೇಲೆ ಮತ್ತೆ ನಮ್ಮ DD ಅವರು ಮಾತನಾಡಿದ ಮೇಲೆ ನಾವು ಕನ್ಕ್ಲೂಡ್ ಮಾಡ್ತೀವಿ. ಸೊ ಈಗ ತಾವ್ಯ ಯಾರಿದ್ದೀರಿ ಅಲ್ಲಿ ಕನ್ನಡ ಲೆಕ್ಚರರ್ಗೆ ನೆಕ್ಸ್ಟ್ 12:30 ಸ್ಟಾರ್ಟ್ ಆಗುತ್ತೆ. 12:30 ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಜಾಯಿನ್ ಆಗ್ಲಿಕ್ಕೆ ಅವ್ರಿಗೆ ಹೇಳಿ, ಅವ್ರಿಗೆ ಗೊತ್ತಿದೆ, ಆದ್ರೂ ಸಹ ಒಂದ್ಸರಿ ರಿಮೈಂಡ್ ಮಾಡಿ. ಸೊ ಇನ್ನೂ ಒಂದು ಕ್ವಶನ್ ಹಾಕಿದ್ದೀರಿ, ಹೌ ಟು ಪ್ರಾಕ್ಟೀಸ್ ಅಲ್ಜೆಬ್ರಾ ಸರ್ ಅಂತ ಹೇಳಿದಿರಿ. ಅದನ್ನ ನಾವು ನೀವು ಯಾರ್ಯಾರು ನೀವು ಇದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ದೀರಿ ಅದನ್ನ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಆಮೇಲೆ ತಮಗೆ ರಿಸೋರ್ಸ್ ಪರ್ಸನ್ಸ್ ಜೊತೆಯಲ್ಲಿ ಕುಳಿತು ತಮ್ಮ ಜೊತೆನಲ್ಲಿ ತಮ್ಗೆ ಇದನ್ನ ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. JD ಅವರು ಮಾತನಾಡ್ತಾರೆ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಗೋವಿಂದರಾಜು ಅಂಡ್ ಟೀಮ್ ಅವರಿಗೆ ಧನ್ಯವಾದಗಳು. ನಾವು SLC ಆದ ನಂತರ PUC ಇವಾಗ ಸ್ಟಾರ್ಟ್ ಮಾಡಿದ್ಮೇಲೆ ತಾವು ತಮ್ಮ ತಂಡದವರು ಭಾಳ ಅದನ್ನ ವಿವರವಾಗಿ ಯಾವ ಚಾಪ್ಟರ್ಸ್ ಬಗ್ಗೆ ನಾವು ಗಮನ ಹರಿಸ್ಬೇಕು ಅಂತಕ್ಕಂಥದ್ದನ್ನ ನಮ್ಮ ಎಕ್ಸ್ಪೀರಿಯನ್ಸಸ್ನ ಎಲ್ಲರಿಗೂ ಶೇರ್ ಮಾಡಿದ್ದೀರಾ. ಬಟ್ ಇಲ್ಲಿ ಏನು ಅಂತಂದ್ರೆ ಇವಾಗ ನಮ್ಮ ಶೆಟ್ಟಿ ಸರ್ ಅವರು ಬಹಳಷ್ಟು ಜನನ ಕಾಲೇಜಸ್ನ ಕಾಲ್ಔಟ್ ಮಾಡಿದ್ರು. ಯಾರು ಭಾಗವಹಿಸಿದಾಗೆ ಇಲ್ಲ, ಬಹಳಷ್ಟು ಜನ ದೇ ಡೋಂಟ್ ಸೀಮ್ ಟು ಬಿ ಸೀರಿಯಸ್. ಅಂದ್ರೆ ಏನಿದು, ಯಾರಿಗೇನು ಇದು ಬೇಕಿಲ್ವಾ, ಹೇಗೆ? ಇಟ್ ಇಸ್ ವೆರಿ ಬ್ಯಾಡ್ ದಟ್ ಆಲ್ ಆಫ್ ಯುವರ್ ಬೀಯಿಂಗ್ ಆಲ್ ರೆಸ್ಪಾನ್ಸಿಬಲ್ ಪೀಪಲ್. ನಾವಿಲ್ಲಿ ಸೀರಿಯಸ್ ಆಗಿ ED ಅವ್ರ ಕಡೆಯಿಂದ
ಮೊನ್ನೆ ಇದು ಉದ್ಘಾಟನೆ ಮಾಡಿಸಿ ಎಲ್ಲ ಮಾಡಿದ ನಂತರ ಕೂಡ ನೀವು ಬಹಳ ಜನ ಭಾಗವಹಿಸಿರೋದು ಬಹಳ ಬೇಸರ. ಬಟ್ ಇನ್ ಡ್ಯೂ ಕೋರ್ಸ್ ವಿಲ್ ಮೇಕ್ ಎ ಸೀರಿಯಸ್ ನೋಟ್ ಆಫ್ ದಿಸ್. ಹೂಎವರ್ ಈಸ್ ಆಬ್ಸೆಂಟ್, ನೀವು ಹೇಳಿ ನಿಮ್ಮ ಕೊಲೀಗ್ಸ್ಗೆ, ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಡೂ ಇಟ್. ದಿಸ್ ಎಲ್ಲರೂ ನಾವು ಇದು ಎಫರ್ಟ್ಸ್ ಹಾಕಿ ಮಾಡ್ತಾ ಇರ್ತಕ್ಕಂಥದ್ದು ಮಕ್ಕಳ ಹಿತದೃಷ್ಟಿಯಿಂದ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಎವ್ರಿಬಡಿ ಹ್ಯಾಸ್ ಗಾಟ್ ಅ ಬೆಟರ್ ಬಿಸ್ನೆಸ್ ಟು ಡೂ ಹಿಯರ್. ಬಟ್ ಸ್ಟಿಲ್ ನಾವು ಇನ್ ಸ್ಪೈಟ್ ಆಫ್ ಸೆಷನ್ಸ್ ನಡೀತಿರುವಾಗ ಕೂಡ ಇದನ್ನ ಯಾಕೆ ಇಟ್ಕೊಂಡಿದೀವಿ ಅಂತಂದ್ರೆ, ಸಕಾಲದಲ್ಲಿ ಎಲ್ಲರಿಗೂ ಇದು ಮಾಹಿತಿ ಹೋಯ್ತು ಅಂತಂದ್ರೆ ಆ ಪ್ರಕಾರ ಅವರೆಲ್ಲ ಸಿದ್ಧತೆ ಮಾಡಿಕೊಂಡು ನೀವು ಮಕ್ಕಳಿಗೆ ಅದನ್ನ ಹೇಳಿದ್ರೆ ವಿದ್ಯಾರ್ಥಿಗಳಿಗೆಲ್ಲ ಹೆಲ್ಪ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಈ ಸೆಷನ್ಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇನ್ಸ್ಫೋರ್ತ್ ಐ ಎಕ್ಸ್ಪೆಕ್ಟ್ ಮೋರ್ ಅಟೆಂಡೆನ್ಸ್, ಮೋರ್ ಪಾರ್ಟಿಸಿಪೇಷನ್ ಆಫ್ ಆಲ್ ದಿ ಕನ್ಸರ್ನ್ ಕಾಲೇಜಸ್ನವ್ರ ಕಡೆಯಿಂದ. ಆಮೇಲೆ ಇವಾಗ ಅವ್ರು ಏನೇನು ಹೇಳಿದ್ದಾರೆ ಅದನ್ನ ನಿಮಗೆ ಮಂದಟ್ಟಾಗಿಲ್ಲ ಅಂದ್ರೆ ಕೂಡ ಮತ್ತೆ ಅದು ಯೂಟ್ಯೂಬಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಿರ್ತೇವೆ, ದಯವಿಟ್ಟು ಇನ್ನೊಂದ್ಸರಿ ನೋಡಿ. ಫಾರ್ ಸಮ್ ರೀಸನ್ ಇಫ್ ಯು ಹ್ಯಾವ್ ನಾಟ್ ಬೀನ್ ಏಬಲ್ ಟು ವಾಚ್ ದಿಸ್ ಲೈವ್, they have painstakingly they have prepared a presentation and they are sharing with you, and you people are not able to listen ಅಂತಂದ್ರೆ it's very bad. ಸೊ ಹಾಗಾಗಿ ನಂತರ ಅದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥದ್ದನ್ನ ಕೂತ್ಕೊಂಡು ನೋಡಿಕೊಂಡು ಅದರಲ್ಲಿ ಏನು ಒಳ್ಳೆ ಅಂಶಗಳಿದ್ದಾವೆ ಅದನ್ನೆಲ್ಲ ನಿಮ್ಗೆ ಏನು ಅಳವಡಿಸ್ಕೊಬೋದು ಅದನ್ನ ಅಳವಡಿಸ್ಕೊಳ್ಳಿ. ಆಮೇಲೆ ಬಹಳಷ್ಟು ಜನಕ್ಕೆ, ಅಂಡ್ ದಿಸ್ ನಾಟ್ ದಿ ಫೈನಲ್, ಅದನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇನ್ನ ನಿಮ್ಗೆ ಏನಾರ ಬೆಟರ್ ಆಪ್ಷನ್ಸ್ ಇದೆ ಅಂತಂದ್ರೆ ದಯವಿಟ್ಟು ಇವಾಗ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಯು ಶೇರ್ ಯುವರ್ ಐಡಿಯಾಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಇನ್ ದಿ ಚಾಟ್ ಬಾಕ್ಸ್. ನಮ್ಗೆ ಏನಾಗ್ತಿದೆ, ಎಲ್ಲಾರ್ಗು ನಾವು ಮಾತನಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರ್ಬೋದು, ಸಮಯ ಅಭಾವದಿಂದಾಗಿ ನಾವೆಲ್ಲರಿಗೂ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಡಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಚಾಟ್ ಬಾಕ್ಸ್ ಅಲ್ಲಿ ನೀವು ಶೇರ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸಸ್, ಅಥವಾ ಇನ್ನೇನ ಇಫ್ ಯು ಫೀಲ್ ದಟ್ ದರ್ ಇಸ್ ಅ ಬೆಟರ್ ವೇ ಆಫ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮಿನೇಷನ್, ಯು ಪ್ಲೀಸ್ ಶೇರ್ ಯುವರ್ ಐಡಿಯಾಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಇನ್ ದಿ ಚಾಟ್ ಬಾಕ್ಸ್ ಆಲ್ಸೋ. ಸೊ ಹಿಂಗೆ ಹೇಳ್ತಾ ನೆಕ್ಸ್ಟ್ ಸೆಷನ್ಸ್ ಎಲ್ಲ ಅಟ್ಲೀಸ್ಟ್ ಬಹಳ ಎಲ್ಲರೂ ಗಂಭೀರವಾಗಿ ಭಾಗವಹಿಸ್ತೀರ ಅಂತ ಆಶಿಸ್ತಾ, ಮತ್ತೊಮ್ಮೆ ಗೋವಿಂದರಾಜು ಅಂಡ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಭಾಗವಹಿಸ್ತಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಡಿ ಅವರು ಮೊದ್ಲಿಂದಾನೇ ಇದ್ದೀರಿ, ತಾವು ಏನಾದ್ರು ಮಾತನಾಡೋಂಗಿದ್ರೆ ಉಮೇಶ್. ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಒಂದ್ 2-3 ಪ್ರಶ್ನೆಗಳು ಬಂದಿದ್ದಾವೆ, ಅದನ್ನ ನಾವು ನೋಟ್ ಮಾಡ್ಕೊಂಡಿದೀವಿ. ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಲೆಕ್ಚರರ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ನೋಟ್ ಮಾಡ್ಕೊಂಡಿದೀವಿ. ಅಂದ್ರೆ ವಿಶೇಷವಾಗಿ ಕಂಪ್ಯೂಟರ್ ಸೈನ್ಸ್ಗೆನೆ ಪ್ರತ್ಯೇಕವಾಗಿ ರಿಸೋರ್ಸ್ ಪರ್ಸನ್ಸ್ ಸಹಿತ ಹೆಡ್ ಆಫೀಸ್ ಇದನ್ನ ವಾಟ್ಸ್ಆಪ್ ಗ್ರೂಪ್ ಅಂತ ಹೇಳಿ ನಾವು ಅದು ಯೋಚನೆ. ನಮ್ದು ಸರ್ ಪರ್ಮನೆಂಟ್ ಕಾಲೇಜ್ 26 ಜನದ್ದು ಇದೆ ಸರ್ ಆಲ್ರೆಡಿ. ಅದಕ್ಕೇನೆ ನಾವು ಬೇಕಾದ್ರೆ ಜಾಯಿನ್ ಮಾಡಿಸಿದ್ರೆ ಮಾಡಿಸ್ಬಿಡ್ತೀವಿ. ಮಾಡಿಸೋದು ಒಳ್ಳೇದು. ದಯಮಾಡಿ ತಮ್ಮಂದನೆ ಅದನ್ನ ಮಾಡಿಸಿ ಅಡ್ಮಿನ್ ತಗೊಳ್ಳಿ, ಮತ್ತೆ ನಮಗೂ ಅದನ್ನ ಮಾಡಿ. ಯಾಕಂದ್ರೆ ತುಂಬಾ ಕಡೆ ಅಪ್ಗ್ರೇಡೆಡ್ ಕಾಲೇಜಸ್ ಇರೋದ್ರಿಂದ ಇದೆ. ನೆಕ್ಸ್ಟ್ PDF ಫಾರ್ಮ್ಯಾಟ್ ಅಲ್ಲಿ ನೋಟ್ಸ್ ಲಭ್ಯ ಇದೆ ಅಂತ ಕೇಳ್ತಾರೆ, ಅದನ್ನು ಸಹ ತಮಗೆ ವ್ಯವಸ್ಥೆ ಮಾಡ್ತೀವಿ. ಹೇಳಿ, ಯಾರೋ ಮಾತನಾಡ್ತಾ ಇದ್ರಿ? ಸರ್ ನಮ್ಮ ಹೆಸರು ರಾಘವೇಂದ್ರ, MDRPU ದೊಡ್ಡ ಬಾದಿಗೆ. ನಾವು ಮಕ್ಳಿಗೆ ಏನ್ ಮಾಡೋಣ ಅಂತ ಮಾಡಿದ್ವಿ ಅಂದ್ರೆ, ಫಸ್ಟ್ 14 ಚಾಪ್ಟರ್ಸ್ ಮಾಡ್ಬಿಟ್ಟು ಲಾಸ್ಟ್ 3 ಚಾಪ್ಟರ್ಸ್ ಅಲ್ಲಿ 1 ಮಾರ್ಕ್ 3 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಏನು ಪ್ರೀವಿಯಸ್ ಇಯರ್ ಆಮೇಲೆ ಪಾಸಿಬಿಲಿಟೀಸ್ ಏನಿದೆ ಅದಕ್ಕೆ ಆನ್ಸರ್ ಪ್ರಿಪೇರ್ ಮಾಡ್ಸೋಣ ಅಂತ ಮಾಡಿದ್ವಿ. ಹಲೋ, ಓಕೆ. ಹಲೋ, ಸಿಲೆಬಸ್ ಅಂತೂ ಮುಗ್ದಿದೆಯಲ್ಲ ಸರ್? ಮುಗ್ದಿಲ್ಲ ಸರ್? ಸಿಲೆಬಸ್ ಮುಗಿದಿದೆ. ಅಂದ್ರೆ ನಾನು ಇದ್ರಲ್ಲೇ ನಿಮಗೆ ಅವ್ರಿಗೆ ಔಟ್ ಆಫ್ ಇದು ಬರುತ್ತಲ್ಲ ಸರ್ ಕ್ವಶನ್ಸ್, 100 ಮೇಲೆ ಮೋರ್ ದನ್ ಔಟ್ ಆಫ್ 100 ತೆಗಿಯರ್ಗೆ ಲಾಸ್ ಆಗಬಾರದು. ನೀವು ಐಡೆಂಟಿಫೈ ಮಾಡಿ. ಇಲ್ಲ ಸರ್, ಇದ್ರಲ್ಲೇ ನಾವು ಆಕ್ಚುಲಿ ಅವ್ರಿಗೆ ಇದ್ರಲ್ಲೇ 125 ಮಾರ್ಕ್ಸ್ ಕವರ್ ಆಗುತ್ತೆ. ಪ್ಲಸ್ ಇದೇನು ಅಂತಂದ್ರೆ ಈಗ 5 ಮಾರ್ಕ್ಸ್ ಕ್ವಶನ್ ಸುಮ್ಮನೆ ನೀವ್ ಹೇಳ್ದಂಗೆ ಇನ್ನೂ ಒಂದು ಹೆಲ್ಪ್ ಆಗುತ್ತೆ ಸರ್. ಯಾರು ಕೆಲವರು ಈಗ ಲಾಜಿಕಲಿ ಇದ್ ಮಾಡಲ್ಲ ಅಂತ ಅವ್ರಿಗೆ ಥಿಯರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಔಟ್ ಆಫ್ ತೆಗಿಯಂಗ ಮಾಡಿದೀವಿ ಸರ್. ನೀವ್ ಹೇಳ್ದಂಗೆ ಅದು ಒಂದು ಇಟ್ ವಿಲ್ ಹೆಲ್ಪ್ ಔಟ್. ಥ್ಯಾಂಕ್ ಯು ರಾಘವೇಂದ್ರ, ಥ್ಯಾಂಕ್ ಯು. ಕೆಲವರು ತುಂಬಾ ನಮ್ಗೆ ವಿ ವಾಂಟ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಸಬ್ಜೆಕ್ಟ್ ಅಂತ ಹೇಳಿದರೆ, ನೆಕ್ಸ್ಟ್ ಇಯರ್ ನಾವು ಲೆಕ್ಚರರ್ಸ್ಗೆ ಟ್ರೈನಿಂಗ್ ಅನ್ನ ಇಟ್ಕೊಂಡಿರುವಂತ ಸಂದರ್ಭದಲ್ಲಿ ಸಬ್ಜೆಕ್ಟ್ ಬಗ್ಗೆ ಇನ್ ಡೀಟೇಲ್ ಚರ್ಚೆ ಮಾಡೋಣ. ಫೇಸ್ ಟು ಫೇಸ್ ಟ್ರೈನಿಂಗ್ ಇರುತ್ತೆ, ಆವಾಗ ಸಬ್ಜೆಕ್ಟ್ ನ ವಿಶೇಷವಾಗಿ ಚರ್ಚೆ ಮಾಡೋಣ. ಓಕೆ,
ಥ್ಯಾಂಕ್ ಯು. ಸರ್ ಹಲೋ ಹೇಳಿ. ಲಾಸ್ಟ್ ಕ್ವಶನ್, ಲಾಸ್ಟ್ ರೆಸ್ಪಾನ್ಸ್ ಶಂಕರ್ಲಿಂಗಪ್ಪ. ಹಾ ಸರ್. ಹೇಳಿ. ಸರ್ ಏನಿಲ್ಲ, ಈಗೇನು ಪ್ರಾಕ್ಟೀಸ್ ಟೆಸ್ಟ್ ಮಾಡ್ತಾ ಇದಾರಲ್ಲ ಸರ್, ಈ ಫಸ್ಟ್ ಪ್ರಾಕ್ಟೀಸ್ ಟೆಸ್ಟ್ ಮುಗಿದಿದೆ. ಸೆಕೆಂಡ್ ಪ್ರಾಕ್ಟೀಸ್ ಟೆಸ್ಟ್ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಎಕ್ಸಲೆಂಟ್. ಅದು ನಮ್ಮ ಎಲ್ಲ ರಿಸೋರ್ಸ್ ಪರ್ಸನ್ಸ್ ಚರ್ಚೆ ಮಾಡಿದ್ದಾರೆ. ಗೋವಿಂದರಾಜ್ ಅವರ ನೋಟ್ ಮಾಡ್ಕೊಳ್ಳೋಣ. ಹಾ ಸರ್, ಆಯ್ತು ಸರ್. ಥ್ಯಾಂಕ್ ಯು. ಒಳ್ಳೇದು. ಯಾಕಂದ್ರೆ ನಾವು ಚರ್ಚೆ ಮಾಡಿದ್ದೀವಿ. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಓಕೆ. 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 ಈಗ ಗೋವಿಂದರಾಜ್ ಅವರು ಇನ್ನೇನ ಸರ್ ವೈಂಡ್ ಅಪ್ ಮಾಡೋದು ಸರ್, ಇನ್ನೇನಿಲ್ಲ ಸರ್, ಎಲ್ಲ ಮಾತಾಡಿದ್ದಾರೆ. ಮತ್ತೆ ಎಲ್ಲ ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳೋಣ. ಇಂಪಾರ್ಟೆಂಟ್ ಕ್ವಶನ್ಸ್, ಇದು ಸಜೆಷನ್ಸ್ ಇದೆ, ನಾವು ತಗೊಳ್ತಾ ಇದೀವಿ. ಬಹುಶಃ ನಮ್ಮ ಡಿ ಅವರು ಬರ್ತೇವೆ ಅಂತ ಹೇಳಿದ್ದಾರೆ, ಮಾತನಾಡ್ತಾರೆ. ಅದರ್ವೈಸ್ ಮುಗಿಸ್ಬೋದಾ? ಚಾಟ್ ಬಾಕ್ಸ್ ಅಲ್ಲಿ ಆಗ್ತಿದ್ದಾರೆ. ನೆಕ್ಸ್ಟ್ ಗೋವಿಂದರಾಜ್ ಅವರೇ ಕನ್ಕ್ಲೂಡ್ ಮಾಡಿ ಎಲ್ಲ. ಸೊ ಈ ವರ್ಷ 2021-22ನೇ ಸಾಲಿನ ಫಲಿತಾಂಶದಲ್ಲಿ ಈಗ ಆಲ್ರೆಡಿ ನಿನ್ನೆ ಚರ್ಚೆ ಮಾಡಿದ ಹಾಗೆ ಜೀರೋ ಫೇಲ್ಯೂರ್, ಯಾರು ಅನುತ್ತೀರ್ಣರಾಗಬಾರ್ದು ನಿಮ್ ಸಬ್ಜೆಕ್ಟ್ ಅಲ್ಲಿ. ಮತ್ತೆ ಸಬ್ಜೆಕ್ಟ್ ಅವರೇಜ್ ಮಾರ್ಕ್ಸ್ ಏನಿದೆ ಲಾಸ್ಟ್ ಇದ್ರದ್ದು, ಅದನ್ನ ಉಳಿಸ್ಕೊಳ್ತಾ ಎಲ್ಲರೂ ಹೋಗೋಣ ಅಂತ ಹೇಳಿ ಸಂದೇಶ ಕೊಟ್ಟು ನೀವು ಕನ್ಕ್ಲೂಡ್ ಮಾಡಿ. ಥ್ಯಾಂಕ್ ಯು. ಓಕೆ. ಸೊ ನಾನು ಕೊನೆಯದಾಗಿ ಏನ್ ಹೇಳ್ಬೇಕಂದ್ರೆ, ಅಟ್ಲೀಸ್ಟ್ ಎಲ್ಲಾ ಸ್ಟೂಡೆಂಟ್ 90 and above% ತೆಗಿಬೇಕು. ಆ ರೀತಿ ನಾವ್ ಏನೆಲ್ಲ ಆಕ್ಷನ್ ಪ್ಲಾನ್ ಮಾಡ್ಕೋಬಹುದು. ಯಾಕೆಂದ್ರೆ ನಾನು ಹೇಳಿದ್ದು ಸ್ವಲ್ಪ ಆಗಿರ್ಬೋದು, ಅದಕ್ಕೆ ನೀವೆಲ್ಲ ಏನೇನ್ ಆಡ್ ಮಾಡ್ತೀರಾ ಮಾಡಿ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ನ ಎಲ್ಲಾ ಅಪ್ಗ್ರೇಡೆಡ್ ಕಾಲೇಜ್ ಲೆಕ್ಚರರ್ಸ್ ಕೂಡ ಸೇರಿಸಿ ವಾಟ್ಸ್ಆಪ್ ಗ್ರೂಪ್ ನ ಮಾಡ್ತೀವಿ. ಅದ್ರಲ್ಲಿ ಎಲ್ಲ ಏನೆಲ್ಲ ಇನ್ಫಾರ್ಮೇಶನ್ ಬೇಕು, ಏನೆಲ್ಲ ರಿಸೋರ್ಸ್ ಬೇಕು ಶೇರ್ ಮಾಡೋಣ. ನಾವೊಂದು ಪ್ಲೆಡ್ಜ್ ಮಾಡಿ, ಈ ಸಲ ಎಲ್ಲಿ ಯಾವ ಹುಡುಗನು CS ಇಂದ ಫೇಲ್ ಆಗ್ಬಾರ್ದು. ಫಸ್ಟ್, ಎರಡನೇದು ದೇ ಶುಡ್ ಸ್ಕೋರ್ ಅಟ್ಲೀಸ್ಟ್ 90+ ಮಾರ್ಕ್ಸ್ ಓನ್ಲಿ. ಮತ್ತೆ ನಮ್ದೇ ಹೈಯೆಸ್ಟ್ ಆಗಿರ್ಬೇಕು. ಆ ರೀತಿ ಮಾಡೋಣ, ಎಲ್ಲರೂ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಈ ಸೆಷನ್ ನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ who are present in this session. Thank you very much. Thank you very much. Wind up ಮಾಡೋದು ಸರ್, ಎಂಡ್ ಮಾಡಿ.